ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಅಂಶವಾಗಿ ಆಧ್ಯಾತ್ಮಿಕ ಜ್ಞಾನ. ಇವತ್ತಿನ ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಈ ಮಹಾಸಂಕಲ್ಪ ಶಕ್ತಿ ಅಂದ್ರೆ ಏನು, ಮಹಾಸಂಕಲ್ಪ ಶಕ್ತಿ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಸವಿತಾ ಮೇಡಮ್ ಅಂತ ಅವರು ಅನ್ಸ್ಬೇಕಾಗಿದೆ. ಅವರು ಕಾರಣಾಂತರದಿಂದ ಅವರು ಈ ಸೆಷನ್ ತಗೊಳಕ್ ಆಗ್ತಾ ಇಲ್ಲ. ಈಗ ನಾವು ಈ ಸಬ್ಜೆಕ್ಟ್ ಅನ್ನು ಮುಂದುವರ್ಸೋಣ. ಇವತ್ತಿನ ಅಂಶ ಜ್ಞಾನ ಅಂಶ ಅನ್ನೋದು ಮಹಾಸಂಕಲ್ಪ ಶಕ್ತಿ ಅಂತ ಕರಿತೀವಿ. ಸ್ನೇಹಿತರೆ, ಈ ಮಹಾಸಂಕಲ್ಪ ಶಕ್ತಿ ಅನ್ನೋದು ಅರ್ಥ ಮಾಡ್ಕೊಡಕ್ಕೆ ಪ್ರಧಾನವಾಗಿ ನಾವು ಮೊದಲನೇದಾಗಿ ನಮ್ಮ ಮಾನವ ದೇಹವನ್ನು ಅರ್ಥ ಮಾಡ್ಕೋಬೇಕು. ಮಾನವ ದೇಹ ಅಂದ್ರೆ ಏನು ಅಂತ ನಮ್ಗೆ ಅರ್ಥ ಆಗಿದ್ರೆ ಆ ಸಂಕಲ್ಪ ಶಕ್ತಿ ನಮ್ಗೆ ಅರ್ಥ ಆಗುತ್ತೆ ಖಂಡಿತವಾಗಿ. ಸೊ ಮೊಟ್ಟ ಮೊದಲನೇದಾಗಿ ಈ ಮಾನವ ದೇಹ ಅನ್ನೋದು ನಾವು ಮೇಲ್ನೋಟಕ್ಕೆ ನೋಡಿದಂತ ಒಂದು ದೇಹ ಮಾತ್ರ ಅಲ್ಲ. ಇದು ಅಂದ್ರೆ ನಾವು ಅನ್ಕೊಂತೀವಿ ದೇಹ ಅಂದ್ರೆ ಮಾಂಸ, ಮೂಳೆಗಳು, ಹೊರಗಡೆ ಇರುವಂತಹ ಅಂಗಗಳು, ಅವಯವಗಳು ಅಂತ ಅನ್ಕೊಂತಾ ಇರ್ತೀವಿ. ಆದ್ರೆ ಅದು ಒಂದು ಮಾತ್ರ ಅಲ್ಲ. ಇದರಲ್ಲಿರುವಂತಹ ಪವಾಡ ಅಂಶಗಳು ನಿಮ್ಗೆ ಗೊತ್ತಿರುವಂತ, ನಾವೆಲ್ಲರಿಗೂ ಇಷ್ಟವರೆಗೂ ನಾವು ತಿಳ್ಕೊಂಡಿರುವಂತ ನಮ್ಮ ದೇಹದಲ್ಲಿ ಪಂಚ ಕೋಶಗಳು, ಹೇಳ್ಬೇಕಂದ್ರೆ 7 ಶರೀರಗಳು, ಪಂಚಕೋಶಗಳು, ಪಂಚ ಪ್ರಾಣಗಳು, ಇವೆಲ್ಲ ತಿಳ್ಕೊಂಡಿದ್ರೆ ಏನ್ ಅರ್ಥ ಆಗ್ತದೆ ಅಂದ್ರೆ ಇದು ಒಂದು ಯಂತ್ರ ಮಾತ್ರ ಅಲ್ಲ, ಇದೊಂದು ಮೆಷಿನ್ ಅಲ್ಲ. ಅರ್ಥ ಆಯ್ತಾ? ಮೆಷಿನ್ ಅಂದ್ರೆ ನೋಡಿ, ಈಗ ಯಾವುದೇ ನಾವು ಒಂದು ಮೆಷಿನ್ ತಗೊಂತೀವಿ ಅಂತ ಇಟ್ಕೊಳ್ಳಿ, ಯಂತ್ರ ತಗೊಂತೀವಿ. ಯಂತ್ರದಲ್ಲಿ ವಿಧ ವಿಧ ಭಾಗಗಳಿರ್ತದೆ. ವಿಧ ವಿಧ ಭಾಗಗಳು, ಪ್ರತಿಯೊಂದು ಭಾಗ ಆ ತರಂತ ಒಂದು ಕೆಲಸ ಮಾಡ್ತಾ ಇರ್ತದೆ. ಯಾವುದೇ ಒಂದು ಮೋಟಾರ್ ವೆಹಿಕಲ್ ತಗೋರಿ, ಆ ಮೋಟಾರ್ ವೆಹಿಕಲ್ ಅಲ್ಲಿ ಬೇರೆ ಬೇರೆ ವಿಧ ವಿಧ ಭಾಗಗಳು ಇರ್ತದೆ, ಅಂಗಗಳು ಇರ್ತದೆ, ಪಾರ್ಟ್ಸ್ ಇರುತ್ತೆ. ಪ್ರತಿಯೊಂದು ಪಾರ್ಟ್ ಒಂದೊಂದು ಕೆಲಸ ಮಾಡ್ತಾ ಇರ್ತದೆ. ಆದ್ರೆ ಅದ್ರ ಒಳಗಡೆ ಇರೋದು ಒಂದು ಭೌತಿಕ ಪದಾರ್ಥ ಮಾತ್ರ. ಆ ಅವಯವ ಅಂದ್ರೆ ಅದ್ರ ಒಳಗಡೆ ಇರೋದು ಭೌತಿಕ ಪದಾರ್ಥ ಅಂತ ಅರ್ಥ ಆಗ್ತದೆ ನಿಮ್ಗೆ. ಅಂದ್ರೆ ಅದ್ರ ಒಳಗಡೆ ಆ ಅಂಗ ಒಳಗಡೆ, ಅವಯವ ಒಳಗಡೆ, ಆ ಯಂತ್ರದಲ್ಲಿ ಯಾವುದೇ ರೀತಿಯಲ್ಲಿ ನಮಗಿರುವಂತ ಒಂದು ಭಾವನೆಗಳು, ಒಂದು ಎಮೋಷನ್ಸು, ಒಂದು ಫೀಲಿಂಗ್ಸು, ಇನ್ನು ಹೇಳ್ಬೇಕಂದ್ರೆ ಒಳಗಡೆ ಇರುವಂತ ಚೈತನ್ಯ ಪದಾರ್ಥ, ಅದೆಲ್ಲ ಖಂಡಿತವಾಗಿ ಒಂದು ಯಂತ್ರಕ್ಕಿರಲ್ಲ. ಆದ್ರೆ ಒಂದು ಮಾನವ ಯಂತ್ರ ಅಂದ್ರೆ ಈ ಮಾನವ ದೇಹ ಅನ್ನೋದು ಮಾನವ ಒಂದು ಯಂತ್ರ. ಇದನ್ನು ರಚಿಸಿರೋದು ನಮ್ಮ ಸೃಷ್ಟಿಕರ್ತ ಏನ್ ಮಾಡಿದೆ ಅಂದ್ರೆ ನಮ್ಮ ದೇಹವನ್ನು ರಚಿಸುವಾಗ ಇದ್ರ ಒಳಗಡೆ ಒಂದು ಮಾಂಸ ಮೂಲೆಗಳು ಮಾತ್ರ ಇಲ್ಲ, ಇದ್ರ ಒಳಗಡೆ ಅದ್ಭುತವಾದ ಪವಾಡ ಅಂಶಗಳಿದೆ. ಈಗಾಗಲೇ ನಾವೆಲ್ಲರೂ ತಿಳ್ಕೊಂಡಿದ ಪ್ರಕಾರ ನಾವೆಲ್ಲ ಒಂದು ಆತ್ಮ ಚೈತನ್ಯ ಪದಾರ್ಥ, ಒಂದು ಬ್ರಹ್ಮ ಪದಾರ್ಥ. ಈ ಆತ್ಮ ಚೈತನ್ಯ ಪದಾರ್ಥ ನಾವು ಮೊಟ್ಟ ಮೊದಲವಾಗಿ ಬ್ರಹ್ಮ ಪದಾರ್ಥ, ಇಲ್ಲಾಂದ್ರೆ ಆತ್ಮ ಚೈತನ್ಯ ಪದಾರ್ಥ ಅಂತ ಹೇಳ್ತೀವಿ. ನಾವು ಬಂದಿರೋದು ಈ ಈ ಅಂದ್ರೆ ಈ ಭೂಮಿಯಲ್ಲಿ ನಾವು ಜನ್ಮ ತಗೊಂಡಿರೋದು, ಭೂಮಿಗೆ ನಾವು ಬಂದಿರೋದು ಪ್ರಧಾನವಾಗಿ ಮೊದಲನೇದಾಗಿ ಬ್ರಹ್ಮ ಪದಾರ್ಥವಾಗಿದ್ದು, ಅಂದ್ರೆ ಬೇರೆ ಲೋಕದಲ್ಲಿ, ಆತ್ಮಲೋಕದಲ್ಲಿ ಒಂದು ಬ್ರಹ್ಮ ಪದಾರ್ಥ ರೂಪೇಣ ನಾವಿದ್ದೀವಿ. ಅಲ್ಲಿಂದ ನಾವು ಜನ್ಮ ಇಲ್ಲಿ ಪಡೆದಿವಿ. ಅಂದ್ರೆ ಮೊದಲನೇದಾಗಿ ಬ್ರಹ್ಮ ಪದಾರ್ಥ, ಆಮೇಲೆ ಈ ಮಾನವ ದೇಹ ಬಂತು. ಅವಾಗ ಈ ಮಾನವ ದೇಹದಿಂದ ಯಾವುದೇ ಒಂದು ತರಂಗಗಳಂದ್ರೆ ನಮ್ಮ ಆಲೋಚನೆ ತರಂಗಗಳಾಗ್ಬೋದು, ಒಂದು ಭಾವನೆಗಳಾಗ್ಬೋದು, ಒಂದು ಫೀಲಿಂಗ್ಸ್ ಆಗ್ಬೋದು, ಯಾವುದೇ ಒಂದು ಈ ಪವಾಡ, ಈ ಯಂತ್ರದಿಂದ, ಈ ಮೆಷಿನ್ ಇಂದ, ಅಂದ್ರೆ ನಮ್ಮ ಮಾನವ ದೇಹ ಅನ್ನೋ ಪವಾಡ, ಈ ಮೆಷಿನ್ ಇಂದ, ಯಂತ್ರದಿಂದ ಯಾವುದೇ ಆಚೆ ಕಡೆ ಬರ್ತಾ ಇದೆ ಅಂದ್ರೆ ಆ ಬ್ರಹ್ಮ ಪದಾರ್ಥ ಏನಿದೆಯೋ ನಮ್ಮ ಒಳಗಿರುವಂತ ಆತ್ಮ ಪದಾರ್ಥ ಏನಿದೆಯೋ ಅದರಿಂದ ಅಲ್ಲಿಂದನೇ ಸೃಷ್ಟಿ ಆಗ್ತಾ ಇರ್ತದೆ. ಪ್ರತಿ ಕ್ಷಣ ಏನೇ ಯೋಚನೆ ಬಂದ್ರು, ಏನೇ ತರಂಗಗಳು ನಮ್ಮ ಒಳಗಡೆಯಿಂದ ಉತ್ಪನ್ನ ಆಗ್ತಾ ಇದೆ ಅಂದ್ರೆ ನಮ್ಮ ಒಳಗಡೆ ಇರುವಂತ ಬ್ರಹ್ಮ ಪದಾರ್ಥದಿಂದಲೇ ಉತ್ಪನ್ನ ಆಗ್ತಾ ಇರ್ತದೆ. ಅವಾಗ ನೀವು ಅರ್ಥ ಮಾಡ್ಕೋಬಹುದು ಆ ತರಂಗಗಳಿಗೆ ಎಷ್ಟು ಶಕ್ತಿ ಇರ್ತದೆ ಅಂದ್ರೆ ಏನು ಬೇಕಂದ್ರೂ ಮಾಡುವಂತ ಅವಕಾಶ, ಏನು ಬೇಕಂದ್ರೂ ನಾವು ಸಾಧಿಸುವಂತ ಅವಕಾಶ ಪ್ರತಿಯೊಬ್ಬರಿಗೂ ಇದೆ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾರು ಕಮ್ಮಿ ಇಲ್ಲ, ಯಾರು ಕಡಿಮೆ ಇಲ್ಲ, ಯಾರು ಹೆಚ್ಚಿಲ್ಲ ಈ ಭೂಮಿ ಮೇಲೆ, ಅರ್ಥ ಮಾಡ್ಕೋಬೇಕು ನಾವು. ಆದ್ರೆ ಯಾವುದಿಂದ ನಾವು ಒಂದು ವ್ಯಕ್ತಿಗೆ ಇನ್ನೊಬ್ಬರು ವ್ಯಕ್ತಿಗೆ ಯಾವ ತರ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂದ್ರೆ ಪ್ರಧಾನವಾಗಿ ಅವರು ಮಾಡುವಂತ ಯೋಚನೆಗಳು, ಅವರು ಒಳಗಡೆ ಇರುವಂತ ಭಾವನೆಗಳು, ಅವರು ಒಳಗಡೆ ಇರುವಂತ ಫೀಲಿಂಗ್ಸ್. ಅಂದ್ರೆ ನೋಡಿ, ಈ ಯೋಚನೆಗಳನ್ನೇ ಸಂಕಲ್ಪಗಳು ಅಂತ ಹೇಳ್ತೀವಿ. ಸಂಕಲ್ಪ ಅಂದ್ರೆ ಇನ್ನು ಯಾವುದೋ ಅಲ್ಲ, ಪವರ್ ಆಫ್ ಇಂಟೆನ್ಷನ್ ಅಂದ್ರೆ ಸಂಕಲ್ಪ ಅಂದ್ರೆ ಒಂದು ಯೋಚನೆ ಮಾಡೋದು ಅಷ್ಟೇ. ನಮ್ಮ ಮಾನವ ದೇಹದಿಂದ ಒಂದು ಯೋಚನೆ
ಮಾಡೋದು. ಆ ಯೋಚನೆನೇ ಸಂಕಲ್ಪ ಅಂತ ಹೇಳ್ತೀವಿ. ಈ ಸಂಕಲ್ಪಗಳು ಬಲವಾಗಿದೆಯಾ ಬಲಹೀನವಾಗಿದೆಯಾ ಅನ್ನೋದು ಪ್ರಧಾನ ಸ್ನೇಹಿತರೆ. ಯಾವಾಗ ಬಲವಾಗಿದ್ರೆ ಏನಾಗ್ತಾ ಇದೆ ಅಂದ್ರೆ ನಿಮ್ಮ ಮೆದುಳಿಂದ ಆಚೆ ಕಡೆ ಹೋಗುವಂತ ಒಂದು ಯೋಚನೆ ಎಷ್ಟೋ ಅಂದ್ರೆ ಹೆಚ್ಚು ಶಕ್ತಿ ತರಂಗಗಳು ನೀವು ಉತ್ಪನ್ನ ಮಾಡ್ತಾ ಇದ್ರಿ ಅಂತ ಅರ್ಥ. ಒಂದು ಬಲವಾದ ಯೋಚನೆ ಅಂದ್ರೆ ಏನು? ಒಂದು ಬಲವಾದ ಸಂಕಲ್ಪ ಅಂದ್ರೆ ಏನು? ನಿಮ್ಮ ಮೆದುಳಿಂದ ಆಚೆ ಕಡೆ ನೀವು ಉತ್ಪನ್ನ ಮಾಡುವಂತ ಆ ಯೋಚನೆಗೆ ಅದ್ಭುತವಾದ ಸಾಮರ್ಥ್ಯ ಇದೆ, ಹೆಚ್ಚು ಶಕ್ತಿ ಕೊಡ್ತಾ ಇದ್ರಿ ಅಂತ ಅರ್ಥ. ಅಂತ ಸಂಕಲ್ಪ ಏನೇ ಮಾಡಿದ್ರು ಈ ಭೂಮಿ ಮೇಲೆ ಖಂಡಿತವಾಗಿ ಯಶಸ್ವಿ ಆಗ್ತದೆ. ಅದನ್ನು ಏನಾಗುತ್ತೆ ಅಂತಂದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಅದು ಒಂಥರ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾ ಇರ್ತೀವಿ. ಮ್ಯಾನಿಫೆಸ್ಟೇಷನ್ ಆಗಕ್ಕೆ ನಮ್ಗೆ ಬೇಕಾಗಿರೋದು ನಾವು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು, ಯಾವಾಗ್ಲೂ ನೆನಪಿಟ್ಕೋಬೇಕಾಗಿರೋದು ಒಂದು ನಮ್ಮ ಊಹೆ ಶಕ್ತಿ. ಅಂದ್ರೆ ಪವರ್ ಆಫ್ ವಿಜುವಲೈಸೇಷನ್ ಅಂತ ಹೇಳ್ತೀವಿ ನಾವು. ಯಾವಾಗ್ಲೂ ವಿಜುವಲೈಸೇಷನ್ ಅಂದ್ರೆ ಒಂಥರ ಮೆಂಟಲ್ ಪಿಕ್ಚರ್. ಅಂದ್ರೆ ಈ ನಮ್ಮ ಇಮೇಜ್ ಅಂದ್ರೆ ನಮ್ಮ ಮೆದುಳು ಒಳಗಡೆ ಒಂದು ಪವರ್ಫುಲ್ ಇಮೇಜ್, ಒಂದು ಒಂದು ಚಿತ್ರ ಅನ್ನೋದು ನಾವು ಒಂದು ಉತ್ಪನ್ನ ಮಾಡ್ಕೋಬೇಕು, ಸೃಷ್ಟಿ ಮಾಡ್ಕೋಬೇಕು. ಆ ಊಹಾಶಕ್ತಿ ಅಂತ ಹೇಳ್ತೀವಿ ನಾವು. ಊಹಾಶಕ್ತಿ, ಪವರ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ ಅದು. ಮತ್ತೆ ಆ ಜೊತೆಗೆ ಫೀಲಿಂಗ್ ಅಂದ್ರೆ ನಾನು ಏನು ಊಹೆ ಮಾಡ್ತೀನೋ, ಆ ಊಹನದು ನಾವು ಮಾಡ್ತೀನೋ ಅದನ್ನ ಎಷ್ಟು ಬಲವಾಗಿ ನಾವು ಫೀಲ್ ಆಗ್ಬೇಕಂದ್ರೆ ಅದು ನಿಜವಾಗಿ ನಾನು ಅದು ಅನುಭವಿಸ್ತಾ ಇದ್ದೀನಿ, ಅದು ನನಗೆ ಈಗಾಗಲೇ ನಾನು ಹೊಂದಿದ್ದೀನಿ ಅಂದ್ರೆ ಅಂತ ಎಮೋಷನ್ ನಿಮ್ಮಲ್ಲಿ ಇರಬೇಕು. ಅಂದ್ರೆ ಊಹ ಮಾಡ್ಕೊಳ್ಳೋದೇ ಅಲ್ಲ. ಯಾವುದೇ ಯೋಚನಾ, ಯಾವುದೇ ಒಂದು ಮಹಾಸಂಕಲ್ಪ ಆಗ್ಬೇಕಂದ್ರೆ ಅದು ನಿಮ್ಮ ಮೇಲೆ ಪೂರ್ತಿ ಅವಲಂಬಿಸ್ತದೆ. ಅಂದ್ರೆ ಯಾವ ತರ ಅಂದ್ರೆ ಈಗ ಹೇಳಿದ್ರಲ್ಲ, ಊಹಾಶಕ್ತಿ. ಊಹಾಶಕ್ತಿ ಅನ್ನೋದು ಅದ್ಭುತವಾಗಿರ್ಬೇಕು. ಪವರ್ ಆಫ್ ಇಮ್ಯಾಜಿನೇಷನ್, ಒಂದು ಮೆಂಟಲ್ ಪಿಕ್ಚರಿಂಗ್, ಮೆಂಟಲ್ ಇಮೇಜಿಂಗ್ ಅಂದ್ರೆ ನಮ್ಮ ಮೆದುಳು ಒಳಗಡೆ ಅಷ್ಟು ಬಲವಾದ ಚಿತ್ರ ಬರಬೇಕಾಗತ್ತೆ. ಯಾವುದೇ ಇರಲಿ, ಆರೋಗ್ಯನ, ಸಂಪದನ, ಆರ್ಥಿಕ ಸಂಬಂಧಗಳ, ಆರ್ಥಿಕ ವಿಷಯಗಳ, ಹಣಕಾಸು ವಿಷಯಗಳ, ಏನೇ ಇರಲಿ ನಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಬೆಳವಣಿಗೆನ, ಏನ್ ಬೇಕು ನಿಮ್ಗೆ, ಏನೇ ಬೇಕಂದ್ರೂ ಅದು ಒಂದು ಊಹಾ ಚಿತ್ರ ನಾವು ಸೃಷ್ಟಿ ಮಾಡ್ಕೋಬೇಕು. ಎಲ್ಲಿ? ನಮ್ಮ ಮೆದುಳಲ್ಲಿ. ಆ ಮೆದುಳಲ್ಲಿ ಮಾಡ್ಕೊಳ್ಳುವಂತ ಊಹಾ ಚಿತ್ರ ಹೇಗಿರ್ಬೇಕಂದ್ರೆ ತುಂಬಾ ಬಲವಾಗಿರ್ಬೇಕಾಗತ್ತೆ. ಅಂದ್ರೆ ಅದು ಮೆಂಟಲ್ ಇಮೇಜಿಂಗ್, ಪವರ್ ಆಫ್ ಇಮ್ಯಾಜಿನೇಷನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಪವರ್ ಆಫ್ ನಾವು ನೆಕ್ಸ್ಟ್ ಬರಬೇಕಾಗಿರೋದು ಪವರ್ ಆಫ್ ಫೀಲಿಂಗ್. ಅಂದ್ರೆ ಅನುಭವಿಸೋದು. ಅಂದ್ರೆ ಅದನ್ನು ಈಗಾಗಲೇ ಆ ಇಮೇಜ್ ನಾವು ಏನು ಇಮೇಜ್ ಮಾಡ್ಕೊಂಡಿದ್ವೋ, ಏನು ಸೃಷ್ಟಿ ಅದು ಊಹಾ ಚಿತ್ರ ಮಾಡ್ಕೊಂಡಿದ್ವೋ ಅದು ನಿಜವಾದ ನಾನು ಈಗಾಗಲೇ ಅನುಭವಿಸ್ತಾ ಇದ್ದೀನಿ, ಇದು ನನ್ನ ಸ್ವಂತ ಅಂದ್ರೆ ಅದ್ರ ಒಳಗಡೆ ತೊಡಗಿಸ್ಕೋಬೇಕು. ಅಂದ್ರೆ ಈಗ ಉದಾಹರಣೆಗೆ ನನಗೂ ಒಂದು ಕೆಲಸ ಬೇಕಾಗಿದೆ, ಒಂದು ಜಾಬ್ ಬೇಕಾಗಿದೆ. ಅದು ಯಾರೇ ಒಂದು ಯುವಕರಿಗೆ ಅಂತ ಇಟ್ಕೊಳ್ಳಿ. ಆ ಜಾಬ್ ಬೇಕಾಗಿರೋಂಥ ಏನಾಗತ್ತೆ, ಅವರು ಊಹೆ ಏನ್ ಮಾಡಿದಾರೋ ನನಗೊಂದು ಒಳ್ಳೆ ಕೆಲಸ, ಒಳ್ಳೆ ಕಂಪನಿಯಲ್ಲಿ ಸಿಕ್ತು ಅನ್ನೋದು ಏನು ಅಂತ ಊಹಾ ಮಾಡ್ಕೊತಾ ಇದೆಯೋ ಆ ಊಹಾ ಚಿತ್ರವನ್ನು ಅವರು ಈಗಾಗಲೇ ನಾನು ಹೊಂದಿದ್ದೀನಿ, ಆ ಜಾಬ್ ನಾನು ಈಗಾಗಲೇ ಅನುಭವಿಸ್ತಾ ಇದ್ದೀನಿ ಅಂತ ಫೀಲಿಂಗ್ ಅವ್ರು ಹೊರಗಡ್ಬೇಕಾಗತ್ತೆ. ಫೀಲಿಂಗ್ ಹೇಗಿರ್ತದೆ ಅಂದ್ರೆ ಈಗ ಕೆಲಸ ನನಗೆ ಸಿಕ್ಕಿದೆ ಅಂತ ಅಂದ್ಮೇಲೆ ಅವತ್ತು ಅಂದ್ರೆ ಒಂದು ಆ ಚಿತ್ರ ಹೆಂಗಿರ್ಬೇಕಂದ್ರೆ ನಿಮ್ ಒಳಗಡೆ ಆ ಫೀಲಿಂಗ್ ಹೆಂಗಿರ್ಬೇಕಂದ್ರೆ, ಅನುಭವ ಹೆಂಗಿರ್ಬೇಕಂದ್ರೆ, ಒಂದು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ನಾನು ಇಳ್ದಿದ್ದೀನಿ, ಮತ್ತೆ ಆ ಕಂಪನಿ ಒಳಗಡೆ ಹೋಗಿದ್ದೀನಿ, ಮ್ಯಾನೇಜರ್ ಹತ್ರ ಕೂತ್ಕೊಂಡಿದ್ದೀನಿ, ನಾನು ಸೀಟಲ್ಲಿ ಕೂತ್ಕೊಂಡಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ಇಂಥ ಅನುಭವ. ಅಂದ್ರೆ ನೋಡಿ, ಇದೆಲ್ಲ ಹೇಗಿರ್ತದೆ ಅಂದ್ರೆ ಒಂಥರ ಎಮೋಷನ್ ಅಲ್ವಾ, ಅನುಭವಿಸ್ತಾ ಇದ್ವಿ. ಈಗ ನೀವು ಕನಸಲ್ಲಿ ಒಂದೊಂದ್ಸರಿ ಆಗ್ತಾ ಇರ್ತದೆ ಈ ತರ, ಏನಂತ, ಎಲ್ಲೋ ಹೋಗಿದ್ವಿ, ಯಾರ ಹತ್ರ ಮಾತಾಡ್ತಾ ಇದ್ವಿ, ಪೂರ್ತಿ ನಿಮ್ಮ ಅನುಭವಕ್ಕೆ ಬರುತ್ತೆ ಅದು. ಹೇಳ್ಬೇಕಂದ್ರೆ ನಿಮ್ಮ ಪ್ರತ್ಯಕ್ಷ ಅನುಭವ ಹೇಗೆ ಮಾಡ್ತಿರೋ ಅಂತ ಫೀಲಿಂಗ್ಸ್ ನಮ್ಮ ಒಳಗಡೆ ಉತ್ಪನ್ನ ಮಾಡ್ಕೋಬೇಕು. ಅದು ಸಾಧ್ಯನೇ. ಅಂದ್ರೆ ನೀವು ಕಣ್ಣು ಮುಚ್ಕೊಂಡೆ ಮಾಡಿ, ಕಣ್ಣು ತೆರೆಸ್ಕೊಂಡು ಮಾಡಿ, ಯಾವ ತರ ಮಾಡಿದ್ರು ಈ ಈ ತರಹ ಒಂದು ವಿಚಾರ ನಮ್ಮ ಒಳಗಡೆ ನಡೆಸಬೇಕಾಗತ್ತೆ. ಈ ತರ ಒಂದು ಕೆಲಸ ನಮ್ಮ ಒಳಗಡೆ ನಡೆಸಿದ್ರೆ ಅವಾಗ ಏನಾಗತ್ತಂದ್ರೆ ಇವೇ ಈ ಬಲವಾದ ಈ ಫೀಲಿಂಗ್ಸ್ ಅಂತ ಹೇಳ್ತೀವಿ, ಅನುಭವಿಸೋದು ಇದೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಮೆಂಟಲ್ ಪಿಕ್ಚರ್ ಒಳಗಡೆ ನಮ್ಮ ಊಹಾ ಚಿತ್ರ ಮಾಡ್ಕೊಳ್ಳೋದೇ ಇಲ್ಲ. ನನಗೆ ಏನ್ ಬೇಕು ಅಂತ ಈ ನಿಸರ್ಗ ಕಲ್ಸೋದು ಒಂದೇ ಅಲ್ಲ, ಅದು ನಾನು ಅನುಭವಿಸ್ತಿರುವಾಗ ನನಗೆ ಹೇಗೆ ಫೀಲಿಂಗ್ ಇರುತ್ತೋ ಅಂತ ಫೀಲಿಂಗ್ ಈಗಾಗಲೇ ನಾವು ಒಳಗಡೆ ಉತ್ಪನ್ನ ಮಾಡ್ಕೋಬೇಕಾಗತ್ತೆ. ತದನಂತರ ಏನ್ ಮಾಡ್ಬೇಕಂದ್ರೆ ನಾವು ಅನ್ಕೊಂಡಿದ್ರ ಪ್ರಕಾರ ಕಲಲ್ ಅಂದ್ರೆ ಏನಂತ ಹೇಳ್ತೀವಿ, ಕನಸುಗಳು ಅಂದ್ರೆ ನಿಮ್ಗೆ ಗೊತ್ತಿರೋ ವಿಷಯ. ಕನಸುಗಳು ಅಂದ್ರೆ ನನಗೆ ಏನ್ ಬೇಕು ಅಂತ ನಾವು ಈಗಾಗಲೇ ವಿಶ್ವ ಕಲ್ಸಿರ್ತೀವಿ. ಈ ಜೊತೆಗೆ ಏನಾಗತ್ತಂದ್ರೆ ಯಾವುದೋ ಒಂದು ಕೆಲಸದಲ್ಲಿ ತೊಡಗಿಸ್ಕೊಡೋದು, ಅಂದ್ರೆ ಅದಕ್ಕೆ ಬೇಕಾಗಿರುವಂತ
ಕೃಷಿ ಮಾಡೋದು. ಕ್ರಿಸ್ತೋ ನಾಸ್ತಿ ದುರ್ಭಿಕ್ಷಂ ಅಂತ ಹೇಳ್ತೀವಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂದ್ರೆ ನಾವೇನೇ ಒಂದು ವ್ಯವಹಾರ, ಒಂದು ಯಾವುದೇ ಒಂದು ಕೆಲಸ, ಇಲ್ಲ ಒಂದು ಆರ್ಥಿಕ ವ್ಯವಹಾರ ಏನೇ ಇರಲಿ, ಸಾಧಿಸಬೇಕು ಅಂತಂದ್ರೆ ಈ ಒಂದು ಬಲವಾದ ಚಿತ್ರ ಮಾಡ್ಕೊಂಡದು, ಅದು ಅನುಭವಿಸೋದಂತ ಅದು ಅನುಭವಿಸೋದು ಅಲ್ವಾ, ಅದು ಅನುಭವಿಸೋದು, ಜೊತೆಗೆ ನಾವು ಆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು. ಅರ್ಥ ಮಾಡ್ಕೊಳ್ಳಿ, ಆ ಕೆಲಸದಲ್ಲಿ ತೊಡಗಿಸ್ಕೊಂಡದ್ದು. ಯಾವುದೇ ಕೆಲಸ, ನಾವೀಗ ಜಾಬ್ ಬೇಕಾಗತ್ತೆ, ಸ್ವಲ್ಪ ಟ್ರೈನಿಂಗ್ ಬೇಕಾಗುತ್ತೆ, ಟ್ರೈನಿಂಗ್ ತಗೊಂತಾ ಇರೋದು, ಮತ್ತೆ ಎಕ್ಸಾಮ್ ಬೇಕಂದ್ರೆ ಎಕ್ಸಾಮ್ ಬರೆಯೋದು, ಇಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ಬೇಕಂದ್ರೆ ಒಂದು ಮೆಟೀರಿಯಲ್ ಅಂತ ಎಲ್ಲ ಓದೋದು, ಪ್ರಶ್ನೆಗಳು ಮತ್ತೆ ಉತ್ತರಗಳೆಲ್ಲ ಓದೋದು. ಆ ವ್ಯಕ್ತಿ, ಆ ಸ್ಟೂಡೆಂಟ್ ಅನ್ನೋದು ಆ ತರ ಮಾಡ್ತಾ ಇರ್ಬೇಕಾಗತ್ತೆ. ನೋಡ್ಕೊಳ್ಳಿ. ಸೊ ಈ ತರ ಮೂರನ್ನು ಮಾಡ್ಬೇಕಾಗತ್ತೆ. ಅವಾಗಲೇ ನೀವು ಏನ್ ಬೇಕೋ ಅದು ಸೃಷ್ಟಿ ಮಾಡುವಂತ ಅವಕಾಶ ಇದೆ. ಯಾವಾಗ್ಲೂ ಅದು ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಆಸ್ ಇಸ್ ಬಿಲೋ ಸೋ ಇಸ್ ಅಬೋ. ಅಂದ್ರೆ ಆಸ್ ಇಸ್ ಅಂದ್ರೆ ನಮ್ಮ ಒಳಗಡೆ ಏನಿರ್ತದೋ ಅಂತರ ಒಳಗಡೆ ಅದು ಸೃಷ್ಟಿ ಆಗ್ತಾನೆ ಇರ್ತದೆ. ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಆಸ್ಕ್ ಇಟ್ ಈಸ್ ಗಿವೆನ್. ಆಸ್ಕ್ ಆಸ್ಕ್ ಇಟ್ ಈಸ್ ಗಿವೆನ್ ಅಂದ್ರೆ ನೀವು ಕೇಳಿದ್ರೆ ಅದು ಸಿಗತ್ತೆ ನಿಮ್ಗೆ ಅಂತ ಅರ್ಥ. ಅಂದ್ರೆ ಯಾವುದೇ ನಮ್ಗೆ ಬೇಕಂದ್ರೂ ಈಗ ನಾವ್ ಹೇಳಿದ ಪ್ರಕಾರ ಪ್ರತಿಯೊಂದು ನಮ್ಮ ಒಳಗಡೆ ಬಲವಾದ ಚಿತ್ರ, ಮತ್ತೆ ಅನುಭವಿಸೋದು, ಮತ್ತೆ ಇದನ್ನು ಸೊ ಏನ್ ಬೇಕಂದ್ರೆ ನಾವು ಖಂಡಿತವಾಗಿ ನಿಸರ್ಗ ಕಲಿಸ್ತಾ ಇರ್ತೀವಿ. ಅಂದ್ರೆ ಈ ತರ ಮಾಡುವಾಗ ಏನಾಗುತ್ತೆ, ಈ ವಿದ್ಯುದಯಸ್ಕಾಂತ ಕ್ಷೇತ್ರಗಳು ನೋಡಿ, ನಮ್ಮ ಒಳಗಡೆ ಇರುವಂತ ಈ ಬ್ರಹ್ಮ ಪದಾರ್ಥ ಏನಿದೆಯೋ, ಆತ್ಮ ಚೈತನ್ಯ ಪದಾರ್ಥ ಏನಿದೆಯೋ, ಅದು ಯಾವಾಗ್ಲೂ ನಮ್ಮ ಒಳಗಡೆಯಿಂದ ಈ ಅಯಸ್ಕಾಂತ ತರಂಗಗಳು, ಅಂದ್ರೆ ವಿದ್ಯುದಯಸ್ಕಾಂತ ತರಂಗಗಳು, ಅದೇ ಯೋಚನೆಗಳು ಯಾವಾಗ್ಲೂ ಉತ್ಪನ್ನ ಮಾಡ್ತಾನೆ ಇರ್ತದೆ. ಆ ಉತ್ಪನ್ನ ಮಾಡುವಾಗ ಅದಕ್ಕೂ ನೀವು ಕೊಡುವಂತ ಶಕ್ತಿ, ಅಂದ್ರೆ ಅದು ನಕಾರಾತ್ಮಕ ಇದೆಯಾ, ಇಲ್ಲ ಸಕಾರಾತ್ಮಕ ಇದೆಯಾ, ಪವಾಡವಾಗಿದೆಯಾ, ಇಲ್ಲ ಅಂದ್ರೆ ಒಂಥರ ಡಿಸ್ಟ್ರಕ್ಟಿವ್ ಆಗಿದೆಯಾ, ಅಂದ್ರೆ ಒಂದ್ ಹೇಳ್ಬೇಕಂದ್ರೆ ನಾಶನ ತರ ಒಂದು ಯೋಚನೆಗಳಿದೆಯಾ, ಇದು ನೋಡ್ಕೋಬೇಕು ನಾವು. ಅಂದ್ರೆ ಸಕಾರಾತ್ಮಕ ಯೋಚನೆಗಳು ನೋಡಿ, ಎಷ್ಟು ಆಲೋಚನೆಗಳು ಬರ್ತದೆ ಪ್ರತಿ ಒಂದು ವ್ಯಕ್ತಿಗೆ. ಸಕಾರಾತ್ಮಕ ಯೋಚನೆಗಳು, ನಕಾರಾತ್ಮಕ ಯೋಚನೆಗಳು, ಪವಾಡ ಯೋಚನೆಗಳು ಅಲ್ವಾ. ಸೊ ಇಂಥ ಯೋಚನೆಗಳೆಲ್ಲ ಬರ್ತಾ ಇರ್ತದೆ. ಅಂದ್ರೆ ನೆಗೆಟಿವ್ ಥಿಂಕಿಂಗ್, ಪಾಸಿಟಿವ್ ಥಿಂಕಿಂಗ್, ಡಿಸ್ಟ್ರಕ್ಟಿವ್ ಥಿಂಕಿಂಗ್, ಮಿರಾಕ್ಯುಲಸ್ ಥಿಂಕಿಂಗ್ ಅಂತ 4 ವಿಧಗಳ ಯೋಚನೆಗಳು ಪ್ರತಿಯೊಬ್ಬ ವ್ಯಕ್ತಿಗೆ ಬರ್ತಾ ಇರ್ತದೆ ಯಾವಾಗ್ಲೂ ನೋಡ್ಬೇಕಂದ್ರೆ. ಸೊ ಅವಾಗ ನಾವು ಯಾವುದೇ ಒಂದು ಸಕಾರಾತ್ಮ ಅಂದ್ರೆ ಏನು, ನಾನು ಏನೇ ಒಂದು ಸಾಧಿಸ್ಬೇಕಂದ್ರೂ ಅದ್ರ ಮೇಲೆ ಪೂರ್ತಿ ಒಂದು ಪಾಸಿಟಿವ್ ಥಿಂಕಿಂಗ್, ಅಂದ್ರೆ ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ತೇನೆ. ಯಾವಾಗ ನಕಾರಾತ್ಮಕ ಯೋಚನೆ ಮಾಡಲ್ಲ. ಅದು ಬರತ್ತೆ, ಅದನ್ನ ಖಂಡಿತವಾಗಿ ನಾನು ಆ ಸ್ಥಿತಿಗೆ ನಾನು ಹೋಗ್ತೀನಿ ಅಲ್ವಾ. ಸೊ ಯಾವುದೇ ಒಂದು ಸಾಧಿಸ್ಬೇಕಂದ್ರೆ ನಿಮ್ಮ ಜೀವನದಲ್ಲಿ ಹೆಲ್ತ್ ಆಗ್ಲಿ, ಇನ್ನೊಂದಾಗ್ಲಿ, ಪ್ರತಿಯೊಂದು ಓಕೆ, ಅದ್ರ ಬಗ್ಗೆ ನೀವು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇರ್ಬೇಕು. ನಿಮ್ಮ ಮೆದುಳಿಂದ ಆ ತರ ಯೋಚನೆಗಳೇ, ಆ ತರಂಗಗಳು ನೀವು ಸೃಷ್ಟಿ ಮಾಡ್ತಾ ಇರ್ಬೇಕು. ಇವಾಗ ಅರ್ಥ ಮಾಡ್ಕೊಳ್ಳಿ, ಈ ಸೃಷ್ಟಿಯಲ್ಲಿ ಯಾವುದೇ ವಿಷಯ ಇರಲಿ, ಅದು ನಿಮ್ಗೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ನೀವೇ ಕಾರಣ, ನೀವೇ ಸೃಷ್ಟಿಕರ್ತ. ನಾವು ಅನ್ಕೊಂಡಿದ ಪ್ರಕಾರ ಸೃಷ್ಟಿಕರ್ತ ಎಲ್ಲೋ ಬೇರೆ ಕಡೆ ಇಲ್ಲ. ಸೃಷ್ಟಿಕರ್ತ ಅನ್ನೋದು ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ಎಲ್ಲ ಭೂಮಿ ಮೇಲೆ ಸೃಷ್ಟಿ ಮಾಡಿದಾನೆ. ಅಂದ್ರೆ ನಮ್ಮನ್ನು ತಯಾರು ಮಾಡಿ ಒಂದು ಬ್ರಹ್ಮ ಪದಾರ್ಥ ಇರುವಂತ ನಾವು ಆತ್ಮಲೋಕದಲ್ಲಿ, ಆತ್ಮ ಪ್ರಪಂಚದಲ್ಲಿ ನಾವಿರುವಂತ, ನಾವು ಅಲ್ಲಿರುವಾಗ ನಾವು ಆತ್ಮ ಪದಾರ್ಥ, ಅಲ್ಲಿರುವಾಗ ನಾವು ಮಹಾ ಚೈತನ್ಯ ಪದಾರ್ಥ ಅಲ್ವಾ. ಸೊ ಅಂತ ಮಹಾ ಚೈತನ್ಯ ಪದಾರ್ಥವನ್ನು ಈ ಭೂಮಿ ಮೇಲೆ ಪ್ರವೇಶ ಮಾಡೋಕೆ ಮಾತೃ ಗರ್ಭದಿಂದ ನಾವು ಈ ಪಾಂಚಭೌತಿಕ ದೇಹ ತಗೊಂಡು ಇಲ್ಲಿ ಬಂದಿದ್ದೀವಿ. ಭೌತಿಕ ದೇಹ ಅನ್ನೋದು ಅದು ಅಶಾಶ್ವತದು. ಅಂದ್ರೆ ಅದು ಎನಿ ಟೈಮ್ ನಾಶನ ಆಗುತ್ತದೆ. ಅರ್ಥ ಮಾಡ್ಕೊಳ್ಳಿ, ಇದು ಎನಿ ಟೈಮ್ ನಾಶನವಾಗತ್ತೆ, ಮತ್ತೆ ಈ ಪಂಚಭೂತಗಳ ಜೊತೆಗೆ ಮಿಶ್ರವಾಗಿ ಅದು ಹೊಟ್ಟೋಗ್ತದೆ. ಆದ್ರೆ ಇಲ್ಲಿ ಸ್ಥಿರವಾಗಿ ಶಾಶ್ವತವಾಗಿ ಇರುವಂತ ಪದಾರ್ಥ ಒಂದು ನಮ್ಮ ಒಳಗಡೆ ಇದೆ ನೋಡಿ, ಅದೇ ಚೈತನ್ಯ ಪದಾರ್ಥ, ಅದೇ ಆತ್ಮ ಪದಾರ್ಥ, ಅದು ಬ್ರಹ್ಮ ಪದಾರ್ಥ. ಅದು ಇರುವಂತದ್ದು ಪ್ರತಿ ಒಂದರಲ್ಲಿ. ನಾವು ಅನ್ಕೋತಾ ಇರ್ತೀವಿ ನಮ್ಮ ಒಳಗಡೆ ಆತ್ಮ ಪದಾರ್ಥ ಇದೆ, ಬ್ರಹ್ಮ ಪದಾರ್ಥ ಇದೆ ಅಂತ. ಇಲ್ಲ, ಆತರ ಅಲ್ಲ. ಈ ನಿಸರ್ಗದಲ್ಲಿ ನಾವು ನೋಡ್ತಾ ಇರೋಂತ ಒಂದು ಖನಿಜ ಸಾಮ್ರಾಜ್ಯ ಇರ್ಲಿ, ವೃಕ್ಷ ಸಾಮ್ರಾಜ್ಯ ಇರ್ಲಿ, ಪಕ್ಷಿ ಸಾಮ್ರಾಜ್ಯ ಇರ್ಬೇಕಂದ್ರೆ, ಮೀನು ಸಾಮ್ರಾಜ್ಯ, ಜಲಚರಗಳು, ಆಮೇಲೆ ಮಾನವನು, ಜಂತು ಸಾಮ್ರಾಜ್ಯ, ಪ್ರತಿ ಒಂದರಲ್ಲಿರುವಂತದ್ದೇ ಈ ಹೇಳ್ಬೇಕಂದ್ರೆ ಈ ಆತ್ಮ ಪದಾರ್ಥ, ಈ ಬ್ರಹ್ಮ ಪದಾರ್ಥ, ಇದು ಎಲ್ಲಾ ಕಡೆ ಒಂದೇ ಇರೋದು. ನಾವು ಈಗಾಗಲೇ ಹೇಳ್ಬೋದ್ವಿ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಶ್ವೇತಕೇತು ಸತ್ ತತ್ ಸತ್ ಅಂತ ಹೇಳ್ತಾ ಇರ್ತೀವಿ. ಮತ್ತೆ ಸರ್ವಂ ಕಲಿಧ್ವಂ ಬ್ರಹ್ಮಂ ಅಂತ ಹೇಳ್ತೀವಿ. ಇದೆಲ್ಲ ಏನು ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇಡೀ ಬ್ರಹ್ಮಾಂಡದಲ್ಲಿರುವಂತದ್ದು ಈ ಬ್ರಹ್ಮ ಪದಾರ್ಥ. ಪ್ರತಿ ಯೋಚನೆ ಬರೋದು ಈ ಬ್ರಹ್ಮ ಪದಾರ್ಥದಿಂದನೇ. ಅರ್ಥ ಆಯ್ತಾ. ಆದ್ರೆ ಬ್ರಹ್ಮ ಪದಾರ್ಥದಿಂದ ಬರುವಾಗ ಮತ್ತೆ ಯಾಕೆ ಎಲ್ಲ ಪವಾಡವಾಗಿರ್ಬೇಕಲ್ಲ, ಪವಾಡವಾಗಿ ಯಾಕೆ ಇರ್ತಾ ಇಲ್ಲ ಅಂದ್ರೆ, ಇಲ್ಲಿ ಮಧ್ಯದಲ್ಲಿರೋದು ಒಂದಿದೆ, ಅದು ಮನಸ್ಸು. ಆ ಮನಸ್ಸನ್ನಿದೆಯಲ್ಲ
ಈ ಮನಸ್ಸು ಏನಿದೆಯೋ ಆ ಮನಸ್ಸು ಅನ್ನೋದು ಅದ್ರ ಒಳಗಡೆ, ಅಂದ್ರೆ ಅದಕ್ಕೂ ಪ್ರತಿಯೊಂದಕ್ಕೂ ಈ ಭೂಮಿಯಲ್ಲಿ ನೋಡಿದ್ರೆ ಈ ಭೂಮಿ ಅನ್ನೋದು ಒಂದು ಅಯಸ್ಕಾಂತ ಅನ್ಕೊಂಡಿದ್ರೆ ಅದಕ್ಕೂ ಸೌತ್ ಪೋಲ್ ಇರ್ತದೆ, ನಾರ್ತ್ ಪೋಲ್ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಒಂದು ಉತ್ತರ ಧ್ರುವ, ದಕ್ಷಿಣ ಧ್ರುವನ ಇದೆ. ಅದೇ ತರ ಪ್ರತಿ ಒಂದಕ್ಕೂ ನಕಾರಾತ್ಮ ಇರ್ತದೆ, ಸಕಾರಾತ್ಮ ಇರ್ತದೆ. ನಕಾರಾತ್ಮ ಇಲ್ಲ ಅಂದ್ರೆ ಸಕಾರಾತ್ಮ ಅದು ಅದೊಂದು ಬೆಲೆ ಗೊತ್ತಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನೆಗೆಟಿವ್ ಇದ್ರೆ ಪಾಸಿಟಿವ್ ಬೆಲೆ ಗೊತ್ತಾಗೋದು, ಪಾಸಿಟಿವ್ ಇದ್ರೆ ನೆಗೆಟಿವ್ ಬೆಲೆ ಗೊತ್ತಾಗೋದು. ಈಗ ನೋಡ್ಕೊಳ್ಳಿ, ಈಗ ಕತ್ಲೆ ಆಗಿದ್ರೆ ಬೆಳಕು ಬರುತ್ತೆ, ಬೆಳಕಾದ್ಮೇಲೆ ಕತ್ಲೆ ಬರ್ತದೆ, ಸಂತೋಷ ಆದ್ಮೇಲೆ ದುಃಖ ಬರುತ್ತೆ, ದುಃಖ ಆದ್ಮೇಲೆ ಸಂತೋಷ ಬರುತ್ತೆ. ಇಲ್ಲಿ ನೋಡ್ಕೊತಾ ಇದ್ರೆ ಪ್ರತಿಯೊಂದು ಒಂದು ವ್ಯತಿರೇಕ ಧ್ರುವಗಳು ಪ್ರತಿಯೊಂದಕ್ಕೆ ಇರುತ್ತೆ. ವ್ಯತಿರೇಕ ಧ್ರುವಗಳು ಪ್ರತಿ ಜೀವನದಲ್ಲಿ ಇರುತ್ತೆ. ಅದಕ್ಕೆ ನಮಗೂ ಅಷ್ಟೇ, ಯಾವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು. ಒಂದು ಸುಖ ಬರ್ತದೆ, ದುಃಖ ಬರುತ್ತೆ, ದುಃಖ ಆದ್ಮೇಲೆ ಸುಖ ಬರ್ತದೆ. ನಾವು ಅನ್ಕೊಂಡಿದ ಪ್ರಕಾರ ದುಃಖ ಯಾವಾಗ್ಲೂ ಇರಲ್ಲ. ಸೊ ಅದು ಆ ತರ ಅನ್ಕೊಂಡೋದು ಒಂಥರ ಮೂರ್ಖತ್ವ. ಅಂದ್ರೆ ಯಾವಾಗ್ಲೂ ದುಃಖದಲ್ಲಿ ಇರ್ತೀವಿ, ನಾನು ಬೆಳವಣಿಗೆ ಆಗಲ್ಲ ಅಂತ ಅನ್ಕೊಳ್ಳೋದು ಪೂರ್ತಿ ನಕಾರಾತ್ಮಕ ಯೋಚನೆಗಳು ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಏನಾಗುತ್ತೆ ಸ್ನೇಹಿತರೆ, ಪ್ರತಿ ಒಂದು ಅಂದ್ರೆ ನಾವು ಅನ್ಕೊಂಡದ ಪ್ರಕಾರ ಪ್ರತಿ ಒಂದು ನಮ್ಮ ಒಳಗಡೆಯಿಂದ ಆಚೆ ಕಡೆ ಯಾವುದೇ ಒಂದು ಯೋಚನೆ ಬರ್ತಾ ಇದೆ ಅಂದ್ರೆ ಅದು ನಿಜವಾದ ಪವಾಡ ಅಂಶವಾಗಿ ಇರುತ್ತೆ. ಆದ್ರೆ ಮನಸ್ಸಿದೆಯಲ್ಲ, ಮನಸ್ಸು ಮಧ್ಯದಲ್ಲಿರುವಂತ ಮನಸ್ಸು ಹೇಳ್ಬೇಕಂದ್ರೆ ಯೋಚನೆ ಬರೋದು ನಮ್ಮ ಅಂತರದಲ್ಲಿರುವಂತ ಆತ್ಮ ಚೈತನ್ಯದಿಂದ, ಕಾನ್ಶಿಯಸ್ನೆಸ್ ಇಂದ ಅಂತ ಅರ್ಥ ಮಾಡ್ಕೊಳ್ಳಿ. ಆ ಕಾನ್ಶಿಯಸ್ ನಿಂದ ಉತ್ಪನ್ನ ಆಗುವಂತ ಯೋಚನೆಗಳು ಅದು ಯಾವ್ದ್ರ ಮೇಲೆ ಅವಲಂಬಿಸ್ಕೊಂತದೆ ಅಂದ್ರೆ ನಮ್ಮ ಇಂದಿನ ಜನ್ಮ ಕರ್ಮಗಳು. ಈಗಾಗ್ಲೇ ನಾವು ಇದೊಂದು ಜನ್ಮ ಅಲ್ಲ ಪಡೆದಿರೋದು, ಅರ್ಥ ಮಾಡ್ಕೊಳ್ಳಿ. ಈಗಾಗ್ಲೇ ನೂರಾರು ಜನ್ಮಗಳು ಪಡೆದು ಬಂದಿದೀವಿ. ಮತ್ತೆ ನಮ್ಮ ಒಳಗಡೆ ಏನಿರುತ್ತೆ, ಒಂದು ಬ್ಯಾಂಕ್ ಇರುತ್ತೆ. ಏನ್ ಬ್ಯಾಂಕ್ ಅದು? ಕರ್ಮ ಬ್ಯಾಂಕ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಕರ್ಮ ಗುಪ್ತ ನಿಧಿ. ಅಂದ್ರೆ ಈಗಾಗಲೇ ಎಷ್ಟೋ ಕರ್ಮಗಳನ್ನ ಮಾಡಿರುವಂತ ಆ ವಾಸನೆಗಳು ಹೊರಗಡೆ ಇರುತ್ತೆ ಸ್ನೇಹಿತರೆ. ಆ ವಾಸನೆಗಳು ಇರುವಾಗ ಯಾವುದೇ ಒಂದು ವ್ಯಕ್ತಿ ಒಂದು ವಿಷಯಕ್ಕೆ ಸಂಬಂಧಿತ ಯಾವ ತರ ಅವರು ಪ್ರತಿಕ್ರಿಯೆ ತೋರಿಸ್ತಾರೆ ಅಂದ್ರೆ ನೀವು ತೋರಿಸಿದ ಪ್ರಕಾರ ಪ್ರತಿಕ್ರಿಯೆ ಇನ್ನೊಬ್ರು ತೋರಿಸಲ್ಲ. ನೋಡ್ಕೊಳ್ಳಿ, ಒಂದು ಅಂಶ ಯಾವುದೇ ಇರ್ಲಿ, ನಿಮ್ ಮುಂದೆ ಬಂದಿರುವಂತ ಒಂದು ವಿಷಯದ ಬಗ್ಗೆ, ಅಂದ್ರೆ ನಿಮ್ಗೆ ಒಂದು ಕಷ್ಟ ಬಂದಿದೆ ಅಂತ ಇಟ್ಕೊಳ್ಳಿ, ಇಲ್ಲ ನಿಮ್ನ ಯಾರಾದ್ರೂ ಒಂಥರ ಕೆಟ್ಟದಾಗಿ ಮಾತಾಡ್ದಂತ ಇಟ್ಕೊಳ್ಳಿ. ನೀವು ಪ್ರತಿಕ್ರಿಯೆ ತೋರಿಸೋದು, ನಿಮ್ ಪಕ್ಕದಲ್ಲಿ ಇನ್ನೊಂದು ವ್ಯಕ್ತಿ ಪ್ರತಿಕ್ರಿಯೆ ತೋರಿಸೋದು, ಇನ್ನೊಂದು ಯೋಗಿ ಪ್ರತಿಕ್ರಿಯೆ ತೋರಿಸೋದು, ಇನ್ನೊಂದು ಸಾಮಾನ್ಯ ವ್ಯಕ್ತಿ ಪ್ರತಿಕ್ರಿಯೆ ತೋರಿಸೋದು ನೋಡ್ತಾ ಇದ್ರೆ ಒಂದಕ್ಕೂ ಇನ್ನೊಂದಕ್ಕೂ ವ್ಯತ್ಯಾಸ ಇರುತ್ತೆ. ಅಂದ್ರೆ ಒಂದು ಮಹಾನ್ ಯೋಗಿ, ಒಂದು ಮಾಸ್ಟರ್, ಅವರ ಪ್ರತಿಕ್ರಿಯೆ ಏನ್ ತೋರಿಸ್ತಾನೆ? ನಾನು ಏನು ಪ್ರತಿಕ್ರಿಯೆ ತೋರಿಸಲ್ಲ, ಕೇಳಿಸ್ಕೊಂತಾನೆ. ಅದು ಒಳಗಡೆ ಹೋಗಲ್ಲ. ಒಳಗಡೆ ಅಂದ್ರೆ ಅವ್ರ ಅಂತರ ಒಳಗಡೆ ಅವ್ರ ಹೃದಯಕ್ಕೆ ಅದು ಸೇರಲ್ಲ. ಯಾವಾಗ್ಲೂ ಕೇಳಿಸ್ಕೊಳ್ಳೋದು ಮಾತ್ರ ಇರ್ತದೆ, ಆಮೇಲೆ ಅದು ಹೊಟ್ಟೋಗ್ತದೆ, ಅದು ಆಚೆ ಕಡೆ ಹೋಗುತ್ತೆ ಅಲ್ವಾ. ಇಂಥ ಅದ್ಭುತ ವಿಷಯ ಅಂದ್ರೆ ಆ ಆ ಆತರ ಅವರು ಒಳಗಡೆ ಅವ್ರು ಅವಲಂಬಿಸ್ತಾ ಇರುವಂತ ವಿಧಾನ ಅದು ಆಕ್ಚುಲಿ. ಯಾಕಂದ್ರೆ ಅವ್ರ ಬುದ್ಧಿ ಹೆಚ್ಚಾಗಿದೆ, ಅವರು ವಿವೇಕವಂತರು. ಒಂದು ಯೋಗಿ ಹೇಗಿರ್ತಾರೆ, ಒಂದು ವಿವೇಕವಂತರು, ಒಂದು ಅವರು ಪವಾಡ ಶಕ್ತಿ ಅವ್ರ ಒಳಗಡೆ ಇರುತ್ತೆ ಸ್ನೇಹಿತರೆ. ಸೊ ಅದ್ಭುತವಾದ ಆಲೋಚನೆಗಳೇ ಮಾಡ್ತಾ ಇರ್ತಾರೆ. ಯಾರೇ ಒಬ್ರು ಬಂದು ಅವ್ರಿಗೆ ಕೆಟ್ಟೆ ಭಾಷೆ ಬಂದ್ರು ಅವ್ರ ಬಗ್ಗೆ ಮತ್ತೆ ಪ್ರತಿಕ್ರಿಯೆ ತೋರ್ಸಲ್ಲ. ಆದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಏನ್ ಮಾಡ್ತಾರೆ, ಅದೇ ಪ್ಲೇಸ್ ಅಲ್ಲಿ ಇದ್ರೆ, ಅದೇ ಜಾಗದಲ್ಲಿ ಇನ್ನು ಸಾಮಾನ್ಯ ವ್ಯಕ್ತಿ ಇದ್ರೆ ಖಂಡಿತವಾಗಿ ಒಂಥರ ನಕಾರಾತ್ಮಕವಾಗಿ, ಎಷ್ಟು ನಕಾರಾತ್ಮಕ ಅಂದ್ರೆ ಅಲ್ಲೇ ಬೇಕಂದ್ರೆ ಅವ್ರ ಮೇಲೆ ಜಗಳಕ್ಕೆ ಹೋಗೋದು, ಅವ್ರನ್ನು ಇನ್ನೂ ಮತ್ತೆ ಕೆಟ್ಟದಾಗಿ ಅವ್ರನ್ನು ಮತ್ತೆ ಬೈಯೋದು, ಇದೆಲ್ಲ ಆಗ್ತಾ ಇರ್ತದೆ. ನೋಡಿ, ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅರ್ಥ ಮಾಡ್ಕೊಳ್ಳಿ. ಹೀಗೆ ಏನು ಇದಕ್ಕೂ ವ್ಯತ್ಯಾಸ, ಇಬ್ರು ಮಧ್ಯದಲ್ಲಿರೋದು ವ್ಯತ್ಯಾಸ, ಪ್ರಧಾನ ವ್ಯತ್ಯಾಸ ಏನಂದ್ರೆ ಇವನಿಗೆ ವಿವೇಕತ್ವ ಇದೆ, ಬುದ್ಧಿ ಹೆಚ್ಚಾಗಿದೆ, ಒಂದು ಮಾಸ್ಟರ್ ಆಗಿ. ಇವರು ಸಾಮಾನ್ಯ ವ್ಯಕ್ತಿ ಆಗಿದ್ದಾರೆ. ಇವ್ರ ಒಳಗಡೆ ಅವ್ರ ಒಳಗಡೆ ಯೋಚನಾ ಶಕ್ತಿ, ಸಕಾರಾತ್ಮಕ ಯೋಚನಾ ಶಕ್ತಿ ಇಲ್ಲ. ಹೇಳ್ಬೇಕಂದ್ರೆ ಅವ್ರ ಒಳಗಡೆ ಇರುವಂತ ಆ ಕಾನ್ಶಿಯಸ್ನೆಸ್ ಅದು ಬೆಳವಣಿಗೆ ಆಗಿಲ್ಲ. ಅವರು ಪ್ರತಿಕ್ರಿಯೆ ತೋರಿಸೋದು ಯಾವಾಗ್ಲೂ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಅವನ ಜೀವನದಲ್ಲಿ ಬರುವಂತ ವಿಷಯಗಳು, ಕಷ್ಟಗಳು, ನಷ್ಟಗಳು ಅದೇ ತರ ಇರ್ತದೆ, ಅವಮಾನಗಳೆಲ್ಲ ಬರ್ತಾ ಇರ್ತದೆ. ಯಾಕಂದ್ರೆ ಅವರು ತೋರಿಸುವಂತ ಪ್ರತಿಕ್ರಿಯೆ. ಸೊ ಅದಕ್ಕೆ ಸ್ನೇಹಿತರೆ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಇಲ್ಲಿ ಪ್ರಧಾನವಾಗಿ ನಮ್ಮ ಒಳಗಡೆ, ನಮ್ಮ ಅಂತರ ಒಳಗಡೆ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್. ಈಗ ಅದಕ್ಕೆ ಜೀಸಸ್ ಕ್ರೈಸ್ಟ್ ಹೇಳ್ತಾ ಇರ್ತಾರೆ. ಸೊ ಅಂದ್ರೆ ನಮ್ಮ ಮೈಂಡ್ ಹೇಗಿದೆಯೋ ನಮ್ಮ ಜೀವನ ಹಾಗೆ ಇರ್ತದೆ. ಆಸ್ ಇಸ್ ಅವರ್ ಮೈಂಡ್, ಸೋ ಇಸ್ ಅವರ್ ಲೈಫ್. ಅಂದ್ರೆ ಆಸ್ ವಿ ಥಿಂಕ್ ಸೊ ವಿ ಬಿಕಮ್. ಅಂದ್ರೆ ನಾವು ಏನು ಯೋಚನೆ ಮಾಡ್ತೀವಿ ಅದೇ ತರ ತಯಾರಾಗ್ತೀವಿ. ಓಕೆ, ಇಲ್ಲಿ ಯಾರು ಇನ್ನೊಬ್ರು ನಿಮ್ಗೆ ತಯಾರು ಮಾಡಲ್ಲ, ಇದು ಅರ್ಥ ಮಾಡ್ಕೊಳ್ಳಿ. ಯಾರೋ ನೋಡಿ, ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಕಷ್ಟಗಳು ಬಂದ್ರೆ ದೇವ್ರ ಹತ್ರ ಹೋಗ್ತಾರೆ, ಕಷ್ಟಗಳು ಬಂದ್ರೆ ಇನ್ನೊಬ್ರು ಒಂದು ಜ್ಯೋತಿಷ್ಯ ಹತ್ರ ಹೋಗ್ತಾರೆ, ಕಷ್ಟಗಳು ಬಂದ್ರೆ ಇನ್ನೊಂದು ಸ್ವಾಮೀಜಿ ಹತ್ರ ಹೋಗ್ತಾರೆ, ಕಷ್ಟಗಳು ಬಂದ್ರೆ ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ, ಕಷ್ಟಗಳು ಬಂದ್ರೆ ಒಂದು ಒಂದು ತಜ್ಞರ ಹತ್ರ ಹೋಗ್ತಾರೆ. ಮಿಕ್ಕಿದ ಸಮಯದಲ್ಲಿ ಏನ್ ಮಾಡ್ತಾರೆ? ಹೋಗಲ್ಲ. ಯಾಕಂದ್ರೆ ಈ ಸಮಯದಲ್ಲಿ ಅವ್ರಿಗೂ ಬೇರೆಯವರು ಒಂದು ಸಹಾಯ ಬೇಕಾಗತ್ತಂತ ಹೋಗ್ತಾರೆ.
ಆದ್ರೆ ಕಷ್ಟಗಳು, ನಷ್ಟಗಳು, ದುಃಖ, ರೋಗ, ಬಾಧಗಳು ಇದೆಲ್ಲ ಬರೋದು ನಿಮ್ಮ ಒಳಗಡೆಯಿಂದ ಉತ್ಪನ್ನ ಆಗ್ತಾ ಇರ್ತದೆ. ಅದು ನಾವು ಗುರುತಿಸಲ್ಲ ಯಾವಾಗ್ಲೂ. ಎಲ್ಲಿಂದ ಉತ್ಪನ್ನ ಆಗುತ್ತೆ? ಇನ್ನೊಬ್ರು ಡಾಕ್ಟರ್ ಬಂದು ನಿಮಗೆ ರೋಗ ಕೊಟ್ಟಿಲ್ಲ, ಇನ್ನೊಬ್ರು ವ್ಯಕ್ತಿ ಬಂದು ನಿಮ್ಗೆ ರೋಗ ಕೊಟ್ಟಿಲ್ಲ. ಒಂದು ಯಾವುದೇ ರೋಗಗಳು ಬರ್ತಾ ಇದೆ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ನಕಾರಾತ್ಮಕ ಯೋಚನೆಗಳು. ಹೇಳ್ಬೇಕಂದ್ರೆ ಎಲ್ಲಾ ರೋಗಗಳು ಬರೋದು, ಉತ್ಪನ್ನ ಆಗೋದು ನಮ್ಮ ಒಳಗಡೆಯಿಂದನೇ ಉತ್ಪನ್ನ ಆಗ್ತಾ ಇರ್ತದೆ. ಆಚೆ ಕಡೆಯಿಂದ ಏನು ಇಲ್ಲ ಸ್ನೇಹಿತರೆ. ಆಚೆ ಕಡೆ ಏನೋ ಇದೆ, ಯಾರೋ ಎಲ್ಲಿಂದನೋ ಏನೋ ಬಂತು, ಅದರಿಂದ ನನಗೆ ಈ ತರ ಸಮಸ್ಯೆ ಆಯ್ತು, ಇನ್ನೊಬ್ರು ಸಮಸ್ಯೆ ಕೊಟ್ಟಿದ್ದಾರೆ, ಇನ್ನೊಬ್ರು ರೋಗ ಕೊಟ್ಟಿದ್ದಾರೆ ಅಂತ ಎಲ್ಲಿ ದಾಖಲೆ ಇಲ್ಲ. ಆ ದಾಖಲೆಗಳು ಸಿಗಲ್ಲ ನಿಮಗೆ. ಮೊದಲನೇದಾಗಿ ಎಷ್ಟೇ ನೀವು ಮೂಲಗಳು ಅಂದ್ರೆ ಅದಕ್ಕೆ ಬೇಕಾದಂತ ರೂಟ್ಸ್ ನೀವು ಹುಡ್ಕೊಂಡು ಹೋಗಿ, ಎಷ್ಟೇ ಹುಡುಕಿದ್ರು ಸಿಗೋದು, ಕೊನೆಯದಾಗಿ ಸಿಗೋದು ನೀವೇ ಕಾರಣ. ಅದಕ್ಕೆ ಇನ್ನು ಯಾರು ಕಾರಣ ಇಲ್ಲ ಈ ಸೃಷ್ಟಿಯಲ್ಲಿ ಅಂತ ನಿಮ್ಗೆ ಅರ್ಥ ಆಗತ್ತೆ. ಯಾಕಂದ್ರೆ ಸ್ನೇಹಿತರೆ, ನಮ್ಮೆಲ್ಲರನ್ನು ಸೃಷ್ಟಿಕರ್ತ ರಚಿಸಿ, ಸೃಷ್ಟಿಕರ್ತ ಇಲ್ಲಿ ಸೃಷ್ಟಿ ಮಾಡಿದ್ದಾನೆ. ನಾವು ಇಲ್ಲಿ ಜನನ ತಗೊಂಡಿದ್ವಿ. ಇಲ್ಲಿ ಜನ್ಮ ತಗೊಂಡಿದ್ದೇನೆ ಅರ್ಥ ಏನಂದ್ರೆ ನಾವೆಲ್ಲರೂ ಆ ದೇವ್ರ ಪ್ರತಿರೂಪಗಳು, ಆತ್ಮ ಸ್ವರೂಪಗಳು. ನಾವು ಯಾರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ರೆ ಅವತ್ತಿಂದನೇ ನಿಮ್ಮ ಇಡೀ ಮುಖಚಿತ್ರ, ಇಡೀ ಜೀವನ ಮುಖಚಿತ್ರ ಪೂರ್ತಿ ಬದಲಾವಣೆ ಆಗುತ್ತೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಅಷ್ಟು ಪವಾಡದ ವಿಷಯ ನಾವು ಈ ಭೂಮಿ ಮೇಲೆ. ನಾವೇನು ಸಾಮಾನ್ಯರಲ್ಲ, ನಾವು ಇಲ್ಲಿ ನಡೆಯಾಡಂತ ದೇವ್ರು. ನಾವು ಇಲ್ಲಿ ನಡೆಯಾಡಂತ ದೇವ್ರು. ಆದ್ರೆ ಸ್ವಲ್ಪ ನಿಮ್ಮ ಮನಸ್ಸು ಕಲ್ಮಶ ಆಗಿದೆ ಅಷ್ಟೇ. ನಿಮ್ಮ ಮನಸ್ಸು ಒಳಗಡೆ ಆ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಅಂತ ಏನು ಅರಿಷಡ್ ವರ್ಗಗಳು ಇದೆಯೋ ಅದು ನಿಮ್ಮನ್ನು ಆಡಿಸ್ತಾ ಇದೆ. ಒಂಥರ ಹೇಳ್ಬೇಕಂದ್ರೆ ಅದು ನಿಮ್ಗೆ ಒಂಥರ ನಿಮ್ಮಿಂದ ಉತ್ಪನ್ನ ಆಗುವಂತ ಯಾವುದೇ ಯೋಚನೆಗಳಾಗ್ಬೋದು, ಭಾವನೆಗಳಾಗ್ಬೋದು, ಪ್ರತಿಕ್ರಿಯೆ ಆಗ್ಬೋದು, ಇದೆಲ್ಲ ತೋರ್ಸಕ್ ಕಾರಣ ಈ 6 ಲಕ್ಷಣಗಳು. ನಾವು ಈ 6 ಲಕ್ಷಣಗಳನ್ನು ಅರಿಷಡ್ ವರ್ಗಗಳು ಏನಂತ ಹೇಳ್ತೀವಿ ಅಂದ್ರೆ ನಮ್ಮ ಅಂತರ ಶತ್ರುಗಳಂತ ಹೇಳ್ತೀವಿ ನಾವು. ಅಂತರ ಇನ್ನರ್ ಎನಿಮೀಸ್ ಅಂದ್ರೆ ನಮ್ಮ ಮೈಂಡ್ ಕ್ವಾಲಿಟೀಸ್ ಅಂತ ಹೇಳ್ತೀವಿ. ಮನಸ್ಸಿನ ಲಕ್ಷಣಗಳು, ಅಂತರ ಶತ್ರುಗಳು, 6 ಶತ್ರುಗಳು, ಈ 6 ಅರಿಷಡ್ ವರ್ಗಗಳು ಸ್ನೇಹಿತರೆ. ಇವುಗಳನ್ನು ಏನಂದ್ರೆ ಸರಿಯಾದ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಮಾಡ್ತಾ, ಸಮತೋಲ್ಯ ಮಾಡ್ಕೊಂತ ಹೋಗ್ಬೇಕಂದ್ರೆ ಧ್ಯಾನ ಮಾಡ್ಲೇಬೇಕು ಸ್ನೇಹಿತರೆ. ಯಾವಾಗ ಧ್ಯಾನ ಮಾಡ್ತಾ ಇರ್ತೀವೋ ಈ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯಗಳು ಏನಿದೆಯೋ ಇವೆಲ್ಲಾನು ಸರಿಯಾದ ಪ್ರಮಾಣದಲ್ಲಿ ನಾವು ನಡ್ಸ್ಕೊಂಡಿದ್ರೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ವಿಷಯಕ್ಕೂ ಅತಿ ವೇಗವಂತವಾಗಿ ಪ್ರತಿಕ್ರಿಯೆ ತೋರಿಸಲ್ಲ. ಪ್ರತಿ ಒಂದು ಯೋಚಿಸಿ ನಮ್ಮ ಒಳಗಡೆಯಿಂದ ಅತ್ಯುನ್ನತ ಶಕ್ತಿವಂತ ತರಂಗಗಳು ಉತ್ಪನ್ನ ಮಾಡ್ತಾ ಇರ್ತೀವಿ. ಅವಾಗ ಪ್ರತಿ ಒಂದು ಸಾಕಾರವಾಗುತ್ತೆ ಸ್ನೇಹಿತರೆ. ಅಂದ್ರೆ ಈ ಭೂಮಿ ಮೇಲೆ ಸಾಕಾರ ಆಗ್ಬೇಕು ಅಂದ್ರೆ ಮ್ಯಾನಿಫೆಸ್ಟೇಷನ್ ನಿಮ್ಮಿಂದ ಯಾವುದೇ ವಿಷಯ ಇರಲಿ. ಒಂದು ದೊಡ್ಡ ಪಿರಮಿಡ್ ಕಟ್ಟಬೇಕು, ಏನಕ್ಕೆ ಬೇಕು? ಅದಕ್ಕೆ ದೊಡ್ಡ ಪಿರಮಿಡ್ ಕಟ್ಟಕ್ಕೆ ದೊಡ್ಡ ದುಡ್ಡು ಬೇಕಾಗಿಲ್ಲ. ನಿಮ್ಮ ಹತ್ರ ಹೆಚ್ಚು ಪರಿಣಾಮದಲ್ಲಿ ಹಣಕಾಸು ಬೇಕಾಗಿಲ್ಲ. ನಿಮ್ಗೆ ಬೇಕಾಗಿರೋದು ಏನ್ ಗೊತ್ತಾ? ಮಹಾಸಂಕಲ್ಪ. ಅರ್ಥ ಮಾಡ್ಕೊಳ್ಳಿ. ಆ ಮಹಾಸಂಕಲ್ಪ ನಿಮ್ ಒಳಗಡೆ ಇದ್ರೆ ನಿಮ್ಮ ನಿಮ್ಮ ಒಳಗಡೆ ಆ ಮಹಾಸಂಕಲ್ಪ ಅನ್ನೋದು ನಿಮ್ ಒಳಗಡೆ ಇದ್ರೆ ಖಂಡಿತವಾಗಿ ಸಾಕಾರ ಆಗುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ. ನೋಡಿ, ಉದಾಹರಣೆಗೆ ನಮ್ಮ ಪತಂಜಲಿ ಗುರುಗಳು ಒಂದು ಪಿರಮಿಡ್ ವ್ಯಾಲಿ ಅಂತ ಈ ಬೆಂಗಳೂರು ಕರ್ನಾಟಕದಲ್ಲಿ ಆಯ್ತು. ಆಮೇಲೆ ನೆಕ್ಸ್ಟ್ ಅತಿ ದೊಡ್ಡ ಪಿರಮಿಡ್ ಹೈದರಾಬಾದ್ ಹತ್ರ, ಹೈದರಾಬಾದ್ ಔಟ್ಸ್ಕರ್ಟ್ಸ್ ಅಲ್ಲಿ ಅಲ್ಲೊಂದು ದೊಡ್ಡ ಪಿರಮಿಡ್ ಕೈಲಾಸಪುರಿಯಲ್ಲಿ ಆಯ್ತು. ಇನ್ನೊಂದು ದೊಡ್ಡ ಪಿರಮಿಡ್ ಅವ್ರು ಇರುವಾಗನೇ ಶಂಕುಸ್ಥಾಪನೆ ಮಾಡಿರುವಂತ ಒಂದು ರಾಜಮಂಡ್ರಿ ಹತ್ರ ವಶಿಷ್ಠ ಗೌತಮ ಪಿರಮಿಡ್ ಆಗ್ತಾ ಇದೆ. ಇದೆಲ್ಲದ ಕಾರಣ ಏನು? ಇದೆಲ್ಲದಕ್ಕೂ ಎಲ್ಲಿಂದ ಉತ್ಪನ್ನ ಆಗಿದೆ, ಎಲ್ಲಿಂದ ಜನ್ಮ ತಗೊಂಡಿದೆ ಅಂದ್ರೆ ಅವರು ಮಹಾ ಸಂಕಲ್ಪದಿಂದ ಬಂದಿರುವಂತ ವಿಷಯಗಳಿವೆಲ್ಲ. ಅವ್ರ ಹತ್ರ ದುಡ್ಡು ಇದೆಯಾ? ಅವ್ರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಹೇಳ್ಬೇಕಂದ್ರೆ, ಅವ್ರಿಗೊಂದು ಮೊಬೈಲ್ ಇಲ್ಲ. ಅವ್ರ ಹತ್ರ ಇರೋದು ಒಂದೇ ಒಂದು ಫ್ಲೂಟ್ ಇರುತ್ತೆ, ಒಂದು ಬ್ಯಾಗ್ ಅಷ್ಟೇ ಇರೋದು. ಅಷ್ಟು ಸಾಮಾನ್ಯ ಜೀವನ, ಅಷ್ಟು ಅದೇ ಹೇಳ್ತೀವಲ್ಲ, ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂದ್ರೆ ಅವ್ರ ಒಳಗಡೆ ಇದ್ದಿರೋದೇನು ಗೊತ್ತಾ? ಅವ್ರ ಒಳಗಡೆ ಇದ್ದಿರೋದು ಹೈ ಥಿಂಕಿಂಗ್ ಮತ್ತೆ ಸಿಂಪಲ್ ಲಿವಿಂಗ್. ಹೈ ಥಿಂಕಿಂಗ್ ಅಂದ್ರೆ ಏನು? ಅದೇ ಮಹಾಸಂಕಲ್ಪ. ಮತ್ತೆ ಆ ಮಹಾಸಂಕಲ್ಪ ಇಟ್ಕೊಂಡಕ್ಕೆ ನಾವೇನು ಕಡಿಮೆ ಆಗಿದೀವಿ? ಯಾಕೆ ನಾವು ಇಟ್ಕೊಳಕ್ ಆಗ್ತಾ ಇಲ್ಲ? ನಮ್ಮ ಜೀವನದಲ್ಲಿ ಯಾವುದೇ ಒಂದು ಸಾಧಿಸ್ಬೇಕಂದ್ರೆ ನಮ್ ಫಸ್ಟ್ ಬರೋದೇ ಇಷ್ಟು ನಕಾರಾತ್ಮಕ ಯೋಚನೆಗಳು ಬರ್ತಾ ಇರ್ತದೆ. ಯಾವಾಗ್ಲೂ ನಕಾರಾತ್ಮಕ ಯೋಚನೆಗಳು. ಹೇಳ್ಬೇಕಂದ್ರೆ ನೀವೊಂದು ನೀವೊಂದು ಆತ್ಮ ಸ್ವರೂಪ, ನೀವೊಂದು ದೈವ ಸ್ವರೂಪ, ನಡೆಯಾಡುವಂತ ದೈವ ಸ್ವರೂಪ ನೀವು ಈ ಭೂಮಿ ಮೇಲೆ. ಇದಕ್ಕಿಂತ ಏನ್ ನಿರೂಪಣೆ ಬೇಕು ನಿಮ್ಗೆ? ಏನ್ ನಿರೂಪಣೆ ಬೇಕಾಗಿಲ್ಲ. ಆದ್ರೆ ಸ್ವಲ್ಪ ನಿಮ್ಮ ಒಳಗಡೆ ಆ ನಕಾರಾತ್ಮಕ ಅಂಶಗಳನ್ನು ಕಡಿಮೆ ಮಾಡ್ಕೊತಾ ಹೋಗಿ. ಈಗಾಗಲೇ ನಕಾರಾತ್ಮಕ ವಿಷಯಗಳು, ನೆಗೆಟಿವ್ ಎನರ್ಜಿ, ಬ್ಯಾಡ್ ಎನರ್ಜಿ ಅದೆಲ್ಲ ನಮ್ಮ ಹೊರಗಡೆ ಇದೆ. ಅರ್ಥ ಆಯ್ತಲ್ಲ? ಈ ಕೆಟ್ಟ ಎನರ್ಜಿ ನಮ್ಮ ಹೊರಗಡೆ ಈಗಾಗಲೇ ಸಂಗ್ರಹಿಸ್ಕೊಂಡಿದೀವಿ. ಹೇಗೆ ಸಂಗ್ರಹಿಸ್ಕೊಂಡಿದೀವಿ? ನಮ್ಮ ಹುಟ್ಟಿದಿಂದ
ಅಂದ್ರೆ ನಾವು ಜನ್ಮ ತಗೊಂಡ್ರಿಂದ ಈ ಭೂಮಿ ಮೇಲೆ ನಮ್ಗೆ ಕೊಡುವಂತ ಟ್ರೈನಿಂಗ್ ಆ ಥರ ಇತ್ತು. ಆ ಟ್ರೈನಿಂಗ್ ಆಗಿತ್ತು. ಒಂದು ಪೇರೆಂಟ್ಸ್ ಆಗಲಿ, ಟೀಚರ್ಸ್ ಆಗಲಿ, ಶಾಲೆಯಲ್ಲಾಗ್ಲಿ, ನಮ್ಮ ಫ್ರೆಂಡ್ಸ್ ಅಲ್ಲಿ ಅಂದ್ರೆ ಸ್ನೇಹಿತರು, ಸುತ್ತಮುತ್ತ ಸ್ನೇಹಿತರಾಗ್ಲಿ, ಸಮಾಜದಲ್ಲಾಗ್ಲಿ, ಯಾವಾಗ್ಲೂ ನೋಡ್ತಾ ಇರಿ ನೀವು. ಈಗಲೂ ಅಷ್ಟೇ, ಆಚೆ ಕಡೆ ಹೋದ್ರೆ ಅಲ್ಲಿ ಚರ್ಚೆ ಆಗ್ತಾ ಇರೋಂಥ ಏನಪ್ಪಾ ಅಂದ್ರೆ ಎಲ್ಲ ನೆಗೆಟಿವ್ ಅಂಶಗಳ ಬಗ್ಗೆ, ಈ ನಕಾರಾತ್ಮಕ ಅಂಶಗಳ ಬಗ್ಗೆನೆ ಹೇಳ್ಬೇಕಂದ್ರೆ ಅದೇ ಡಿಸ್ಟ್ರಕ್ಟಿವ್ ಥಾಟ್ಸ್ ಅಂತ ಹೇಳ್ತೀವಿ ನಾವು. ಒಂಥರ ಭಯಾನಕರ ಯೋಚನೆಗಳು, ಭಯಾನಕರ ಪರಿಸ್ಥಿತಿಗಳು, ಇವುಗಳು ಎಲ್ಲ ನಾವು ಯಾವಾಗ್ಲೂ ಇದೇ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಎಲ್ಲರಿಂದ ನೋಡಿ, ಇಲ್ಲಿ ಭೂಮಿ ಮೇಲೆ ಏನೇ ಸಾಕಾರ ಆಗ್ಬೇಕಾದ್ರೂ ದೊಡ್ಡ ವಿಷಯ ಮಾಡ್ಬೇಕಂದ್ರೆ ಎಲ್ಲರೂ ಸೇರಿ ಒಂದು ಮಹಾ ಸಂಕಲ್ಪ ಮಾಡ್ಬೇಕು ಸ್ನೇಹಿತರೆ. ಆ ಮಹಾ ಸಂಕಲ್ಪ ಹೇಗಿರ್ಬೇಕಂದ್ರೆ ನಿಮ್ಮಿಂದ ಬರುವಂತ ಶಕ್ತಿ, ನಿಮ್ಮಿಂದ ಬರುವಂತ ತರಂಗಗಳು, ನಮ್ಮಿಂದ ಬರುವಂತ ತರಂಗಗಳು, ಇನ್ನೂ ನಮ್ಮ ಸುತ್ತಮುತ್ತ ಇರುವಂತ ಎಲ್ಲ ನಮ್ಮ ಸೋದರರು ಎಲ್ಲಾ ಯೋಚನೆಗಳು ಪವಾಡವಾಗಿರ್ಬೇಕಾಗತ್ತೆ. ಅಂದ್ರೆ ಅದ್ಭುತವಾದ ಆ ಯೋಚನೆಗಳು ಉತ್ಪನ್ನ ಆಗ್ತಾ ಇರ್ಬೇಕು ಯಾವಾಗ್ಲೂ. ಅವಾಗ ಏನಾಗುತ್ತಂದ್ರೆ ಸಮಿಷ್ಟಿವಾಗಿ ಈ ಗ್ರೂಪ್ ಕಾನ್ಶಿಯಸ್ನೆಸ್ ಅಲ್ಲಿ, ಈ ಗ್ರೂಪ್ ಕಾನ್ಶಿಯಸ್ನೆಸ್, ಈ ಗ್ರೂಪ್ ಥಿಂಕಿಂಗ್ ಅಂತ ಹೇಳ್ತೀವಲ್ಲ, ಇದೆಲ್ಲ ಆಗಿ ಏನಾಗತ್ತಂದ್ರೆ ಒಂದು ದೊಡ್ಡ ಪವಾಡದ ಶಕ್ತಿ ಕ್ಷೇತ್ರ ಈ ಭೂಮಿ ಮೇಲೆ ವ್ಯವಸ್ಥೀಕರಣ ಆಗ್ತದೆ ಸ್ನೇಹಿತರೆ. ಆಗಿದ ತಕ್ಷಣವೇ ನಿಮ್ಗೆ ಏನ್ ಬೇಕೋ ಅದು ಸಾಕಾರ ಆಗುತ್ತೆ ನೋಡಿ. ಅಂತ ಅದ್ಭುತವಾದ ವಿಷಯ. ಆದ್ರೆ ಒಂದು ಫ್ಯಾಮಿಲಿ ತಗೊಳ್ಳಿ, ಒಂದು ಚಿಕ್ಕ ಒಂದು ಕುಟುಂಬ ತಗೊಳ್ಳಿ. ಆ ಕುಟುಂಬದಲ್ಲಿ ಏನಾಗತ್ತೆ, ಅಲ್ಲಿರುವಂತ ವ್ಯಕ್ತಿಗಳು ಒಬ್ಬೊಬ್ರು ಒಂಥರ ಥಿಂಕಿಂಗ್ ಅಲ್ಲಿ ಇರ್ತಾರೆ. ಒಬ್ರು ನಕಾರಾತ್ಮಕವಾಗಿ, ಇನ್ನೊಬ್ರು ಸಕಾರಾತ್ಮಕವಾಗಿ, ಇನ್ನೊಬ್ರು ಹೇಳ್ಬೇಕಂದ್ರೆ ತಟಸ್ಥವಾಗಿ, ಇನ್ನೊಬ್ರು ಅತಿ ಭಯಾನಕರ ಯೋಚನೆ ಇಟ್ಕೊಂಡು ಅವ್ರ ಜೀವನ ನಡೆಸ್ತಾ ಇರ್ತಾರೆ. ಆಗ ಹೇಗಾಗತ್ತೆ, ನಿಮ್ಮ ಕುಟುಂಬದ ಲಕ್ಷ್ಯ ಹೇಗೆ ನೀವು ಸಾಧಿಸ್ಕೋಬಹುದು? ನಿಮ್ಮ ಕುಟುಂಬ ಲಕ್ಷ್ಯ ಸಾಧಿಸ್ಕೊಡಕ್ ಸಾಧ್ಯವೇ ಇಲ್ಲ. ಆದ್ರೆ ನಿಮ್ಮ ಕುಟುಂಬ ಒಳ್ಳೆ ಕುಟುಂಬ ಆಗಿರ್ಬೇಕು, ಕುಟುಂಬ ಆಗ್ಬೇಕು, ಒಳ್ಳೆ ನಮ್ಮ ಆ ಕುಟುಂಬದಲ್ಲಿ ನಾವು ಏನೇ ಒಂದು ಮಾಡಿದ್ರು ಅದ್ಭುತವಾಗಿರ್ಬೇಕು ಅಲ್ಲ. ಒಂಥರ ಹೇಳ್ಬೇಕಂದ್ರೆ ಅದ್ಭುತ ಯಶಸ್ವಿ ಕಂಡಿಡ್ಬೇಕು ಅಂತ ನಿಮ್ಗೆಲ್ಲ ಇರುತ್ತೆ. ಅದೇ ನಮ್ಗಿರುವಂತ ಕೋರಿಕೆಗಳು ಅಲ್ವಾ. ನಮ್ಮ ಮಗಳು ಮಗ ಅವ್ರಿಗೆ ಒಳ್ಳೆ ಜಾಬ್ ಬರಬೇಕು, ಅವ್ರು ಒಳ್ಳೆ ಸಂಪಾದನೆ ಇರ್ಬೇಕಾಗತ್ತೆ, ಒಳ್ಳೆ ಗಂಡ ಬರ್ಬೇಕಾಗತ್ತೆ ಅಂತ ನಾವು ಯೋಚಿಸ್ತಾ ಇರ್ತೀವಿ. ಆದ್ರೆ ಆತರ ಯೋಚಿಸೋದು ನೀವೊಬ್ಬರೇ ಯೋಚಿಸಿದ್ರೆ ಸಾಕಾಗಲ್ಲ. ಗ್ರೂಪ್ ಥಿಂಕಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ಕುಟುಂಬದಲ್ಲಿ ಒಂದು ತಾಯಿ ಹೇಗಿರ್ತದೆ, ಒಂದು ಮಗಳು ಮತ್ತೆ ನೀವ್ ಹೇಗಿರ್ತೀರಿ, ನಿಮ್ಮ ಸುತ್ತಮುತ್ತ ಇರುವಂತ ನಿಮ್ಮ ರಿಲೇಟಿವ್ಸ್ ಆಗ್ಬೋದು, ಎಲ್ಲರೂ ಏನಾಗ್ತದೆ, ಈ ಪವಾಡ ಯೋಚನೆ ಮಾಡಲ್ಲ. ಅದಕ್ಕೆ ಬೆಲೆನೇ ಕೊಡಲ್ಲ ಹೇಳ್ಬೇಕಂದ್ರೆ. ಮೊದಲನೇದಾಗಿ ಮಾಡೋದೇ ನೆಗೆಟಿವ್ ಥಿಂಕಿಂಗ್. ನಾವು ಈ ಮಗಳು ಗಂಡ ಬಂದ್ಮೇಲೆ ಏನಾಗ್ತದೋ, ಹೇಗ್ ನೋಡ್ಕೊತಾರೋ, ಏನಾಗ್ಬಿಡ್ತದೋ ನೋಡಿ. ಇಲ್ಲಿ ಆಗಿರೋದು ಅಂದ್ರೆ ಇದು ಮಾಡ್ತಾ ಇರೋದು ನಾವು ಮಾಡಿದ ಮೇಲೆ ಮತ್ತೆ ನಾವು ಫಲಿತ ಅನುಭವಿಸ್ಬೇಕಲ್ಲ. ಅದನ್ನೇ ಹೇಳ್ತೀವಲ್ಲ. ಲಾ ಆಫ್ ಕರ್ಮ ಅಂತ ಹೇಳ್ತೀವಿ, ಕರ್ಮ ಸಿದ್ಧ ಅಂತ ಹೇಳ್ತೀವಿ. ಏನ್ ಕರ್ಮ ಸಿದ್ಧ ಅಂತ ಹೇಳ್ತದೆ? ನಿಮ್ಮ ಯೋಚನೆಗಳು, ನಿಮ್ಮ ಭಾವನೆಗಳು, ನಿಮ್ಮ ಚೇಷ್ಟಗಳು, ಅಂದ್ರೆ ಭಾವನಾ ಕ್ಷೇತ್ರ, ಚೇಷ್ಟಾ ಕ್ಷೇತ್ರ, ವಾಕ್ ಕ್ಷೇತ್ರ. ಈ ಮೂರು ಕ್ಷೇತ್ರಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕು. ತ್ರಿಕರಣ ಶುದ್ಧಿ ಅಂತ ಹೇಳ್ತೀವಿ. ಅಂದ್ರೆ ಮನಸ, ವಾಚ, ಕರ್ಮನ. ಈ ಮನಸ, ವಾಚ, ಕರ್ಮನ ಏನೇ ಮಾಡಿದ್ರು ಅದು ತ್ರಿಕರಣ ಶುದ್ಧಿಯಾಗಿ ಇಟ್ಕೊಂಡಿದ್ರೆ ಅದ್ಭುತ ಫಲಿತ ಸಾಧಿಸಬಹುದು ಸ್ನೇಹಿತರೆ. ಪ್ರತಿಯೊಂದಕ್ಕೆ ಇದೇ ನಿಮಗೆ ಜವಾಬು. ನಿಮ್ಮ ಜೀವನದಲ್ಲಾಗ್ಲಿ, ನಿಮ್ಮ ಪಕ್ಕದಲ್ಲಿರುವಂತ ಜೀವನದಾಗ್ಲಿ, ಇಡೀ ಈ ಸಮಾಜಕ್ಕೂ ಬೇಕಾಗಿರುವಂತ ಒಂದೇ ಒಂದು ಆನ್ಸರ್ ಏನಪ್ಪಾ ಅಂದ್ರೆ ತ್ರಿಕರಣ ಶುದ್ಧಿ. ಏನೇ ಮಾಡಿ ತ್ರಿಕರಣ ಶುದ್ಧಿಯಲ್ಲಿ ಮಾಡಿ. ಅಂದ್ರೆ ಒಂದು ಜಾಬ್ಗೆ ಹೋಗ್ತಾ ಇದ್ರಿ, ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರಿ. ಆ ಕೆಲಸದಲ್ಲಿ ಹೋಗುವಾಗ ನಿಜವಾಗಿ ನೀವು ಯಶಸ್ವಿ ಕಂಡಿಡಬೇಕು, ಆ ಜಾಬಲ್ಲಿ ಅತ್ಯುನ್ನತ ಸ್ಥಾಯಿಗೆ ನೀವು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ನಿಮಗೆ ತ್ರಿಕರಣ ಶುದ್ಧಿ ಬೇಕು. ಅಂದ್ರೆ ನಿಮ್ಮ ಯೋಚನೆಗಳು ಹೇಗಿರ್ಬೇಕು, ನಿಮ್ಮ ಯೋಚನೆಗಳಾದ್ಮೇಲೆ ಅಂದ್ರೆ ನಿಮ್ಮ ಯೋಚನೆಗಳು ಹೇಗಿರ್ಬೇಕು, ನಿಮ್ಮ ಮಾತುಗಳು ಹೇಗಿರ್ಬೇಕು, ನಿಮ್ಮ ಚೇಷ್ಟೆಗಳು ಹೇಗಿರ್ಬೇಕು, ಈ ಮೂರು ನೋಡ್ಕೊಳ್ಳಿ. ಈ ಮೂರು ಶುದ್ಧಿ ಆಗಿದೆಯಾ? ಈ ಮೂರು ಶುದ್ಧಿ ಆಗಿದ್ರೆ ನಿಮ್ಗೆ ಸಿದ್ಧಿ ಬರುತ್ತೆ. ಅಂದ್ರೆ ವಾಕ್ ಶುದ್ಧಿ ಇದ್ರೆ ವಾಕ್ ಸಿದ್ಧಿ ಬರುತ್ತೆ. ಹಾಗೆ ನಿಮ್ಮ ಭಾವನಾ ಶುದ್ಧಿ ಇದ್ರೆ ಭಾವನಾ ಸಿದ್ಧಿ ಬರುತ್ತೆ. ಹಾಗೆ ಚೇಷ್ಟಾ ಶುದ್ಧಿ ಇದ್ರೆ ಚೇಷ್ಟಾ ಸಿದ್ಧಿ ಬರುತ್ತೆ. ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಸಿದ್ಧಿ ಅಂದ್ರೆ ಏನು? ಅದು ಅತ್ಯುನ್ನತ ಸ್ಥಾಯಿ, ಅತ್ಯುನ್ನತ ಸ್ಥಾಯಿ ಅಂತ ಹೇಳ್ಬೋದು, ಅತ್ಯುನ್ನತ ಯಶಸ್ವಿ ಅಂತ ಆಗ್ಬೋದು. ಆ ಸಿದ್ಧಿ ಬರ್ಬೇಕಂದ್ರೆ ನಿಮ್ಗೆ ಫಸ್ಟ್ ಮೊದಲನೇದಾಗಿ ನಿಮ್ಮ ಒಳಗಡೆ ಶುದ್ಧಿ ಇದೆಯಾ, ನಿಮ್ಮ ಒಳಗಡೆ ಪರಿಶುದ್ಧವಾಗಿದ್ದೀರಾ ಅಂತ ಅರ್ಥ ಮಾಡ್ಕೋಬೇಕು ನಾವು. ಒಂದು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಮ್ಮ ಯೋಚನೆಗಳು ಯಾವಾಗ್ಲೂ ಹೆಂಗಿರ್ಬೇಕು? ಈ ಕಂಪನಿ ಬೆಳವಣಿಗೆ ಆಗ್ಬೇಕು, ನಾನು ಒಳ್ಳೆ ಕೆಲಸ ಮಾಡ್ಬೇಕು ಇವ್ರಿಗೆ. ಒಳ್ಳೆ ಆ ಯೋಚನೆಗಳು, ಆ ಪವಾಡ ಯೋಚನೆಗಳು ಹೇಗಿದೆಯೋ, ಆ ಸಕಾರಾತ್ಮಕ ಯೋಚನೆಗಳು ನೋಡಿ, ಆ ಯೋಚನೆಗಳು ಹಾಗಿರ್ಬೇಕಾಗತ್ತೆ. ಅದೇ ತರ ಮಾತುಗಳು. ಆದ್ರೆ ಈಗ ಮೊದಲನೇದಾಗಿ ಪ್ರತಿಯೊಂದು ಯೋಚನೆಯಿಂದನೇ ಮಾತುಗಳು ಉತ್ಪನ್ನ ಆಗತ್ತೆ. ಅಂದ್ರೆ ಯೋಚನೆಗಳೇ ಪ್ರಧಾನ ಕಾರಣ ಸ್ನೇಹಿತರೆ. ಯೋಚನೆಗಳು ಆಚೆ ಕಡೆ ಬರಬೇಕು ಅಂತಂದ್ರೆ ಈ ಯೋಚನೆಗಳು ಹೇಗಿದೆ, ನಿಮ್ಮ ಯೋಚನೆಗಳು ಹೇಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ನಿಮ್ಮ ಮಾತುಗಳು ನೋಡಿದ್ರೆ ನಿಮ್ಮ ಯೋಚನೆಗಳ ಬಗ್ಗೆ ಹೇಳ್ಬೇಕು.
ಹೇಳ್ಬೋದು. ಅಂದ್ರೆ ನಿಮ್ಮ ಮೈಂಡ್ ರೀಡ್ ಮಾಡ್ಬೇಕಾದ್ರೆ, ನಿಮ್ಮ ಒಳಗಡೆ ಇರುವಂತ ಅಂತರ ಮನಸ್ಸು ಅನ್ನೋ ತಿಳಿಸ್ಕೋಬೇಕಂದ್ರೆ, ತಿಳಿಬೇಕಂದ್ರೆ ಏನ್ ಮಾಡ್ಬೇಕು? ನಿಮ್ ಮಾತುಗಳನ್ನು ಗಮನ ಕೊಡ್ಬೇಕು. ನಿಮ್ ಮಾತುಗಳ ಮೇಲೆ ಗಮನ ಕೊಡ್ರಿ. ಯಾರೇ ಒಂದು ವ್ಯಕ್ತಿ ಮಾತುಗಳ ಗಮನ ಕೊಟ್ರೆ ಅವರು ಅಂತರ ಒಳಗಡೆ ಅವ್ರ ಅಂತರ ಮನಸ್ಸು ಹೇಗಿರುತ್ತೆ ಅಂತ ನಾವು ಕಂಡಿಡ್ಬೋದು ಸ್ನೇಹಿತರೆ. ಸೊ ಅಂತ ವಿಷಯ ಇದು. ಅಂದ್ರೆ ಮಾತುಗಳು ಉತ್ಪನ್ನ ಆಗೋದು ಯೋಚನೆಗಳಿಂದ. ಮತ್ತೆ ಕೆಲಸಗಳು ಹೇಗೆ ಉತ್ಪನ್ನ ಆಗುತ್ತೆ? ನಿಮ್ಮ ಮಾತು, ನಿಮ್ಮ ಯೋಚನೆ ಎರಡು ಸೇರಿ, ಆ ಎರಡು ಸೇರಿರುವಂತ ಆ ಎರಡು ಸಮಿಷ್ಟಿವಾಗಿ ಆಗುವಂತ ವಿಷಯ ಆಚೆ ಕಡೆ ಆಗುವಂಥದ್ದು ಕರ್ಮ. ಕರ್ಮ ಅಂದ್ರೆ ಒಂದು ಕೆಲಸ. ಅಂದ್ರೆ ಹೇಳ್ಬೇಕಂದ್ರೆ ಭೌತಿಕ ರೂಪದಲ್ಲಿ ಆಗುವಂಥದ್ದೇ ಅದು ಕೆಲಸ, ಅದೇ ಕರ್ಮ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದ್ರೆ ಅದು ಏನಾಗುತ್ತೆ? ಚೇಷ್ಟಾ ಕ್ಷೇತ್ರ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಕೆಲಸ ನಿಮ್ಮಿಂದ ಒಂದು ಕೆಲಸ ಆಗ್ತಾ ಇದೆ. ನಿಮ್ಮಿಂದ ಯಾವುದೋ ಒಂದು ಆ ಈ ಸಮಾಜಕ್ಕೆ, ಈ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಅಕ್ಕಪಕ್ಕವರಿಗೆ ಏನೇ ಒಂದು ವಿಷಯ ಒಂದು ಕಾರ್ಯರೂಪದಲ್ಲಿ, ಒಂದು ಕರ್ಮ ರೂಪದಲ್ಲಿ, ಒಂದು ಚೇಷ್ಟಾ ರೂಪದಲ್ಲಿ ಆಗ್ತಾ ಇದೆ ಅಂತ ಅರ್ಥ ಏನಪ್ಪಾ ಅಂದ್ರೆ, ನಿಮ್ಮ ಒಳಗಡೆ ಇರುವಂತ ಯೋಚನೆಗಳು, ಆ ಮಾತುಗಳು, ಈ ಎರಡು ಮೇಲೆ ಅವಲಂಬಿಸಿಕೊಂಡು ಅದು ಆಗ್ತಾ ಇರ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಮೊದಲನೇದಾಗಿ ನಿಮ್ಮ ಯೋಚನೆಗಳ ಸುದ್ದಿ ಮಾಡ್ಕೊರಿ. ಆದಷ್ಟು ಯಾವಾಗ ಪವಾಡ ಯೋಚನೆ ಮಾಡಿ. ಏನಾಗತ್ತೆ ಪವಾಡ ಯೋಚನೆ ಮಾತ್ರ? ನಿಮ್ಗೆ ಏನಾದ್ರು ಹೋಗ್ತದ? ಒಂದು ಯಾವುದೇ ಇರ್ಲಿ, ನಾವು ಇಂಟರ್ವ್ಯೂಗೆ ಹೋಗ್ತಾ ಇದೀವಿ. ಇಂಟರ್ವ್ಯೂಗೆ ಹೋಗಕ್ ಮುಂಚೆನೆ ನಾನು ಏನೋ ಅಲ್ಲಿ ಹೋದ್ರೆ ಏನ್ ಕ್ವಶನ್ ಕೇಳ್ತಾರೋ, ಆ ಕ್ವಶನ್ ನನ್ಗೆ ಗೊತ್ತಿತ್ತೋ ಇಲ್ಲ, ನಾನು ಆನ್ಸರ್ ಆಗತ್ತೋ ಇಲ್ಲ, ಇಷ್ಟೆಲ್ಲ ಅನ್ಕೊಂಡು ನಾವು ಇಲ್ಲೇ ಅನ್ಕೊಂತಾ ಇರ್ತೀವಿ. ಅಲ್ಲಿ ಹೋಗಕ್ ಮುಂಚೆ ನಾವೇ ಅನ್ಕೋತೀವಿ. ಅಲ್ಲಿ ಹೋಗೋದು ಹಾಗೆ ಆಗ್ತದೆ ಸ್ನೇಹಿತರೆ. ನೋಡಿ, ನೀವೇನು ಭಾವನೆ ನೀವೊಂದು ದೇವರು, ನೀವು ಸಾಮಾನ್ಯ ವ್ಯಕ್ತಿ ಅಲ್ಲ. ಅರ್ಥ ಆಯ್ತಾ? ನೀವೊಂದು ದೇವರು, ನಿಮ್ ಒಳಗಡೆ ಇರೋದು ಆತ್ಮ ಪದಾರ್ಥ, ನಿಮ್ ಒಳಗಡೆ ಇರೋದು ಬ್ರಹ್ಮ ಪದಾರ್ಥ. ನೀವೇನ್ ಅನ್ಕೊಂತೀರೋ ಅದೇ ಆಗತ್ತೆ. ನೀವ್ ಆದ್ರೆ ನೀವು ಅನ್ಕೊಂಡಿರೋದು ಆಗಿಲ್ಲ ಅಂತಂದ್ರೆ, ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ನಿಮ್ಗೆ ಯಾವುದೋ ಒಂದು ಕರ್ಮ ಅಡ್ಡ ಬಂದಿದೆ ಅಂತ ಇಟ್ಕೊಳ್ಳಿ. ಅಡ್ಡ ಬಂದಿದೆ ಅಂತ ಖಂಡಿತವಾಗಿ ಭಾವಿಸ್ಬೇಕು ನೀವು. ನಾ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ, ಸರ್ ನಾನು ತುಂಬಾ ಪವಾಡ ಅಂಶಗಳು ಇಟ್ಕೊಂಡಿದ್ದೀನಿ, ಪವಾಡ ಮನಸ್ಸಿಂದ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಪವಾಡ ಅಂಶದಿಂದ ನನ್ನ ಜೀವನ ನಡೆಸ್ತಾ ಇದ್ದೀನಿ, ಆದ್ರೂ ನನಗೆ ಈ ತರ ಕೆಟ್ಟ ಫಲಿತಗಳು ಬರ್ತಾ ಇದೆ. ಏನ್ ಮಾಡ್ಬೇಕು? ನಾನು ಒಳ್ಳೆ ವ್ಯಕ್ತಿ, ನಾನು ಎಲ್ಲಾ ಕೆಲಸಗಳು ಚೆನ್ನಾಗಿ ಮಾಡ್ತೀನಿ, ಎಲ್ಲರಿಗೂ ಸಹಾಯ ಮಾಡ್ತೀನಿ, ಇಡೀ ನಮ್ಮ ಸುತ್ತಮುತ್ತಲಿರೋರ್ಗೆ ಸಹಾಯ ಮಾಡ್ತೀನಿ, ಮತ್ತೆ ಒಳ್ಳೆ ಟೆಂಪಲ್ಗೆ ಹೋಗ್ತೀನಿ, ಡೊನೇಷನ್ ಕೊಡ್ತೀನಿ, ಏನೋ ಮಾಡ್ತಾ ಇರ್ತೀನಿ, ಒಳ್ಳೆ ವಿಷಯ ಮಾಡ್ತೀನಿ, ಒಳ್ಳೆ ಕರ್ಮಗಳು, ಒಳ್ಳೆ ಯೋಚನೆಗಳು, ಒಳ್ಳೆ ಭಾವನೆಗಳೇ ಇಟ್ಕೊಂಡಿದ್ದೀನಿ. ಆದ್ರೂ ನನಗೆ ನನ್ನ ಜೀವನದಲ್ಲಿ ಗಡ್ಡು ಪರಿಸ್ಥಿತಿ ಇದೆ. ನನ್ನ ಕುಟುಂಬದಲ್ಲಿ ಹಣಕಾಸು ಸರಿ ಇಲ್ಲ, ಇಲ್ಲಾಂದ್ರೆ ಇನ್ನು ಯಾರೋ ಒಂದು ಕೆಟ್ಟ ಸಂಬಂಧಗಳಾಯ್ತು, ನಮ್ಮ ಮಗಳಿಗೆ ಸೊ ಯಾವ್ದೋ ಡೈವರ್ಸ್ ಆಯ್ತು, ಈ ತರ ಆಗ್ತಾ ಇದೆ, ನನಗೆ ತುಂಬಾ ಬಾಧೆ ಆಗ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ. ಸೊ ಅದಕ್ಕೂ ಒಂದು ಪ್ರಧಾನ ಕಾರಣ ಇದೆ ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಮೊದಲನೇದಾಗಿ ಇದು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಹಾಯಾಗಿ ನಿಮ್ಮ ಜೀವನ ನಡ್ಸ್ಕೊಂಡು ಹೋಗ್ಬೋದು ಸುಂದರವಾಗಿ. ಯಾಕಂದ್ರೆ ಇಲ್ಲಿ ಏನಿರ್ತದೆ ಸ್ನೇಹಿತರೆ, ನಾವೆಷ್ಟೇ ಪವಾಡ ಯೋಚನೆಗಳು ಮಾಡ್ರಿ, ಎಷ್ಟೇ ಒಳ್ಳೆ ಕೆಲಸಗಳು ಅಂದ್ರೆ ಒಳ್ಳೆ ಪುಣ್ಯ ಕರ್ಮಗಳು ಮಾಡ್ತಾ ಇರ್ಲಿ ಭೂಮಿ ಮೇಲೆ, ಅವಾಗ ನಿಮ್ಗೆ ಈ ತರ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂದ್ರೆ, ಅದೇ ಹೇಳ್ತಾರಲ್ಲ, ಒಳ್ಳೆ ಜನಕ್ಕೆ ಕಷ್ಟಗಳು ಬರ್ತದೆ ಹೇಗೆ ಅಂತ ಸ್ವಲ್ಪ ಕ್ವಶನ್ ಕೇಳ್ತಾ ಇರ್ತಾರೆ. ಇದು ಕಾರಣ ಸ್ನೇಹಿತರೆ, ನಿಮ್ಮ ಹಿಂದಿನ ಜನ್ಮ ಕರ್ಮಗಳು ಅಷ್ಟೇ. ನಿಮ್ಮ ಹಿಂದಿನ ಜನ್ಮ ಕರ್ಮಗಳಲ್ಲಿ ಸಂಚಿತ ಕರ್ಮಗಳು, ಮತ್ತೆ ಪ್ರಾರಬ್ಧ ಕರ್ಮಗಳು, ಆಗಾಮಿ ಕರ್ಮಗಳು ಅಂತ 3 ತರ ಕರ್ಮಗಳು ಇರ್ತವೆ ಸ್ನೇಹಿತರೆ. ಅದ್ರ ಮೇಲೆ ಅವಲಂಬಿಸ್ತದೆ ನಮ್ಮ ಇಡೀ ಜೀವನವೇ. ಈ ಇಡೀ ಜೀವನ ಮುಖಚಿತ್ರವೇ ಈ 3 ಕರ್ಮಗಳ ಮೇಲೆ ಆಧಾರ ಆಗತ್ತೆ ಸ್ನೇಹಿತರೆ. ಈಗ ಸಂಚಿತ ಕರ್ಮಗಳಲ್ಲಿ ಪ್ರತಿಯೊಂದು ಜೀವನದಲ್ಲಿ ಸಂಚಿತ ಕರ್ಮಗಳು ಎಷ್ಟು ನಾವು ಅನುಭವಿಸಬೇಕಾಗತ್ತೆ ಈ ಭೂಮಿ ಮೇಲೆ ಅಂದ್ರೆ, ಕನಿಷ್ಠ ಪಕ್ಷದಲ್ಲಿ ಒಂದು 20% ನಾವು ಅನುಭವಿಸಲೇಬೇಕು. ನಿಮ್ನು ಬಿಡಲ್ಲ, ನಿಸರ್ಗ ಬಿಡಲ್ಲ, ಆ ಸೃಷ್ಟಿಕರ್ತ ಬಿಡಲ್ಲ. ಯಾಕಂದ್ರೆ ಕರ್ಮ ಬ್ಯಾಂಕ್ ಅನ್ನೋದು ನಿಮ್ದು, ಅರ್ಥ ಮಾಡ್ಕೊಳ್ಳಿ. ಆ ಕರ್ಮ ಬ್ಯಾಂಕು ಅಂದ್ರೆ ಆ ಬ್ಯಾಂಕ್ ಅಲ್ಲಿ ಕರ್ಮಗಳು ಈಗಾಗಲೇ ಸಂಗ್ರಹಣ ಮಾಡ್ಕೊಂಡಿದ್ರಿ. ಯಾರು ಮಾಡ್ಕೊಂಡಿದ್ರಿ? ನೀವೇ ಮಾಡ್ಕೊಂಡಿದ್ರಿ. ಎಲ್ಲಿ ಮಾಡ್ಕೊಂಡಿದ್ವಿ? ಹಿಂದಿನ ಜನ್ಮಗಳಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿರಂತ ಕರ್ಮಗಳು ಯಾರನ್ನು ಅನುಭವಿಸ್ಬೇಕು? ನೀವೇ ಅನುಭವಿಸ್ಬೇಕು. ಎಷ್ಟುವರೆಗೂ? ನಾನು ಜ್ಞಾನಿ ಆಗೋವರೆಗೂ, ನಾನು ಯೋಗಿ ಆಗೋವರೆಗೂ, ನಾನು ಮಾಸ್ಟರ್ ಆಗೋವರೆಗೂ, ನಾನು ಬ್ರಹ್ಮಜ್ಞಾನಿ ಆಗೋವರೆಗೂ ಈ ಎಲ್ಲಾ ಕರ್ಮಗಳು ನಾನು ಈ ಮಾನವ ದೇಹ ರೂಪದಲ್ಲಿ ಬಂದು, ಮಾನವ ದೇಹ ನಿರ್ಮಿಸಿಕೊಂಡು ಪ್ರತಿ ಜನ್ಮದಲ್ಲಿ ಬಂದು ಆ ಕರ್ಮಗಳನ್ನು ಅನುಭವಿಸ್ತಾನೆ ಇರಬೇಕು. ನೋಡಿ, ಇರೋದೇ ಒಬ್ಬರು ವ್ಯಕ್ತಿಗೆ ಕ್ಯಾನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಕ್ಯಾನ್ಸರ್ ಬರುತ್ತೆ. ಅವ್ರು ಹೇಗೆ ಇರ್ಲಿ, ಅವ್ರ ಜೀವನ ಎಷ್ಟೇ ಬಿಜಿ ಇರ್ಲಿ, ಅವನು ಹೇಳ್ಬೇಕಂದ್ರೆ ಒಂದು ಆಫೀಸರ್ ಆಗಲಿ, ಒಂದು ದೊಡ್ಡ ಚಲನಚಿತ್ರ ನಟರಾಗ್ಲಿ, ಇಲ್ಲಾಂದ್ರೆ ಒಂದು ಪೊಲಿಟಿಷಿಯನ್ ಆಗ್ಲಿ, ರಾಜಕೀಯ ವ್ಯಕ್ತಿ ಯಾರೇ ಇರ್ಲಿ, ಇದಕ್ಕೆ ಅವನಿಗೆ ಕ್ಯಾನ್ಸರ್ ಬರುತ್ತೆ. ಹೇಗ್ ಬಂತು ಕ್ಯಾನ್ಸರ್ ಅಂದ್ರೆ, ಅವನ ಹಿಂದಿನ ಜನ್ಮ ಕರ್ಮ. ಅರ್ಥ ಆಯ್ತಾ? ನಾವು ಅನ್ಕೋತೀವಿ ಅವನೇನೋ ಒಂದು ಕೆಟ್ಟ ಆಹಾರ ತಿಂತಾ ಇದ್ದಾನೆ, ಕೆಟ್ಟ ಅವನು ಆಲ್ಕಹಾಲು ಕುಡಿಯೋದು, ಮಾದಕ ದ್ರವ್ಯಗಳು ಇದೆಲ್ಲ ತಗೊಂತಾ ಇದೆ, ಅದಕ್ಕೆ ಇದು ಬಂದಿದೆ ಅಂತ ನಾವು ಅನ್ಕೊಂತೀವಿ ಅಷ್ಟೇ. ಆದ್ರೆ ಅದೊಂದು ಕಾರಣ ಅಲ್ಲ ಸ್ನೇಹಿತರೆ. ಅದು ಇರ್ಬೋದು, ಅದು ಪ್ರಭಾವಿತ ಮಾಡ್ಬೋದು. ಹೇಳ್ಬೇಕಂದ್ರೆ ಅವ್ರು ಬಂದಿರುವಂತ ಕ್ಯಾನ್ಸರ್ ವೇಗವಂತಾಗಿ ಬರಕ್ಕೆ ಅದೊಂದು ಕಾರಣ.
ಆದ್ರೆ ಮೊದಲನೇ ಕಾರಣ ಅದಲ್ಲ. ಮೊದಲನೇ ಕಾರಣ ಅವನ ಕಾರಣ ಶರೀರದಲ್ಲಿದೆ. ಅವನ ಕಾರಣ ಶರೀರ, ಅವನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವನು ಅಂತರ ಒಳಗಡೆ ಇರುವಂತ ಕರ್ಮ ಬ್ಯಾಂಕ್ ಅಲ್ಲಿ ಇದೆ. ಏನ್ ಕರ್ಮ ಅದು? ಈ ಈ ಸಮಯಕ್ಕೆ ಅವನಿಗೆ ಕ್ಯಾನ್ಸರ್ ಬರಲೇಬೇಕು, ಖಂಡಿತ ಬರುತ್ತೆ ಸ್ನೇಹಿತರೆ. ಸೊ ಆದ್ರೆ ನೀವೊಂದು ವ್ಯಕ್ತಿಯಾಗಿ, ನೀವೊಂದು ಮಾಸ್ಟರ್ ಆಗಿದ್ರೆ, ನೀವೊಂದು ಮಾಸ್ಟರ್ ಆಗಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆ ತೀವ್ರತೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಅಂದ್ರೆ ಕ್ಯಾನ್ಸರ್ ತೀವ್ರ, ಕ್ಯಾನ್ಸರ್ ಕ್ಯಾನ್ಸರ್ ನೋವು, ಕ್ಯಾನ್ಸರ್ ದುಷ್ಪರಿಮಾಣಗಳು ದುಷ್ಪರಿಣಾಮಗಳು ನಿಮ್ಮ ಮೇಲೆ ಕಡಿಮೆ ಬೀಳುತ್ತೆ. ಯಾವಾಗ ನೀವು ಆಧ್ಯಾತ್ಮಿಕ ಚಿಂತನದಲ್ಲಿದ್ರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿದ್ರೆ, ಅಂದ್ರೆ ಧ್ಯಾನ ಮಾಡ್ತಾ ಇದ್ರೆ ಆ ನೋವು ತಡ್ಕೊಳಕ್ಕಾಗತ್ತೆ, ನೋವು ಕಡಿಮೆ ಆಗ್ತದೆ. ಅದು ಇನ್ನೊಂದೇನಂದ್ರೆ ವೇಗವಂತವಾಗಿ ಈ ಕರ್ಮದಿಂದ ನೀವು ಆಚೆ ಕಡೆ ಹೋಗುವಂತ ಅವಕಾಶನೂ ಇದೆ ಸ್ನೇಹಿತರೆ. ಆದ್ರೆ ಆತರ ಇಲ್ಲ. ನಾವು ನೋಡ್ತಾ ಇರ್ತೀವಿ ಆಚೆ ಕಡೆ ಬಾಹ್ಯ ಪ್ರಪಂಚದಲ್ಲಿ ಎಷ್ಟು ಜಾಸ್ತಿ ಜನನೇ ಈ ಪ್ರಪಂಚದ ತೊಡಗಿಸ್ಕೊಂಡಿರ್ತಾರೆ. ಅವ್ರಿಗೆ ಕ್ಯಾನ್ಸರ್ ಬರುತ್ತೆ, ಹಾಸ್ಪಿಟ್ಲ್ಗೆ ಹೋಗ್ತಾನೆ, ಅಲ್ಲಿ ಮತ್ತೆ ಒಂದು ಏನ್ ಕೊಡ್ತಾನೆ, ಒಂದು ಕೆಮಿಕಲ್ ಮೆಡಿಸಿನ್ಸ್ ಕೊಡ್ತಾರೆ ಅಲ್ವಾ. ಆದ್ರಿಂದ ಏನಾಗುತ್ತೆ, ಅವನ ಮೇಲೆ ದುಷ್ಪರಿಣಾಮ ಹೆಚ್ಚಾಗ್ತಾ ಹೋಗ್ತದೆ. ಸೊ ಯಾವುದೇ ಕಿಮಿಯೋಥೆರಪಿ ಕೊಡಿ, ರೇಡಿಯೇಷನ್ ಕೊಡಿ, ಇನ್ನೊಂದು ಕೊಡಿ, ಯಾವ್ದು ಕೆಲಸ ಮಾಡಲ್ಲ ಸ್ನೇಹಿತರೆ. ಯಾಕಂದ್ರೆ ಆ ಆ ಅದು ಬಂದಿರೋದು ಕಾರಣ ಎಲ್ಲಿದೆ? ಅದು ಬಂದಿರೋದು ಕಾರಣ ಅವರು ಒಳಗಡೆ ಇದೆ, ಯಾವುದಲ್ಲಿದೆ? ಕರ್ಮ ರೂಪದಲ್ಲಿದೆ. ಆ ಕೆಟ್ಟ ಕರ್ಮ ಅದು ತೊಲಗಿಸ್ಕೊಡೋವರೆಗೂ, ಅದು ತೊಲಗಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಒಳ್ಳೆ ಧ್ಯಾನ ಮಾಡಿ, ಒಳ್ಳೆ ಜ್ಞಾನ ತಗೊಂತ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಇದೆಲ್ಲ ಮಾಡ್ಕೊಂತ, ಪಿರಮಿಡ್ ಶಕ್ತಿ ಬಳಸ್ಕೊಂಡು ಧ್ಯಾನ ಮಾಡ್ತಾ ಹೋದ್ರೆ ಅವಾಗ ನಿಂಗೆ ಬರುವಂತದ್ದು ಪ್ರಾಣಶಕ್ತಿ ಇದೆ ನೋಡಿ, ವಿಶ್ವಶಕ್ತಿ ಇದೆ ನೋಡಿ. ಆ ವಿಶ್ವಶಕ್ತಿಗೆ ಇದೆ ಸಾಮರ್ಥ್ಯ. ಏನ್ ಸಾಮರ್ಥ್ಯಪ್ಪ ಅಂದ್ರೆ ಈ ಕರ್ಮ ಏನಿದೆಯೋ ಅವನ ಪ್ರಾಣಕೋಶ ಒಳಗಡೆ, ಪ್ರಾಣಮಯ ಕೋಶ ಒಳಗಡೆ, ಎಥ್ರಿಕ್ ಬಾಲಿ ಒಳಗಡೆ ನೋಡಿ, ಯಾವುದೇ ಕರ್ಮ ಮೊದಲನೇದಾಗಿ ಕಾರಣ ಶರೀರ ಒಳಗಡೆ ಇರ್ತದೆ ಸ್ನೇಹಿತರೆ. ಅದರಿಂದ ಮನೋಮಯ ಕೋಶಕ್ಕೆ ಬರುತ್ತೆ ಸ್ನೇಹಿತರೆ. ಮನೋಮಯ ಕೋಶದಿಂದ ಪ್ರಾಣಮಯ ಕೋಶಕ್ಕೆ ಬರುತ್ತೆ ಸ್ನೇಹಿತರೆ. ಪ್ರಾಣಮಯ ಕೋಶದಿಂದ ಈ ದೇಹ ಬರುತ್ತೆ, ಅಂದ್ರೆ ಪಾಂಚಭೌತಿಕ ಈ ಅನ್ನಮಯ ಕೋಶಕ್ಕೆ ಬರುತ್ತೆ. ಆ ತರ ಇರ್ತದೆ. ಯಾವುದೇ ಇರಲಿ, ಒಂದು ಸೃಷ್ಟಿಯಲ್ಲಿ ನಿಯಮ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಒಂದು ಕಾರಣ ಶರೀರ ಒಳಗಡೆ, ಸಬ್ ಕಾನ್ಶಿಯಸ್ ಮೈಂಡ್ ಒಳಗಡೆ ಇರುವಂತ ಒಂದು ಕರ್ಮ, ಕೆಟ್ಟ ಕರ್ಮ ಈ ತರ ಪ್ರವಾಹ ಆಗತ್ತೆ. ಆಗಿ ಕೊನೆಯದಾಗಿ ಎಲ್ಲಿಗೆ ಬರುತ್ತಪ್ಪ ಅಂದ್ರೆ ಈ ಪಾಂಚ ಭೌತಿಕ ದೇಹ ಅನ್ನಮಯ ಕೋಶಕ್ಕೆ ಬರುತ್ತೆ. ಇಲ್ಲಿ ನೀವು ಅನುಭವಿಸ್ಬೇಕು, ಒಂದೇ ಒಂದೇ ಇರೋದು. ಒಂದು ಪ್ರತಿ ಕರ್ಮನು ನಾವು ಅನುಭವಿಸ್ಬೇಕು. ಇಲ್ಲ ಅಂದ್ರೆ ಅಂತ ಆ ಕರ್ಮನು ಪೂರ್ತಿ ಅನುಭವಿಸಿ ಈ ದೇಹನೇ ತ್ಯಜಿಸ್ಬೇಕಾಗತ್ತೆ ಒಂದೊಂದ್ಸರಿ. ಇಲ್ಲ, ಆ ಕರ್ಮ ಅನುಭವಿಸುವಾಗ ನೀವು ಒಳ್ಳೆ ಕೆಲಸಗಳು, ಸೇವಾ ಕಾರ್ಯಕ್ರಮದ ಏನಾದ್ರು ಮಾಡಿದ್ರೆ ಸ್ವಲ್ಪ ಅದು ತೀವ್ರತೆ ಕಡಿಮೆ ಆಗತ್ತೆ. ಇಲ್ಲ, ನೀವು ಈಗಾಗ್ಲೇ ಒಳ್ಳೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ತೊಡಗಿಸ್ಕೊಂಡಿದ್ರಿ, ಧ್ಯಾನ ಹೆಚ್ಚು ಮಾಡ್ಕೊಂತ ಇದ್ರಿ, ಹೆಚ್ಚು ಧ್ಯಾನ ಮಾಡ್ತಾ ಇದೆ ಅಂದ್ರೆ ಏನಾಗತ್ತಪ್ಪ ಅಂದ್ರೆ ಆ ಕರ್ಮಗಳು ಬರ್ನ್ ಆಗತ್ತೆ, ಅಂದ್ರೆ ದಗ್ಧವಾಗತ್ತೆ. ಒಂಥರ ಹೇಳ್ಬೇಕಂದ್ರೆ ಬೆಂಕಿ ಸುಟ್ಟಬಹುದು ಅಂತ 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 ಸಾಮರ್ಥ್ಯ ಈ ಆಧ್ಯಾತ್ಮಿಕತೆಗಿದೆ, ಈ ಆಧ್ಯಾತ್ಮಿಕ ಮಾರ್ಗಕ್ಕೆ, ಆಧ್ಯಾತ್ಮಿಕ ಚಿಂತನೆಗಿದೆ ಸ್ನೇಹಿತರೆ. ಇನ್ನು ಯಾವುದಕ್ಕೂ ಇಲ್ಲ ಈ ಭೂಮಿ ಮೇಲೆ, ಅರ್ಥ ಮಾಡ್ಕೊ. ಅದಕ್ಕೆ ಸೊ ಭಗವದ್ಗೀತೆಯಲ್ಲಿ ಮತ್ತೆ ಶಂಕರಾಚಾರ್ಯವರು ಹೇಳ್ತಾ ಇರ್ತಾರೆ, ಆದಿಶಂಕರಾಚಾರ್ಯರು ಹೇಳ್ತಾ ಇರ್ತಾರೆ, ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಒಂದು ಕರ್ಮನು ನಾವು ಬೆಂಕಿ ಸುಟ್ಬೋದು, ಬೆಂಕಿ ಹಚ್ಬೋದು. ಯಾವ ತರ ಅಂದ್ರೆ ಈ ಒಂದು ಜ್ಞಾನವನ್ನು ಹೆಚ್ಚು ಮಾಡ್ಕೋಬೇಕು. ನಮ್ಮ ಒಳಗಡೆ ಜ್ಞಾನವಾಗಿ ಹೆಚ್ಚು ಮಾಡ್ಕೊಂತ ಹೋದ್ರೆ ಅಂತ ಪವಾಡ ಶಕ್ತಿ ನಮ್ಮ ಒಳಗಡೆ ಇದೆ. ಸಮಸ್ಯೆ ಉದ್ಭವಿಸೋದು, ಸಮಸ್ಯೆ ಸೃಷ್ಟಿಕರ್ತ ನಾವೇ, ಸಮಸ್ಯೆಯನ್ನು ಪರಿಹರಿಸೋದು ನಾವೇ, ಸಮಸ್ಯೆಯನ್ನು ಬಗೆಹರಿಸೋದು ನಾವೇ, ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದು ನಾವೇ, ಸಮಸ್ಯೆಯನ್ನು ಒಂದು ಒಂದು ರೀತಿಯಲ್ಲಿ ಒಂದು ಸಾಧನೆ ಮಾಡಿ ಅದನ್ನು ಸಾಧಿಸೋದು ನಾವೇ ಸ್ನೇಹಿತರೆ, ಇನ್ನು ಯಾರು ಅಲ್ಲ. ಅನ್ಯದಾ ಶರಣಂ ನಾಸ್ತಿ. ಅಂದ್ರೆ ಧ್ಯಾನಂ ಶರಣಂ ಗಚ್ಚಾಮಿ, ಧ್ಯಾನವೇ ಶರಣ್ಯಂ. ನಾವೇ ಕಾರಣ, ನಾವೇ ಸೃಷ್ಟಿಕರ್ತ, ನಾವೇ ಸಹ ಸೃಷ್ಟಿಕರ್ತ. ವಿ ಆರ್ ದಿ ಕೋ ಕ್ರಿಯೇಟರ್ಸ್. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ರಿಯಾಲಿಟಿ. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸ್ಟೇಟ್ ಆಫ್ ಕರೆಂಟ್ ಲೈಫ್. ಅಂದ್ರೆ ನಾವಿರುವಂತ ಪರಿಸ್ಥಿತಿ, ನಮ್ಮ ವಾಸ್ತವಿಕ ನಾವೇ ಕಾರಣ. ನಮ್ಮ ಪ್ರಸ್ತುತ ವಾಸ್ತವಿಕ ಈ ಜೀವನಕ್ಕೆ ನಾವೇ ಕಾರಣ, ಅನ್ಯದ ಯಾರು ಇಲ್ಲ ಈ ಭೂಮಿ ಮೇಲೆ. ಯಾವ ದೇವರು ಇಲ್ಲ, ಯಾವ ದುಷ್ಟ ಶಕ್ತಿಗಳಿಲ್ಲ, ಯಾವುದೇ ಹೇಳ್ಬೇಕಂದ್ರೆ ಯಾವ ವ್ಯಕ್ತಿ ಅಲ್ಲ, ಯಾವ ಪರಿಸ್ಥಿತಿಗಳಿಲ್ಲ, ಯಾವ ನಮ್ಮ ಅಕ್ಕಪಕ್ಕ ಅವರು ಯಾರು ಇಲ್ಲ, ಈ ನಿಸರ್ಗ ಅಲ್ಲ, ಯಾರು ಕಾರಣ ಅಲ್ಲ. ಕಾರಣ ನಾವೇ. ನಮ್ಮ ಒಳಗಡೆಯಿಂದ ಬಂದಿರೋದು ಹೊರಗಡೆ ಬಂದಿದೆ. ನಮ್ಮ ಹೊರಗಡೆ ನೋಡ್ತಾ ಇರೋದೆಲ್ಲ ಒಳಗಡೆಯಿಂದ ಬಂದಿರೋದೆ. ನಾವು ಹೇಳ್ತಾ ಇರ್ತೀವಿ, ಸೊ ಆಸ್ ಈಸ್ ದ ಇಂಟೆಂಟ್, ಸೊ ಈಸ್ ದ ಔಟರ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಇನ್ನರ್ ಅಲ್ಲಿ ಏನಿರ್ತದೋ, ನಮ್ಮ ಅಂತರದಲ್ಲಿ ಆಸ್ ಈಸ್ ದಿ ಇನ್ನರ್ ಆರ್ ಆಸ್ ಈಸ್ ದಿ ಇಂಟೆಂಟ್, ಸೊ ಈಸ್ ದಿ ಔಟರ್. ಅಂದ್ರೆ ಅರ್ಥ ಏನು ಅಂದ್ರೆ ಬಾಹ್ಯದಲ್ಲಿ ನೋಡ್ತಾ ಇರೋ ಪ್ರತಿ ಒಂದನು ನಮ್ಮ ಅಂತರದಿಂದನೇ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು ನೀವು. ನಮ್ಮ ಬಾಹ್ಯದಲ್ಲಿ ಏನೇ ನಾವು ನೋಡ್ತಾ ಇದ್ರು ಅದೆಲ್ಲ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಆತರ ಅಲ್ವಾ. ಅದೆಲ್ಲ ಎಲ್ಲಿಂದ ಬಂದಿದೆ ಅಂದ್ರೆ ನಿಮ್ಮ ಅಂತರದಿಂದನೇ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಯಾವುದೇ ಆಗ್ಲಿ, ಒಂದು ದೊಡ್ಡ ಒಂದು ಸೈಂಟಿಸ್ಟು, ಒಂದು ತಜ್ಞ ಏನ್ ಮಾಡ್ತಾನೆ,
ಅದ್ಭುತವಾದ ಪರಿಕರಗಳು ತಯಾರು ಮಾಡ್ತಾರೆ ಅಲ್ವಾ. ಒಂದು ಆಲ್ಬರ್ಟ್ ಐನ್ಸ್ಟೈನ್ ಆಗ್ಬೋದು, ಒಂದು ನ್ಯೂಟನ್ ಆಗ್ಬೋದು, ಇನ್ನು ಹೇಳ್ಬೇಕಂದ್ರೆ ಸ್ಟೀವ್ ಜಾಬ್ಸ್, ಇಂಥ ಮಹಾನ್ ವ್ಯಕ್ತಿಗಳು, ಮಹಾನ್ ತಜ್ಞರು, ಇವರೆಲ್ಲ ಈ ಸಾಂಕೇತಿಕ ಪರಿಜ್ಞಾನವನ್ನು ತುಂಬಾ ಹೆಚ್ಚಾಗಿ ಬೆಳೆಸಿದ್ದಾರೆ. ಅದೆಲ್ಲ ಎಲ್ಲಿಂದ ಬಂತು ಗೊತ್ತಾ? ಅವರು ಅಂತರದಿಂದ ಬಂದಿರೋದು, ಆಚೆ ಕಡೆಯಿಂದ ಎಲ್ಲಿಂದ ಬಂದಿಲ್ಲ ಅಲ್ವಾ. ಆದ್ರೆ ಅಂತರದಿಂದ ಬರೋದಕ್ಕೂ ಕಾರಣ ಏನಂದ್ರೆ ಅವ್ರ ಯೋಚನೆಗಳು, ಅವರು ತೊಡಗಿಸಿಕೊಂಡಂತ ಆ ಅಂದ್ರೆ ದಿನಚರ್ಯಗಳು ಸ್ನೇಹಿತರೆ ಹೇಳ್ಬೇಕಂದ್ರೆ. ಆಮೇಲೆ ಇನ್ನೊಂದೇನಂದ್ರೆ ಇನ್ನೊಂದಿದೆ ಇಲ್ಲಿ. ನಮ್ಮ ಈ ನೇಚರ್ ಅಲ್ಲಿ, ಈ ನಿಸರ್ಗದಲ್ಲಿ ಪ್ರತಿ ಒಂದಕ್ಕೂ ಒಂದು ಕಾರಣ ಕಾರ್ಯ ಅಂತ ಹೇಳ್ತೀವಿ ನಾವು. ಅಂದ್ರೆ ಒಂದು ಕಾರ್ಯ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಹಿಂದ್ಗಡೆ ಒಂದು ಕಾರಣ ಇರುತ್ತೆ ಸ್ನೇಹಿತರೆ. ಓಕೆ, ನೋಡಿ, ಯಾವುದೇ ಒಂದು ವಿಷಯ, ಒಂದು ಅದ್ಭುತವಾದ ವಿಷಯ, ಈ ಪರಿಜ್ಞಾನ ಈ ಭೂಮಿಯಲ್ಲೇ ಬರ್ತಾ ಇದೆ ಅಂದ್ರೆ ನಾವು ಅನ್ಕೊಂತೀವಿ ನನ್ನಿಂದನೇ ಬಂದಿದೆ ಅಂತ ಅನ್ಕೊಂತೀವಿ ಅಲ್ವಾ. ಒಂದು ಆಲ್ಬರ್ಟ್ ಐನ್ಸ್ಟೈನ್ ಆಗ್ಬೋದು, ಅವರು ಥಿಯರಿ ಆಫ್ ರಿಲೇಟಿವಿಟಿ ಅಂತ ಒಂದು ಕಂಡುಹಿಡಿದ್ದಾರೆ. ಸೊ ಅಂದ್ರೆ ಆ ಥಿಯರಿ ಆಫ್ ರಿಲೇಟಿವಿಟಿ ಅನ್ನೋದು ಯಾರು ಅವ್ರು ಕಂಡುಹಿಡಿದಲ್ಲ, ಅದು ಇನ್ನು ಹೇಳ್ಬೇಕಂದ್ರೆ ನ್ಯೂಟನ್ ಅವರು ಲಾ ಆಫ್ ಗ್ರಾವಿಟೇಷನ್ ಅಂದ್ರೆ ಗುರುತ್ವಾಕರ್ಷಣೆ ಸಿದ್ಧಾಂತ, ಇದು ಪ್ರತಿಪಾದನೆ ಮಾಡಿ, ಅದು ಅವರು ಸಂಶೋಧನೆ ಮಾಡಿ, ಅಲ್ಲಿಂದ ಈ ಸ್ಯಾಟಲೈಟ್ಗಳು, ಉಪಗ್ರಹಗಳು ಹೋಗ್ತಾ ಇರ್ತದೆ ನೋಡಿ ಮೇಲೆ. ಸೊ ಪ್ರತಿಯೊಂದು ಅದರಿಂದನೇ ತಯಾರಾಗೋದು ಸ್ನೇಹಿತರೆ. ಮತ್ತೆ ಅಂತ ಅದ್ಭುತವಾದ ಜ್ಞಾನ ಅವರಿಂದ ಬಂದಿದೆ ಅಂದ್ರೆ ಅವ್ರು ದೊಡ್ಡ ವ್ಯಕ್ತಿ ಏನಲ್ಲ, ಅವ್ರು ಅದು ದೊಡ್ಡ ವಿಷಯ ಅಲ್ಲ, ಅವರಿಂದ ಬಂದಿರ್ಬೋದು. ಅದು ಮೀಡಿಯಂ. ಅಂದ್ರೆ ಒಂದು ತಾಯಿ ಗರ್ಭದಿಂದ ಮಗು ಬಂದಿದೆ ಅಂದ್ರೆ ತಾಯಿ ಕಾರಣ ಅಲ್ಲ ಸ್ನೇಹಿತರೆ, ತಾಯಿ ಒಂದು ಮೀಡಿಯಂ ಶಿಪ್ ಅಂತಂದ್ರೆ ಮಧ್ಯ ಅಂದ್ರೆ ಏನ್ ಹೇಳ್ತೀವಿ ನಾವು, ಮೀಡಿಯಂ ಅಂತ ಹೇಳ್ತೀವಿ ಅಷ್ಟೇ. ಅದೊಂದು ಮಾಧ್ಯಮ ಅಂತ ಹೇಳ್ಬೋದು ಸ್ನೇಹಿತರೆ, ಅದು ಮಾಧ್ಯಮ ಮಾತ್ರನೇ ಅಷ್ಟೇ. ಆದ್ರೆ ನೀವು ಬರ್ತಾ ಇರೋದು ಮೇಲೆ ಆತ್ಮಲೋಕದಿಂದ, ಅರ್ಥ ಮಾಡ್ಕೊ. ಅದೇ ತರ ಒಂದು ಯಾವುದೇ ಒಂದು ಪವಾಡ ಅಂಶದಲ್ಲಿ ಭೂಮಿ ಮೇಲೆ ಆಗ್ತಾ ಇದೆ ಅಂದ್ರೆ ನಾವು ಅನ್ಕೊಂಡೋದು ನಾನೇ ಮಾಡಿದ್ದೀನಿ ಅಂತ ಒಂದು ಅಹಂಕಾರ ಬರ್ತದೆ ಸ್ನೇಹಿತರೆ, ಅದು ಈಗೋ ಅಂತ ಹೇಳ್ತೀವಿ ನಾವು. ಅದೊಂದು ಗರ್ವ, ಅಂದ್ರೆ ಒಂಥರ ಆ ಒಳಗಡೆ ಅಹಂಕಾರ ಬರ್ತದೆ ನೋಡಿ, ಅದು ಯಾವುದು ನಮ್ಮ ಒಳಗಡೆ ಬರಬಾರ್ದು, ನಮ್ಮ ಜೀವನದಲ್ಲೇ ಬರಬಾರ್ದು ಸ್ನೇಹಿತರೆ. ಯಾವುದೇ ಒಂದು ಆಗ್ತಾ ಇದೆ ಅಂದ್ರೆ ಆ ದೇವರು ಸೃಷ್ಟಿಕರ್ತ ನಿಮ್ಮ ಮುಖಾಂತರ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು. ನೀವು ಮಾಡ್ತಾ ಇಲ್ಲ, ನಿಮ್ಮ ಮುಖಾಂತರ ಆಗ್ತಾ ಇದೆ ಅಷ್ಟೇ. ನೀವು ಮಾಡಿಲ್ಲ ಅಂದ್ರೆ ಇನ್ನೊಬ್ರು ಇರ್ತಾರೆ ಆ ಸ್ಥಾನದಲ್ಲಿ, ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿಲ್ಲ ಅಂದ್ರೆ ಇನ್ನೊಬ್ಬರನ್ನು ಆಯ್ಕೆ ಮಾಡ್ತಾರೆ. ಸೊ ಅವ್ರಿಲ್ಲ ಅಂದ್ರೆ ಇನ್ನೊಬ್ಬರನ್ನ ಆಯ್ಕೆ ಮಾಡ್ತಾರೆ. ಅದು ಬಿಟ್ಬಿಟ್ಟು ನಾವು ಅನ್ಕೊಂಡದ್ದು ಯಾವಾಗ ಏನಂತ ಅನ್ಕೊಂತೀವಿ ಅಂದ್ರೆ ನಾನೇ ದೊಡ್ಡವನು, ನಾನೇ ಗ್ರೇಟು, ನಾನೇ ಮಾಡಿದ್ದೀನಿ, ಇದೆಲ್ಲ ಅನ್ನೋದು ಏನಾಗುತ್ತೆ ಗೊತ್ತೇ ಸ್ನೇಹಿತರೆ, ನಿಮ್ಮ ಒಳಗಡೆ ಮಾತ್ಸರ್ಯ ಅಂತ ಹೇಳ್ತೀವಲ್ಲ, ಮಾತ್ಸರ್ಯ ಬರಲ್ಲ, ಮದ ಬರುತ್ತೆ. ಮದ ಅಂದ್ರೆ ಈಗೋ ಅಂತ ಹೇಳ್ತೀವಿ, ಅಂದ್ರೆ ಅದು ಪ್ರೈಡ್ ಅಂತ ಹೇಳ್ತೀವಿ, ಅದು ಬರಬಾರ್ದು ಯಾವಾಗಲೂ, ಅರ್ಥ ಮಾಡ್ಕೊಳ್ಳಿ. ಆವಾಗ ಆತರ ನಮ್ಮ ಜೀವನ ನಡ್ಸ್ಕೊಂಡು ಹೋದ್ರೆ ನಿಮ್ಮಿಂದ ಏನಾಗ್ಬೇಕು, ಇನ್ನೂ ಹೆಚ್ಚಾಗಿ ನಿಮ್ಮಿಂದ ಸಾಧಿಸಬೇಕಾಗಿರೋದು, ನಿಮ್ಮಿಂದ ಈ ಸಮಾಜಕ್ಕೆ, ನಿಮ್ಮಿಂದ ನಿಮ್ಮ ಕುಟುಂಬಕ್ಕೆ, ನಿಮ್ಮಿಂದ ನಿಮ್ಮ ಸುತ್ತಮುತ್ತವರಿಗೆ ಏನೇನ್ ಬೇಕೋ ಎಲ್ಲ ಆಗ್ತಾ ಇರ್ತದೆ. ಯಾವಾಗಂದ್ರೆ ನಿಮ್ಮ ಒಳಗಡೆ ಆ ಮದ ಅನ್ನೋದು ಹೆಚ್ಚಾಗಬಾರ್ದು. ಅಂದ್ರೆ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಮಾಡ್ತಾ ಇಲ್ಲ, ನನ್ನ ಮುಖಾಂತರ ಈ ಸೃಷ್ಟಿಕರ್ತ ಮಾಡ್ತಾ ಇದ್ದಾನೆ ಅಂತ ಎಲ್ಲರಿಗೂ ಹಾಗೆ ಹೇಳ್ಬೇಕು ನಾವು. ಓಕೆ, ನಾವು ಯಾರಾದ್ರೂ ನಾನು ಕೇಳಿದ್ರೆ ಇಷ್ಟು ಒಳ್ಳೆ ವಿಷಯಗಳು ಹೇಳ್ತಿರಲ್ಲ, ಒಳ್ಳೆ ವಿಷಯಗಳು ನೀವು ಕೊಡ್ತಿರಲ್ಲ ನಮ್ಮ ಇಡೀ ಪ್ರಪಂಚಕ್ಕೆ, ಹೇಗಾಗ್ತಾ ಇದೆ ಅಂದ್ರೆ ಏನಲ್ಲಪ್ಪ, ಸೃಷ್ಟಿಕರ್ತ ನನ್ನಿಂದ ಮಾತಾಡಿಸ್ತಾ ಇದ್ದಾನೆ, ಸೃಷ್ಟಿಕರ್ತ ನನ್ನಿಂದ ಮಾಡಿಸ್ತಾ ಇದ್ದಾನೆ, ಅದು ನಾನು ಮಾಡ್ತಾ ಇದ್ದೀನಿ. ನಾನು ಏನಿಲ್ಲ ಇಲ್ಲಿ, ನಾನು ಒಂದು ಹೇಳ್ಬೇಕಂದ್ರೆ ಒಂದು ಪಾತ್ರಧಾರಿ, ಒಂದು ಸೂತ್ರಧಾರಿ. ಅವರು ಪಾತ್ರಧಾರಿ, ನನ್ನಿಂದ ಏನು, ನನ್ನ ಒಳಗಡೆ ಏನು ದೊಡ್ಡ ವಿಷಯ ಇಲ್ಲ. ಅವ್ರು ಹೇಳೋದು ಅವರು ನಾನು ಏನು ಕೊಡ್ತಾರೋ ಅದು ನಾನು ಮಾಡ್ತಾ ಇದ್ದೀನಿ, ನಾನು ನಿಮ್ಮೆಲ್ಲರಿಗೂ ಹಂಚ್ಕೊತಾ ಇದ್ದೀನಿ ಅಂತ ಮಾತ್ರ ಇರಬೇಕು. ಅದೇ ಸರಿಯಾದ ಜೀವನ ವಿಧಾನ ಸ್ನೇಹಿತರೆ. ಅದು ಸರಿಯಾದ ಆಲೋಚನಾ ವಿಧಾನ, ಸರಿಯಾದ ಹೇಳ್ಬೇಕಂದ್ರೆ ನಮ್ಮ ಜೀವನ ವಿಧಾನ ಶೈಲಿ ಆಗ್ಬೇಕಾಗತ್ತೆ ಸ್ನೇಹಿತರೆ. ಸೊ ಈ ತರ ನಾವು ಹೇಳ್ಕೊಂಡು ಹೋಗ್ತೇವೆ ಸ್ನೇಹಿತರೆ. ಸೊ ನಮ್ಗೆ ಅರ್ಥ ಆಗ್ತದೆ ಇಲ್ಲಿ ಇರುವಂತದ್ದು ಪ್ರತಿ ಒಂದು ಸಂಕಲ್ಪಗಳು ಉದ್ಭವಿಸೋದು, ಉತ್ಪನ್ನವಾಗೋದು ನಮ್ಮ ಒಳಗಡೆ, ಅದು ಬರೋದು ನಮ್ಮ ಮೆದುಳಿಂದ ಆಚೆ ಕಡೆ ಬಾಹ್ಯ ಪ್ರಪಂಚದಲ್ಲಿ ನೋಡ್ತಾ ಇರೋದು. ಮೇಲ್ನೋಟಕ್ಕೆ ಎಲ್ಲ ಬಾಹ್ಯ ಪ್ರಪಂಚದಲ್ಲಿ ಬರೋದು ಕಾರಣ ನಮ್ಮ ಮೆದುಳು ಕಾರಣ ನಮ್ಮ ಅಂತರದಲ್ಲಿ ಉದ್ಭವಿಸುವಂತ ಉತ್ಪನ್ನ ಆಗ್ತಂತ ಸಂಕಲ್ಪಗಳು. ಆ ಸಂಕಲ್ಪಗಳು ನೇರವಾಗಿ ಮೆದುಳುಗಳಿಗೆ ಬಂದ್ಮೇಲೆ ಮೆದುಳಲ್ಲಿ ನಾವು ಅದನ್ನು ಹೇಗೆ ನಾವು ಒಂಥರ ನಾವು ಹೇಳ್ತೀವಲ್ಲ, ಸಾಗರ ಮದನ ಅಂತ ಹೇಳ್ತೀವಲ್ಲ, ಯಾವ ತರ ಒಂದು ಸಾಗರ ಮದನ ಮಾಡ್ತೀವೋ, ಸೊ ಅದ್ರ ಒಳಗಡೆ ಅಂದ್ರೆ ಏನೇನು ಯಾವ ತರ ಒಂದು ಯೋಚನೆ ಬಂದೆ ಅಂದ್ರೆ ಅದು ಪವಾಡವಾಗಿ ಅದ್ಭುತವಾಗಿದ್ರೆ ಸಾಕಾರ ಆಗತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ, ಏನು ಸಂದೇಹ ಇಲ್ಲ. ಅದಕ್ಕೆ ಮೊದಲನೇದಾಗಿ ಒಳ್ಳೆಯ ಧ್ಯಾನದಿಂದ, ಒಳ್ಳೆಯ ಸಜ್ಜನ ಸಾಂಗತ್ಯದಿಂದ, ಒಳ್ಳೆಯ ಪಿರಮಿಡ್ ಶಕ್ತಿನ ಬಳಸ್ಕೊಂಡು ಶಾಕಾಹಾರಿ ಆಗ್ಲಿ, ಇದೆಲ್ಲ ಮಾಡಿಕೊಂಡು ನಮ್ಮ ಜೀವನವನ್ನು, ನಮ್ಮ ಮುಖಚಿತ್ರವನ್ನು, ನಮ್ಮ ಅಂತರವನ್ನು ಬದಲಾವಣೆ ಮಾಡ್ಕೊಳ್ಳಿ. ಮಹಾ ಸಂಕಲ್ಪಗಳು ಖಂಡಿತವಾಗಿ ನೆರವೇರತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ, ಸಂದೇಹ ಇಲ್ಲ ಸ್ನೇಹಿತರೆ. ಸೊ ಇದೆ ಅಂತ ಇಂದಿನ ಕಾರ್ಯಕ್ರಮ. ಈಗ ಈ ನಮ್ಮ ಆಧ್ಯಾತ್ಮಿಕ ಜ್ಞಾನ ಅನ್ನೋದು ಈ ಕಾರ್ಯಕ್ರಮ ನಾವು ಈಗ ಮುಕ್ತಾಯ ಮಾಡ್ತೇವೆ.
ಎಲ್ಲರಿಗೂ ಧನ್ಯವಾದ. ಸ್ನೇಹಿತರೆ, ಈಗ ನಿಮ್ಗೆ ಏನೋ ಕ್ವಶನ್ಸ್ ಇದ್ರೆ ಇದ್ರ ಬಗ್ಗೆ ಇಲ್ಲಿ ಮಾತಾಡಿ, ಆಮೇಲೆ ಮುಂದಿನ ಅಂಶಕ್ಕೆ ಹೋಗೋಣ. ರೈಟ್, ಯಾರಾದ್ರೂ ಕ್ವಶನ್ ಕೇಳ್ಬೇಕಂದ್ರೆ ಸೊ ದಯವಿಟ್ಟು ನಿಮ್ಮ ಕೈ ಎತ್ತಬಹುದು. ಅದ್ರ ಬಗ್ಗೆ ನಿಮ್ಗೆ ಏನೇ ಸಂಶಯ ಇದ್ರೂ ಮಾತಾಡಿ. ರೈಟ್. ಹಾ, ಅಶ್ವಿನಿ ರೇಣುಗಾಂವ್ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಆಲ್ ಮಾಸ್ಟರ್ಸ್. ಸರ್, ಇವತ್ತಿನ ವಿಚಾರಗಳಂತೂ ಪ್ರತಿದಿನ ನಾವೇನ್ ಕೇಳ್ತಾ ಇದೀವಿ ಅದಕ್ಕಿಂತಲೂ ಭಿನ್ನವಾಗಿತ್ತು. ಯಾಕೆ ಅಂತಂದ್ರೆ ಪ್ರತಿಯೊಂದು ಒಂದು ಯೋಚನೆ ಆಲೋಚನೆ ಯಾವುದೇ ಆಗ್ಲಿ ನಮ್ಮ ಮನಸ್ಸಿಂದನೇ ಅದು ಆವಿರ್ಭಾವ ಆಗುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಪ್ರತಿನಿತ್ಯ ಕ್ಲಾಸ್ ಕೇಳ್ತಾ ಇದೀವಿ, ಜ್ಞಾನ ಪಡಿತಾ ಇದೀವಿ, ಏನಾದ್ರೂ ಒಂದ್ ಮಾತಾಡ್ಬೇಕು, ಒಪಿನಿಯನ್ ಶೇರ್ ಮಾಡ್ಬೇಕು ಅಂತ ಮನ್ಸಲ್ಲಿ ಬರುತ್ತೆ. ಬಟ್ ಆದ್ರೆ ಅದನ್ನ ಹೊರಗಡೆ ತರೋದಿಲ್ಲ. ಹೊರಗಡೆ ತಂದಾಗ್ಲೇ ಅಲ್ವಾ ಅದು ಕಾರ್ಯರೂಪಕ್ಕೆ ಬರೋದು. ಆ ಅದು ನಿಜವಾಗ್ಲೂ ಇವತ್ತಿಂದ ಪ್ರತಿಯೊಬ್ಬರನ್ನು ನಾವು ಮಾತಾಡಕ್ಕೆ ಶುರು ಹಚ್ಕೊಂಡಾಗ ಪ್ರತಿನಿತ್ಯ ನಾವು ಮಾತಾಡ್ತೀವಿ, ವಿಡಿಯೋ ಆನ್ ಮಾಡ್ತೀವಿ. ಆ ಕೆಲಸ ಇವತ್ತಿಂದಾನೇ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾನು ಏನು ನನ್ಗೊಂಥರ ಭಯ ಆಗುತ್ತೆ, ಮಾತಾಡಕ್ಕಾಗಲ್ಲ, ವಿಡಿಯೋ ಆನ್ ಮಾಡಕ್ಕಾಗಲ್ಲ ಅಂತ ಕೂತ್ಕೊಂಡಿದ್ರೆ ಅದಾಗೋದಿಲ್ಲ. ನಾವು ಪ್ರತಿನಿತ್ಯ ಕೇಳ್ತಿದೀವಿ, ತಿರ್ಗಾ ಅದನ್ನೇ ಮಾಡ್ತಾ ಹೋದ್ರೆ ಕೊನೆಗೊಂದಿನ ಏಜ್ ಆಗ್ಬಿಡುತ್ತೆ, ತಲೆಯಲ್ಲಿ ಬಿಳಿ ಕೂದ್ಲು ಬರುತ್ತೆ. ಇದೆಲ್ಲ ಆಗ್ಬಾರ್ದು ಅಂತಂದ್ರೆ ಇವತ್ತೇನೆ ಸರ್ ನೀವ್ ಏನೇನ್ ಹೇಳಿದೀರಾ ಅದನ್ನ ನಾವು ಮತ್ತೆ ಮತ್ತೆ ವಿಡಿಯೋನ್ ಕೇಳಿ ಬರ್ಕೊಂಡು ಅದನ್ನ ಪರಿಪಾಲನೆ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾದ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸರ್. ಮಾಸ್ಟರ್ಸ್, ಪ್ರತಿಯೊಬ್ರು ಒಂದೊಂದು ವಾಕ್ಯಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇ ಬಂದಿದ್ರು ಸಹ, ಪ್ರಶ್ನೆ ಆಗ್ಬೋದು, ಏನೇ ಮಾತುಗಳಾಗ್ಬೋದು, ಇವತ್ ಮಾತಾಡಿದ್ರೆ ಪ್ರತಿನಿತ್ಯವೂ ಇದಕ್ಕೊಂದು ಅರ್ಥ ಇರುತ್ತೆ ಅನ್ನೋದು ನಮ್ಮೆಲ್ಲರ ಭಾವನೆ. ಯಾರೇ ಏನೇ ಮಾತಾಡ್ಬೇಕಂದ್ರೂ ಹ್ಯಾಂಡ್ ರೈಸ್ ಮಾಡಿ. ವಿಜಯ ಭಟ್ ಮೇಡಮ್ ಮಾತಾಡಿ. ನಮಸ್ಕಾರ ಸರ್. ಕ್ವಶನ್ ಏನು ಇಲ್ಲ, ಅಷ್ಟು ಮನದಟ್ಟಾಗುವಂಗ್ ಹೇಳ್ಕೊಟ್ಟಿದ್ದೀರಿ ಸರ್. ನಮ್ಮನ್ನ ನಾವೇ ಮೋಟಿವೇಟ್ ಮಾಡ್ಕೊಳ್ಳೋದು, ಮತ್ತೆ ತ್ರಿಕರಣ ಶುದ್ಧಿ, ಎಲ್ಲಾ ವಾಸ್ತವಿಕಗೂ ನಾವೇ ಕಾರಣ. ಮತ್ತೆ ಇದ್ರದ್ದೆಲ್ಲ ಎಲ್ಲದಕ್ಕೂ ಪರಿಹಾರ ಧ್ಯಾನ ಮಾಡಿ, ಸ್ವಾಧ್ಯಾಯ, ಇದ್ರನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಮ್ಗೆ ಆ ಕಡೆ ಸರಿಲಿಕ್ಕೂ ಯೋಚನೆ ಆಗ್ಲಿಲ್ಲ, ಅಷ್ಟು ಕಾನ್ಸಂಟ್ರೇಷನ್ಗಳಲ್ಲಿ ಕೂತ್ಕೊಂಡಿದ್ವಿ. ತುಂಬಾ ಧನ್ಯವಾದಗಳು. ನಿಮ್ಮಿಂದ ಕಲಿಯೋದ್ರ ಆಸೆ ಇದೆ ಸರ್. ದಿವ್ಸ ಹೇಳ್ತಾ ಹೋದ್ರು ಇದಿಷ್ಟೇ, ನಾವೇನೂ ಇಲ್ಲ, ಅಷ್ಟು ಕಲಿಯೋದು ಇದೆ ನಿಮ್ಮ ಹತ್ರ. ದಿವ್ಸ ಖುಷಿ ಆಗ್ತದೆ ನಮಗ್ ಧ್ಯಾನ ಮಾಡ್ಬೇಕಾದ್ರೆ, ನೀವೇ ಕಣ್ಣಲ್ಲಿ ಬೆದ್ರಿ ಬರ್ತೀರಿ. ತುಂಬಾ ಧನ್ಯವಾದ. ಅಷ್ಟಾಂಗ ನಮಸ್ಕಾರ. ಸೂಪರ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ. ನಮಸ್ತೆ. ಪ್ರಶ್ನೆ ಏನಿಲ್ಲ, ನಿಮ್ಮ ಮಾತುಗಳು ಅಮೃತ ವಾಕ್ಯ ಇದ್ದಂಗಿತ್ತು. ಒಂದೊಂದು ವಾಕ್ಯ ಕೇಳ್ತಾರೆ ಮೈ ರೋಮಾಂಚನ ಆಗ್ತಿತ್ತು ಗುರುಗಳೇ. ಅದನ್ನ ಅಂದ್ರೆ ನಾವು ಎಲ್ಲೂ ನಮ್ಮ ಸಮಸ್ಯೆಗೆ ನಾವೇ ಪರಿಹಾರ, ದೇವರು ಎಲ್ಲೂ ಇಲ್ಲ, ನಮ್ಮಲ್ಲೇ ಇದೆ ಅಂದ್ರೆ ನಾವು ಮುಂದೆ ಬರ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಮನಸ್ಸು ತೆರಿತಾ ಇಲ್ಲ. ಅದನ್ನೆಲ್ಲ ನೀವು ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ನಮ್ಮ ಮನಸ್ಸಿನಂತೆ ಮಹಾದೇವ ಅಂತ ಹೇಳ್ಬೇಕು ಅಂದ್ರೆ, ನಾವ್ ಹೇಗೆ ಬಿಚ್ಚುತ್ತೀವಿ ಅದೇ ರೀತಿ ಬೆಳೆಗಳು ಬರ್ತಾ ಇದೆ. ನಿಮ್ಮ ಒಂದೊಂದು ಮಾತು ಅಣಿಮುತ್ತು ತರ ಇತ್ತು, ಅದನ್ನ ಪಾಸ್ಬಿಟ್ಟು ಮೈ ರೋಮಾಂಚನ ಆಗುತ್ತೆ. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಜಗದೀಶ್ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್, ಕ್ಲಾಸ್ ತುಂಬಾ ಅದ್ಭುತವಾಗಿತ್ತು. ಒಳ್ಳೆಯ ವಿಚಾರಗಳನ್ನ ತಿಳಿಸಿದ್ರಿ. ಸಂಕಲ್ಪ ಅನ್ನೋದು ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ನಾನು ಈಗ 1 ವರ್ಷದಿಂದನೇ, ಒಂದು 6 ತಿಂಗಳಿಂದನೇ ಒಂದು ಸಂಕಲ್ಪ ಮಾಡಿದ್ವಿ. ಮಿಯಾವಾಕಿ ಅವನ ಮಾಡ್ಬೇಕು ನಮ್ ತೋಟದಲ್ಲಿ ಅಂತೇಳಿ. ಮಹೇಶ್ ಶೆಣೈ ಸರ್ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣ ವಿವರಣೆ ನೀಡಿದ್ರು. ಅವರು ನಿಮ್ ತೋಟಕ್ಕೆ ನಾನು ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಹಾಗೆ MLA ಸಾಹೇಬ್ರಿಗೂ ನಾನು ಈಗ ಕೇಳ್ಕೊಂಡೆ. ಆ ಪ್ರಕಾರನೇ ಬಂದು ನಿನ್ನೆ ಈ ಒಂದು ಮಿಯಾವಾಕಿ ವನಕ್ಕೆ ಚಾಲನೆ ನೀಡಿದ್ರೆ, ನನ್ನ ತೋಟಕ್ಕೆ ನಾನು ಪ್ರಗತಿ ವನ ಅಂತ ಹೆಸರಿಟ್ಟಿದ್ದೀನಿ. ಇವಾಗ ಸದ್ಯ ಈ ಗಿಡಗಳನ್ನ ಹಾಕ್ತಾ, ನಿನ್ನೆ ಮಳೆ ಬಂತು, ಅದರಲ್ಲಿ 1-2 ಗಿಡ ನಾನು ಸಾಂಕೇತಿಕವಾಗಿ ನೆಟ್ಟು ಚಾಲನೆ ನೀಡಿದ್ರು.
ಹೀಗೆ ಎಲ್ಲಾ ಗಿಡಗಳನ್ನ ಅದನ್ನ ಯಥಾ ಪ್ರಕಾರ ಇದ್ ಮಾಡ್ತಾ ಇದ್ದೇನೆ. ತುಂಬಾ ಖುಷಿ ಆಗ್ತಿದೆ. ನಿಮ್ ಕ್ಲಾಸ್ ಇವತ್ತು ನಾವು ಏನ್ ಅನ್ಕೊಳ್ತೇವೆ ಅದ ಸಕಾರಾತ್ಮಕವಾಗಿದ್ರೆ ನಾವು ಯಾವಾಗ್ಲೂ ಅದ ಹಾಗೆ ಆಗುತ್ತೆ ಅನ್ನೋದನ್ನ ನೀವು ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಪ್ರತಿಯೊಬ್ರು ಈ ಒಂದು ಕ್ಲಾಸ್ ನಿಂದ ತಿಳ್ಕೊಂಡು ಅದ ಆಗುತ್ತೆ, ಅಂದಕ್ಕೂ ಆಗುವೆ ಅನ್ನೋ ರೀತಿ ನಾವೇನು ಅನ್ಕೊಳ್ತೇವೆ ಅದು ಆಗುತ್ತೆ. ಒಳ್ಳೇದೇನಿರುತ್ತೆ ಅದು ಹಾಗೆ ಆಗುತ್ತೆ. ಸಂಕಲ್ಪ ಮಾಡ್ಬೇಕು, ಆ ನಿಟ್ಟಿನಲ್ಲಿ ಪ್ರಯತ್ನ ನಿರಂತರ ಮಾಡ್ಬೇಕು ಅನ್ನೋದಕ್ಕೆ ಇವತ್ತು ನಿನ್ನೆ ನಡೆದ ಒಂದು ವಿಚಾರನೆ ನನಗೆ ಮನದಟ್ಟಾಯ್ತು. ಇವತ್ತು ಅದು ಕ್ಲಾಸ್ ಅಲ್ಲಿ ಮತ್ತಷ್ಟು ಸದೃಢ ಆಗ್ತಿದೆ. ಇಷ್ಟೆಲ್ಲ ಹೇಳಿ ನನಗೆ ಅವಕಾಶ ಮಾಡಿಕೊಡೋದಕ್ಕೆ ಅನಂತ ಅನಂತ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಕ್ಲಾಸ್ ಅಂತೂ. ನಾವಂತೂ ಪ್ರತಿದಿನ ಕೇಳ್ತೀನಿ, ಪ್ರತಿದಿನ ನಾನು ಕೆಲಸ ಮಾಡ್ತಿರ್ತೇನೆ, ಹಾಗಾಗಿ ನನಗೆ ವಿಡಿಯೋ ಆನ್ ಮಾಡಕ್ ಆಗಲ್ಲ, ಜೋಬಲ್ಲಿ ಇಟ್ಕೊಂಡು ಕೇಳ್ತಿರ್ತೀನಿ, ಕೆಲಸ ಮಾಡ್ತಿರ್ತೇನೆ ಸರ್. ಮತ್ತೊಮ್ಮೆ ತಮ್ಮ ಎಲ್ಲರಿಗೂ, ನಮ್ಮ ಎಲ್ಲಾ ಆತ್ಮ ಬಂಧುಗಳಿಗೆ ಅನಂತ ಅನಂತವಾದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿಜ ಸರ್, ನಿಮ್ ಮಾತು ಇವತ್ತು ಕ್ಲಾಸ್ ಕೊಟ್ಟಿದ್ರಲ್ಲ ಅದ್ರ ತರವಾಗಿನೇ ನೀವು ಮೊದ್ಲಿಂದನೂ ಏನೇನ್ ಕೆಲಸ ಮಾಡ್ತಿದ್ದೀರಿ ಅದು ಇನ್ನೂ ಮತ್ತಷ್ಟು ದುಪ್ಪಟ್ಟಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ಮಿಯಾವಾಕಿ ಸವ ಇದನ್ನೆಲ್ಲ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಜಯಂತಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅಷ್ಟೇ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಅಂತ ಹೇಳ್ಬಹುದು. ನಮ್ದ ಏನ್ ಈಗ ಸದ್ಯದಲ್ಲಿ ನಾವ್ ಏನ್ ನಡೀತಾ ಇದೆ ಅದಕ್ಕೆಲ್ಲ ನಾವೇ ಕಾರಣ ಅನ್ನೋದು ನಮ್ಗೆ ಗೊತ್ತಾಯ್ತು. ಅಂದ್ರೆ ನಮ್ ಥಿಂಕಿಂಗ್ ವೇ ನಾಲ್ಕು ರೀತಿಯಲ್ಲಿ ಇರ್ತಾವು. ಅದಕ್ಕೆ ನಾವು ಮಿರಾಕಲ್ ಥಿಂಕಿಂಗೇ ಮಾಡ್ಬೇಕು ಹೊರತು ಡಿಸ್ಟ್ರಕ್ಟ್ ಥಿಂಕಿಂಗು, ನೆಗೆಟಿವ್ ಥಿಂಕಿಂಗು ಮಾಡ್ಲಿಕ್ಕೆ ಹೋಗ್ಬಾರ್ದು. ಜೊತೆಗೆ ಪಾಸಿಟಿವ್ನು ಇರ್ಬೇಕು. ಪಾಸಿಟಿವ್ ಜೊತೆಗೆ ಮಿರಾಕಲ್ ಇರ್ಬೇಕು ಅಂತ ಅನ್ನೋದನ್ನ ಅಂದ್ರೆ ನಮ್ದು ಸಿದ್ಧಿ ಪುರುಷರು ಏನಿದ್ದಾರೆ ಅವೆಲ್ಲಾ ಸಿದ್ಧಿಗಳನ್ನ ಮಾಡಿದಾರೆ, ಪವಾಡಗಳನ್ನ ಮಾಡಿದ್ದಾರೆ, ಅಂಥವ್ರೆಲ್ಲ ಮಾಡಿದ್ದಾರೆ. ನಾವು ಕೂಡ ಅವ್ರ ತರನೇ ಅದೇ ಚೈತನ್ಯ ಶಕ್ತಿಗಳೇ ನಾವು ಕೂಡ. ಅಂತ ಚೈತನ್ಯ ಶಕ್ತಿ ನಮ್ಮಲ್ಲಿ ಇರೋದು ಇದೆ, ಆದ್ರೆ ನಾವು ಮಾಡ್ತಾ ಇಲ್ಲ. ಮಾಡ್ಬೇಕು ಅಂತ ಅನ್ನೋದು ನಮ್ಮಿಂದನೂ ಕೂಡ ಪವಾಡಗಳು ಆಗ್ತವೆ ಅನ್ನೋದನ್ನ ಸರ್ ಎಷ್ಟು ಸರಳವಾಗಿ ಹೇಳ್ಕೊಟ್ರು. ಮತ್ತೆ ಏನಂತಂದ್ರೆ ನಾವು ಹೇಗೆ ವಿಚಾರಗಳನ್ನ ಮಾಡ್ತೀವಿ, ಯಾವ ರೀತಿಯ ವಿಚಾರಗಳನ್ನ ಮಾಡ್ತೀವಿ, ಅದೇ ರೀತಿ ನಮ್ಮ ಜೀವನ ಸಾಗ್ತಾ ಹೋಗುತ್ತೆ. ಇವಾಗ ನಾನು ಕೆಟ್ಟದ್ದಾಗಿ ವಿಚಾರ ಮಾಡಿದ್ರೆ ಏನಂತ, ನಾನ್ ಶಾಲೆಗೆ ಹೋಗುವಾಗ ಆಕ್ಸಿಡೆಂಟ್ ಆಗ್ಬೇಕು ಅಂತ ನಾ ವಿಚಾರ ಮಾಡಿದೆ ಅಂತ ಸಪೋಸ್, ಹಾಗಾಗ್ಬಿಡುತ್ತೆ ಅದು. ನಾನು ಅದ್ ಮೈಂಡಿಗೆ ಅದನ್ನ ಕಳಿಸ್ತಾ ಮೈಂಡ್ ಅದು ಏನೋ ಒಂದು ಮಹಾ ಸ್ಫೋಟ ಆದಂಗ ಆಗ್ಬಿಡ್ತದೆ. ಅದೇ ರೀತಿ ನಮ್ ಹೋಗ್ಬೇಕಾದ್ರೆ ಯಾವ್ದೋ ಒಂದು ರೀತಿಯಲ್ಲಿ ನಮ್ಗೆ ಆಕ್ಸಿಡೆಂಟ್ ಆಗುತ್ತೆ. ಅದಕ್ಕೆ ನಮ್ ವಿಚಾರಗಳು ಉತ್ತಮವಾಗಿರ್ಬೇಕು, ಅತ್ಯುತ್ತಮವಾದಂತಹ ವಿಚಾರಗಳನ್ನೇ ಮಾಡ್ತಾ ಇರ್ಬೇಕು ನಾವು ಯಾವಾಗ್ಲೂ ಮೈಂಡ್ಗೆ. ಹೇಗೆ ನೋಡಿ, ಈಗ ಒಂದು ರೈತ ಬೆಳೆ ಬೆಳೀತಿರ್ತಾನೆ, ಭೂಮಿಯಲ್ಲಿ ಬಿತ್ತುತ್ತಾನೆ, ಬೀಜಗಳನ್ನ ಬಿತ್ತುತ್ತಾನೆ. ಬೀಜಗಳನ್ನ ಬೆಳೆದದು ಮೊಳಕೆ ಹೊಡಿದು ಬೆಳೀತಾ ಹೋಗ್ತದೆ. ಅದ್ರ ಜೊತೆಗೆ ಕಸಗಳು ಬೆಳಿತಾವೆ, ಸುತ್ತಮುತ್ತಲು ಕಸ. ಆ ಕಸ ಕಸ ತೆಗಿಲಿಲ್ಲ ಅಂತಂದ್ರೆ ಏನಾಗತ್ತೆ, ಆ ಕಸ ಫಲದಕ್ಕಿಂತಲೂ ಬೆಳೆಕ್ಕಿಂತಲೂ ಕಸನೇ ಜಾಸ್ತಿ ಬೆಳೆಯುತ್ತೆ ಹೊರತು ಬೆಳೆ ಬೆಳೆಯೋದಿಲ್ಲ. ಹಾಗೆ ನಾವು ಕೂಡ ನಮ್ ತಲೆಯಲ್ಲಿ ತುಂಬಾ ನೆಗೆಟಿವ್ ಅನ್ನೋದು ಆ ಕಸ, ಅದು ನೆಗೆಟಿವ್ ಅನ್ನೋದು ಏನದು ಕಸ, ಆ ಕಸವನ್ನೇ ಜಾಸ್ತಿ ಬೆಳೆಸ್ತಾ ಬಿಟ್ಟಿದೀವಿ ನಾವು. ಹೀಗಾಗಿ ನಮ್ದು ಜೀವನ ಏನಾಗ್ತಿದೆ, ಕಸಮಯವಾಗಿಯೇ ಸಾಗ್ತಾ ಇದೆ. ಅಂದ್ರೆ ರೋಗ ರುಜಿನ ಅದು ಇದು ತುಂಬಾ ಕಷ್ಟ ಕೋಟಲೆಗಳಿಂದ ತುಂಬಿ ಬಿಡ್ತದೆ. ಆ ಕಷ್ಟ ಕೋಟಲೆಗಳು ಬರ್ಲಿಕ್ಕೆ ನಾವೇ ಕಾರಣ. ಆ ಕಸಗಳನ್ನು ನಾವು ತುಂಬಿದ್ರಿಂದನೇ ಆ ಕಷ್ಟ ಕೋಟಲೆಗಳು ಬಂದಿದಾವೆ. ಅದಕ್ಕೆ ನಾವು ಆ ಕಸಗಳನ್ನ ಬಿಟ್ಟು ಉತ್ತಮವಾದ ಬೆಳೆಯನ್ನ ಬೆಳೆದು ನಮ್ದು ಉತ್ತಮವಾದ ಜೀವನ ಮಾಡಿ ಜನರಿಗೂ, ಬೇರೆ ಒಳ್ಳೆ ಆತ್ಮಗಳಿಗೂ ಕೂಡ ನಾವು ಮಾರ್ಗದರ್ಶಿ ಆಗಿರ್ಬೇಕು ಅಂತ ನಾ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಪ್ರತಿಯೊಬ್ರು ಮಾಸ್ಟರ್ಗಳಿಂದ ನಾವು ಮತ್ತಷ್ಟು ಇನ್ನಷ್ಟು ಕಲಿತಾ ಇದ್ದೀವಿ. ಅಷ್ಟು ಚೆನ್ನಾಗಿ ನೀವು ಅನುಭವ ಹಂಚಿಕೆ ಮಾಡ್ಕೊಂತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಸುಜಾತ ಮೇಡಮ್ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಜಾತ ಮೇಡಮ್. ಟೆಕ್ಸ್ಟ್ ಕೊಡಿ. ಮೈತ್ರ ಅಂತ ಇದೆ, ಮಾತಾಡಿ ಮೇಡಮ್. ಮೈತ್ರಾ ಮೇಡಮ್.
ಹ್ಮ್ ಹಲೋ, ಕೇಳಿಸ್ತಾ ಇದೆ ಸರ್? ನಮಸ್ತೆ ಮೇಡಮ್, ಮಾತಾಡಿ. ನಮಸ್ತೆ ಸರ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇವತ್ತು ಕ್ಲಾಸ್. ಭಾರಿ ಅದ್ಭುತವಾದ ವಿಷಯಗಳನ್ನೆಲ್ಲ ಹೇಳಿದ್ರಿ. ತುಂಬಾ ಖುಷಿ ಆಯ್ತು. ನಾನೇನ್ ಹೇಳ್ಬೇಕಂದಿದ್ನ ಎಲ್ಲ ಬೇರೆಯವರೆಲ್ಲ ಕೇಳಿದ್ದಾರೆ. ಅದಕ್ಕೆ ಜಾಸ್ತಿ ಏನು ಹೇಳಕ್ ಹೋಗಲ್ಲ. ತುಂಬಾ ತುಂಬಾ ಧನ್ಯವಾದಗಳು ಸರ್. ನಂದೊಂದು ಪ್ರಶ್ನೆ ಇದೆ, ಕೇಳ್ಬಹುದಾ? ಕೇಳ್ಬೋದು. ಇವಾಗ ನೀವು ಮ್ಯಾನಿಫೆಸ್ಚರ್ ಅಂತ ಹೇಳಿದ್ರಿ, ಸಂಕಲ್ಪ ಮಾಡ್ಕೋಬೇಕು, ಜಾಬ್ ಬರ್ಬೇಕು ಅಂತ. ಈಗ ಮಗ ಅಥವಾ ಮಗಳು, ಸೊಸೆ ಯಾರಿಗೆ ಅವ್ರಿಗೆ ಜಾಬ್ ಬೇಕಂದ್ರೆ ನಾವು ಸಂಕಲ್ಪ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಯಾಕಂದ್ರೆ ಅವ್ರು ಧ್ಯಾನ ಮಾಡಿದ ಮಾಡ್ಕೊತೀನಿ, ಹೇಳಿ. ಅವ್ರು ಮಾಡ್ಕೊಳ್ದಿಲ್ಲ, ಅವಾಗ ನಾವೇನ್ ಮಾಡ್ಬೇಕು? ಅದೇ ಅವ್ರು ಮಾಡ್ಕೊಂಡೋದು ಉತ್ತಮ. ನೀವು ಅದಕ್ಕೆ ಶಕ್ತಿ ಕೊಡೋದು ಒಳ್ಳೇದೇ. ಅಂದ್ರೆ ಅದೇ ಯಾವ ತರ ಕೊಡ್ಬೇಕು ಸರ್ ನಾವು? ಏನಿಲ್ಲ, ಯೋಚನೆಗಳು ರಿಲೀಸ್ ಮಾಡೋದು ಅಷ್ಟೇ. ನಾವು ಧ್ಯಾನಕ್ಕೆ ಮುಂಚೆ ಕೂತ್ಕೊಂಡು ಒಳ್ಳೆ ಯೋಚನೆಗಳು ಆದ್ರೂ ಸಹ ಅದಕ್ಕೆ ಸಂಬಂಧಿತ ಯೋಚನೆಗಳು, ಆ ಪ್ರಕಂಪನಗಳು ನಿಮ್ಮಿಂದ ಉತ್ಪನ್ನ ಆಗ್ಲಿ, ಆಮೇಲೆ ಧ್ಯಾನಕ್ಕೆ ಹೋಗಿ ಅಷ್ಟೇ. ಅಂದ್ರ ಧ್ಯಾನಕ್ಕಿಂತ ಮುಂಚೆ ಮಾಡ್ಕೋಬೇಕಾ ಸರ್? ಇಲ್ಲ ಹೌದು. ಧ್ಯಾನದಲ್ಲಿ ಏನ್ ಮಾಡಬಾರ್ದು. ಧ್ಯಾನ ಧ್ಯಾನದಲ್ಲಿ ತಟಸ್ಥವಾಗಿ ಏನು ಮಾಡ್ಕೋಬಾರ್ದು. ಏನ್ ಮಾಡಬಾರ್ದು. ಧ್ಯಾನ ಅಂದ್ರೇನೆ ಶಕ್ತಿ ಸಂಗ್ರಹಣೆ. ಹಾ. ಧ್ಯಾನ ಅಂದ್ರೇನೆ ಮನಸ್ಸನ್ನು ಶೂನ್ಯ ಮಾಡೋದು. ಅಂದ್ರೆ ತಟಸ್ಥಗೊಳಿಸೋದು, ಪರಿಶೂನ್ಯ ಮಹಾಶೂನ್ಯ ಮಾಡೋದು, ಅದೇ ಧ್ಯಾನ. ಧ್ಯಾನದ ಲಕ್ಷ್ಯ ಅದೇ. ಅವಾಗ್ಲೇ ನಿಮ್ಮ ಒಳಗಡೆ ಇರುವಂತ ಆಂತರಿಕ ಮನಸ್ಸು ಇಲ್ಲಾಂದ್ರೆ ನಿಮ್ಮ ಒಳಗಡೆ ಈಗಾಗಲೇ ಇರುವಂತ ಬ್ರಹ್ಮ ಚೈತನ್ಯ ಏನಿದೆಯೋ ಅದು ನಿಮ್ಗೆ ಸ್ವಲ್ಪ ಮಟ್ಟಕನ ನಿಮ್ಗೆ ಸಂಪರ್ಕ ಸಿಗತ್ತೆ. ಇಲ್ಲಾಂದ್ರೆ ಸಂಪರ್ಕ ಸಿಗೋದಿಲ್ಲ. ಧ್ಯಾನ ಇಲ್ಲ ಅಂದ್ರೆ ಒಳಗಡೆ ಇರುವಂತ ಆಂತರಿಂಗಕ ಮನಸ್ಸು ಎಲ್ಬೇಕಾದ್ರೆ ಉಪಪ್ರಜ್ಞಾ ಮನಸ್ಸು ಎಲ್ಬೇಕಂದ್ರೆ ನಿಮ್ಮ ಒಳಗಡೆ ಇರುವಂತ ಈ ಬ್ರಹ್ಮ ಚೈತನ್ಯ ಏನಿದೆಯೋ ಅದಕ್ಕೂ ಸಂಪರ್ಕ ಸಿಗಬೇಕು ಅಂತಂದ್ರೆ ನೀವು ಖಂಡಿತವಾಗಿ ಒಳ್ಳೆ ಧ್ಯಾನದಲ್ಲಿ, ಆಳವಾದ ಧ್ಯಾನದಲ್ಲಿ ತೊಡಗಿಸ್ಕೋಬೇಕು. ಪ್ರತಿ ದಿವಸ, ಪ್ರತಿ ಕ್ಷಣ. ಅದಕ್ಕೂ ಮುಂಚೆ ಸಂಕಲ್ಪ ಮಾಡ್ಕೊಂಡು ತೊಂದರೆ ಇಲ್ಲ. ಅಂದ್ರೆ ನೀವು ಕೂತ್ಕೊಂಡು ಆರಾಮಾಗಿ ಒಂದು 4-5 ದೀರ್ಘ ಶ್ವಾಸಗಳು ತಗೊಂಡು ನಿಮ್ಮ ಒಳಗಡೆ ಅಂತರಂಗದಿಂದ ನಿಮ್ಮ ಅಂತರ ಚೈತನ್ಯ ಇದೆಯಲ್ಲ, ಅದರಿಂದ ನಿಮ್ಗೆ ಏನೇ ಬೇಕಾದ್ರೂ ಆ ಪವಾಡ ಯೋಚನೆ ರಿಲೀಸ್ ಮಾಡಿ, ಸಂಕಲ್ಪ ಮಾಡಿ ಅಲ್ಲಿಗೆ ಬಿಟ್ಬಿಡಿ. ಆಮೇಲೆ ಆಳವಾದ ಧ್ಯಾನಕ್ಕೆ ಹೋಗಿ, ಶೂನ್ಯ ಧ್ಯಾನಕ್ಕೆ ಹೋಗಿ. ಅಷ್ಟು ಸಾಕು. ಆತರ ಮಾಡ್ತಾ ಹೋಗಿ. ತುಂಬಾ ಚೆನ್ನಾಗಿತ್ತು ರೀ. ಬ್ರಹ್ಮ ಇದ್ರದ್ದು ಬಗ್ಗೆ ಹೇಳಿದ್ರಲ್ಲ, ತುಂಬಾ ಆಳವಾಗಿ ತಿಳ್ಕೊಂಡು ಈ ವಿಷಯ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಸುಜಾತ ಮೇಡಮ್. ಅಶ್ವಿನಿ, ಬಾಯ್. ನಮಸ್ತೆ ಮೇಡಮ್. ರಂಗನಾಥ ಸರ್ಗೆ ನನ್ನ ನಮಸ್ಕಾರಗಳು, ಅಪ್ಪಾಜಿ ಅವರಿಗೆ ನನ್ನ ಪ್ರಣಾಮಗಳು. ಇವತ್ತಿನ ರಂಗನಾಥಿ ಗುರುಜಿ ಅವರು ಹೇಳಿದ್ರು, ಪೂರ್ಣ ನನ್ನ ಮೇಲೆಯೇ ಇದೆ. ನಾನು ನಿನ್ನೆ ಸಂಕಲ್ಪ ಮಾಡಿ ಧ್ಯಾನ ಮಾಡಿ ನಿನ್ನೆ ನಮ್ಮ ಮನೆಯವರದು 11ನೇ ತಿಂಗಳದ ಕಾರ್ಯಕ್ರಮ ಇತ್ತು. ಏನು ನಿರ್ವಿಘ್ನವಿಲ್ಲದೆ ಪಾರಾಯಿತು. ಇದರಿಂದ ನಾನು ರಂಗನಾಥ್ ಅವರಿಗೆ ತುಂಬಾ ತುಂಬಾ ಬರಿದ್ದೆ. ಮೇಡಮ್, ನೀವ್ ಮತ್ತೆ ಹೇಳೋಂಗಿಲ್ಲ. ಮತ್ತೆ ನೀವ್ ಅಳ್ಬಾರ್ದು. ನಾವ್ ಅವತ್ತೆಲ್ಲ ಹೇಳಿದೀವಿ ಮೇಡಮ್, ದಯವಿಟ್ಟು ಅಳ್ಬಾರ್ದು. ಇಲ್ಲ, ತುಂಬಾ ನನಗೆ ತ್ರಾಸ ಆಯ್ತು, ದುಃಖ ಆಯ್ತು. ಆದ್ರೆ ಎಲ್ಲ ಕಾರ್ಯ ನಿರ್ವಿಘ್ನದಿಂದ ಪಾರಾಯ್ತು. ರುದ್ರ ಚೆನ್ನಾಗಾಯ್ತು. ಎಲ್ಲಾರು, ನಾ ಎಷ್ಟು ಮಂದಿಗೆ ಹೇಳಿನ ಒಬ್ರು ಬಿಟ್ಟಿಲ್ಲ, ಎಲ್ಲಾರು ಬಂದರು. ಸಂತೋಷವಾಯ್ತು. ಹಳೆ ಫ್ರೆಂಡ್ ಎಲ್ಲಾರು ಭೇಟಿಯಾದ್ರು. ತುಂಬಾ ತುಂಬಾ ಸಂತೋಷವಾಯ್ತು. ಆನಂದ ಬಾಷ್ಪಗಳಿರ್ಲಿ, ದುಃಖ ಬಾಷ್ಪಗಳಿಲ್ಲ, ಆನಂದ ಬಾಷ್ಪಗಳಿರ್ಲಿ. ಆನಂದವಾಗಿರ್ಲಿ, ತೊಂದರೆ ಇಲ್ಲ. ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೀರಿ ನೀವು. ನಮ್ಮ ಮನೆಯನ್ನು ತೋರಿಸುತ್ತೇನೆ, ಸ್ವಲ್ಪ ನೋಡಿ, 1-2 ಮಿನಿಟ್ ನೋಡಿ ಬಂದ್ ಮಾಡ್ಬಿಡ್ತೀನಿ. ರೈಟ್. ಓಕೆ ಮೇಡಮ್, ಥ್ಯಾಂಕ್ ಯು. ಸಾರಿ, ಅಳ್ಬೇಡಿ ಅಂತ ಅಂದೆ. ನೀವ್ ಅಳ್ತಾ ಇಲ್ಲ, ಆನಂದ ಬಾಷ್ಪ ಅಂತ ಗೊತ್ತಾಯ್ತು ಇವಾಗ. ಇಷ್ಟು ದೊಡ್ಡ ಚೆನ್ನಾಗಿರುವುದನ್ನು ಬಿಟ್ಟು ನಾವೊಬ್ಬಳ ಹೇಗಿರಬೇಕು? ನನಗೆ ಏನನ್ನು ಕಮ್ಮಿ ಮಾಡಿಲ್ಲ ನನ್ನ ಪತಿದೇವರು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸಂಧ್ಯಾರಾಣಿ. ಓಕೆ. ಸಂಧ್ಯಾರಾಣಿ ಮೇಡಮ್, ಮಾತಾಡಿ. ಹಲೋ. ಹಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಟಾಪಿಕ್ ತುಂಬಾ ಚೆನ್ನಾಗಿತ್ತು ಸರ್. ಒಂಥರ ಇವಾಗ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ, ಪ್ರತಿಯೊಂದು ಕಾಲಕ್ಕೂ ಅನುಭವಿಸುತ್ತೆ.
ಅಂತ ಒಳ್ಳೆ ಟಾಪಿಕ್. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸರ್. ನಾವ್ ಏನ್ ತಪ್ಪು ಮಾಡ್ತೀವಿ ಅಂದ್ರೆ ಜನರಲ್ ಆಗಿ ನನ್ಗೆ ಏನಾರ ಕಷ್ಟ ಬಂತು, ನನ್ನಿಂದ ಏನಾದ್ರು ತಪ್ಪಾಯ್ತಂದ್ರೆ ಅದನ್ನ ನಾನ್ ತಿದ್ಕಣಲ್ಲ, ನಾನ್ ಬೇಗ ಅಕ್ಸೆಪ್ಟ್ ಮಾಡ್ಕಣಲ್ಲ. ಅವರಿಂದ ನನಗೆ ಹಿಂಗಾಯ್ತು, ಇವರಿಂದ ನನಗೆ ಹಿಂಗಾಯ್ತು ಅಂತ ಜನರಲ್ ಆಗಿ ನಾವು ಇನ್ನೊಬ್ರನ್ನ ಬ್ಲೇಮ್ ಮಾಡ್ತೀವಿ. ಇಲ್ಲ ದೇವ್ರನ್ನ ಬ್ಲೇಮ್ ಮಾಡ್ತೀವಿ, ಇಲ್ಲ ಅಂದ್ರೆ ಮನುಷ್ಯನ್ನೇ ಬ್ಲೇಮ್ ಮಾಡ್ತೀವಿ. ಅವ್ರು ಹೇಳಿದ್ದಕ್ಕೆ ಹಿಂಗಾಯ್ತು, ಆ ತರ ಆಯ್ತು, ಈ ತರ ಆಯ್ತು ಅಂತ ಅನ್ಕೊಂತೀವಿ. ಆದ್ರೆ ಇವತ್ತು ನೀವು ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಮ್ ತಪ್ಪಿಗೆ ನಾವೇ ಕಾರಣ, ಬೇರೆ ಯಾರು ಅಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಮಿರರ್ ಅಲ್ಲಿ ನಮ್ ಮುಖ ನೋಡ್ಕೊಂಡ್ರೆ ಯಾವ ತರ ನಮ್ ಮುಖ ಕಾಣಿಸುತ್ತೋ ಆ ತರ ಕ್ಲೀನ್ ಆಗಿ ಹೇಳ್ಕೊಟ್ರಿ ಸರ್. ತುಂಬಾ ಸ್ಫೂರ್ತಿದಾಯಕ ಆಗಿತ್ತು ಸರ್ ನಿಮ್ ಮಾತು ಇವತ್ತು. ಹ್ಯಾಟ್ಸ್ ಆಫ್ ಸರ್. ತುಂಬಾ ಥ್ಯಾಂಕ್ಸ್. ನಮಸ್ತೆ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಖಂಡಿತ ನಿಜ. ಉಮಾ ಕುಲಕರ್ಣಿ ಮೇಡಮ್ ಮಾತಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ರಂಗನಾಥ್ ಸರ್. ನಮಸ್ತೆ ಮ್ಯಾಮ್. ನಮಸ್ಕಾರ ಮೇಡಮ್. ಮೇಡಮ್ ಕೇಳಿಸ್ತಿದೆ. ನಮಸ್ತೆ ಮೇಡಮ್. ಇವತ್ತು ಮಹಾಸಂಕಲ್ಪ ಶಕ್ತಿ, ದೇಹದಲ್ಲಿ ಬಣ್ಣದ ಪಾತ್ರಗಳು, ಇವೆಲ್ಲ ಬಹಳಷ್ಟು ಅದ್ಭುತವಾಗಿತ್ತು. ಈಗಿನ ಇದೆಲ್ಲ ಈ ಸಮಸ್ಯೆಗೆ, ಈ ಸಮಾಜಕ್ಕೆ ತಿಳುವಳಿಕೆ ಇದು ಬೇಕೇ ಆಗಿತ್ತು, ಅತಿ ಅವಶ್ಯಕವಾದಂಥದ್ದು. ಆಮೇಲೆ ಸರ್ ಅಲ್ಲಿ ನಾನು ಕೇಳ್ತೀನಿ, ಯಾವಾಗ್ಲೂ ಇದನ್ನ ಕಾಡ್ತಾನೆ ಇರ್ತಾ ಇತ್ತು. ಏನಂದ್ರೆ ಏನೇ ಒಂದು ಒಳ್ಳೆ ಕೆಲಸ ಆಗ್ಲಿ ಕೆಟ್ಟ ಕೆಲಸ ಆಗ್ಲಿ, ಹೀಗೆ ಯಾಕಾಯ್ತು, ನನ್ನಿಂದೆ ಆಯ್ತು, ಇವರಿಂದನೇ ಆಯ್ತು, ಯಾಕಾಯ್ತು ಅನ್ನುವಂತ ಭಾವನೆ, ಅನ್ನುವಂತ ಫೀಲಿಂಗು, ಆಲೋಚನೆ, ವಿಚಾರ ಬಹಳಷ್ಟು ಬರ್ತಾ ಇರ್ತದೆ. ಇದಕ್ಕೇನ್ ಕಾರಣ? ಧ್ಯಾನದಲ್ಲಿ ಕೂಡ ನಾನು ಸಾಕಷ್ಟು ಸಲ ಕೇಳಿದ್ರೆ ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಇದಕ್ಕೇನು ಅನ್ನೋದು ರಂಗನಾಥ್ ಗುರು. ಕಾರಣ ಏನಂದ್ರೆ ಮನೋಸ್ಥಿತಿ, ನಮ್ಮ ಅಂತರ ಜ್ಞಾನ ಇರೋದು. ನಮ್ಮ ಅಂತರ ಜ್ಞಾನ ಏನ್ ಹೇಳ್ತಾ ಇದೋ ಅದೇ ಆಗ್ತಾ ಇರ್ತದೆ. ನಮ್ಮ ಅಂತರದಲ್ಲಿ ಜ್ಞಾನ ಏನಿದೆ, ಬುದ್ಧಿ ಏನಿದೆ, ಅದು ಹೇಳ್ತಾ ಇರ್ತದೆ. ಇದಕ್ಕೆಲ್ಲ ಕಾರಣ ಅದೇ. ನಿಮ್ಗೆ ಆತರ ಅನ್ಸೋದಕ್ ಕಾರಣ ನೀವೇ ಕಾರಣ, ಬೇರೆ ಅವ್ರು ಯಾರಿಲ್ಲ. ಸೊ ನಿಮ್ಮ ಒಳಗಡೆ ಇರುವಂತ ಅಂತರ ಆ ಜ್ಞಾನ ಶುದ್ಧಿ ಆಗಿದ್ರೆ, ನಿಮ್ಮ ಅಂತರ ಮನಸ್ಸು ಶುದ್ಧಿ ಆಗಿದ್ರೆ, ಆ ಜ್ಞಾನ ಹೆಚ್ಚಾಗಿದ್ರೆ, ಆ ಬುದ್ಧಿ ಹೆಚ್ಚಾಗಿದ್ರೆ, ಅವಾಗ ಅರ್ಥ ಆಗತ್ತೆ ಎಲ್ಲದಕ್ಕೂ ಕಾರಣ ನಾನೇ. ಪ್ರತಿಯೊಂದು ಉತ್ಪನ್ನ ಆಗ್ತಾ ಇರುವಂತದ್ದು ನಾನು ಈಗ ಕಂಡಿರುವಂತ ನಮ್ಮ ಜೀವನದಲ್ಲಿ ಏನೇ ನಾನು ಅನುಭವಿಸ್ತಾ ಇದ್ರು ಅದಕ್ಕೆ ಕಾರಣ ನಾನೇ, ಇನ್ನೊಬ್ರು ಯಾರು ಇಲ್ಲ ಅಂತ ನಮ್ಮ ವಾಸ್ತವಕ್ಕೆ ನಾವೇ ಸೃಷ್ಟಿಕರ್ತ ಅಂತ ಹೇಗೆ ಅನ್ಕೊಂತೀವೋ, ನಮ್ಮ ಮಹಾಸೇತ್ ವಿಜ್ಞಾನಿ ಸೇತ್ ಅಂತ ಮಹಾವಿಜ್ಞಾನಿ ಅವ್ರೂ ಸಹ ಇದೇ ಹೇಳಿರೋದು. ವಿ ಆರ್ ದಿ ಕ್ರಿಯೇಟರ್ಸ್ ಆಫ್ ಅವರ್ ಓನ್ ರಿಯಾಲಿಟೀಸ್ ಅಂತ ಹೇಳಿದ್ರು. ಅಂದ್ರೆ ಅದು ಯಾವಾಗ ಅರ್ಥ ಆಗುತ್ತೋ ಆ ಜ್ಞಾನ ನಿಮ್ ಒಳಗಡೆ ಅಂದ್ರೆ ಅದು ಎಷ್ಟು ಬೇಕೋ ಅಷ್ಟು ಜ್ಞಾನ ನಿಮ್ ಒಳಗಡೆ ಇದ್ರೆ ನಿಮ್ಗೆ ಅನ್ಸಲ್ಲ ಆತರ. ಆ ಜ್ಞಾನ ಸರಿಯಾದ ಪ್ರಮಾಣದಲ್ಲಿ ನಿಮ್ ಒಳಗಡೆ ಇಲ್ಲ ಇದ್ರೂ ಅದು ಉಪರಿತವಾಗಿದೆ, ಆಳವಾಗಿಲ್ಲ, ಆಗ್ತಾ ಇಲ್ಲ. ಆಳವಾದ ಜ್ಞಾನ ನಿಮ್ ಒಳಗಡೆ ತೊಡಗಿಸ್ಕೊಡಿಲ್ಲ, ಇಲ್ಲಾಂದ್ರೆ ಇಂಕಿಲ್ಲ, ಇನ್ನು ಒಳಗಡೆ ಹೋಗಿಲ್ಲ. ನಿಮ್ಮ ಜೀವಕೋಶ, ಪ್ರತಿ ಜೀವಕೋಶ ಒಳಗಡೆ ಜ್ಞಾನ ಇಂಕ್ಬೇಕು. ಅವಾಗ್ಲೇ ಅದು ನಿಮ್ಮ ಸ್ವಂತ ಜ್ಞಾನ ಆಗತ್ತೆ. ಇಲ್ಲಾಂದ್ರೆ ಅದು ಒಂದು ಪುಸ್ತಕ ಜ್ಞಾನ ಆಗತ್ತೆ. ಪುಸ್ತಕ ಜ್ಞಾನ ಕೆಲಸ ಮಾಡಲ್ಲ. ಪುಸ್ತಕ ಜ್ಞಾನ ನಮ್ಮ ಪ್ರಾಪಂಚಿಕದಲ್ಲಿ ಕೆಲಸ ಮಾಡೋದೇ ಇಲ್ಲ. ಅದು ನಾವು ಮರ್ತು ಬಿಡ್ತೀವಿ, ಆ ಸಮಯದಲ್ಲಿ ಮರ್ತು ಬಿಡ್ತೀವಿ, ಆ ಸಮಯದಲ್ಲಿ ಅನ್ವಯಿಸ್ಕೊಡಕ್ ಸಾಧ್ಯವಾಗಲ್ಲ. ಅದು ಯಾವಾಗ ನಿಮ್ಮ ಸ್ವಂತ ಜ್ಞಾನ ಆಗ್ಬೇಕಂದ್ರೆ ನಿಮ್ಮ ಜೀವಕೋಶ ಹೊರಗಡೆ ಇಂಕ್ಬೇಕು. ನೀವೇ ಅದು ಆಗ್ಬೇಕು, ಅದೇ ನೀವು ಆಗ್ಬೇಕು. ಆ ಸ್ಥಿತಿಗೆ ನೀವು ಹೋಗಿದ್ರೇನೆ ಅದೆಲ್ಲ ಹೇಗೆ ಸಾಧ್ಯವಾಗುತ್ತೆ? ಸಾಧನೆಯಿಂದ ಸಾಧ್ಯ ಆಗುತ್ತೆ. ಆಮೇಲೆ ಯೋಜನೆಗಳಲ್ಲಿ 4 ಪ್ರಕಾರಗಳಂತ ಹೇಳಿದ್ರಲ್ಲ ಸರ್, ಅದು ಸಕಾರಾತ್ಮಕ, ನಕಾರಾತ್ಮಕ ಮತ್ತು ಕೆಟ್ಟ ಆಲೋಚನೆ. ಅಲ್ಲ, ಸಕಾರಾತ್ಮಕ, ನಕಾರಾತ್ಮಕ, ಭಯಾನಕರ, ಆಮೇಲೆ ಪವಾಡ, ಭಯಾನಕ, ಡೇಂಜರಸ್ ಥಿಂಕಿಂಗ್. ಭಯಾನಕ. ಆಮೇಲೆ ಇನ್ನೊಂದು ಪವಾಡ. ಆಮೇಲೆ ಇನ್ನೊಂದು ಸರ್, ಈ ತ್ರಿಕರಣ ಶುದ್ಧಿಯಲ್ಲಿ ಮನಸ, ವಾಚ, ವಾಕ್ ಶುದ್ಧಿ. ಈ ವಾಚ ಕೆಲಸ ಏನೇನಿರತ್ತೆ ಇದರಲ್ಲಿ? ವಾಚ ಅಂದ್ರೆ ನಮ್ಮ ಮಾತುಗಳು. ನಾವು ಮಾತಾಡೋ ಮಾತುಗಳು ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಇಲ್ಲ ನಿಮ್ಗೆ ಒಳ್ಳೇದಾಗ್ಬೇಕು, ನಿಮ್ಮ ಸುತ್ತಮುತ್ತ ಯಾರಿಗಾದ್ರೂ ಒಳ್ಳೇದಾಗ್ಬೇಕು ಅಂತ ಮಾತುಗಳೇ ಮಾತಾಡ್ಬೇಕು. ಇಲ್ಲ ಅಂದ್ರೆ ಕೆಟ್ಟ ಯಾವುದೇ ಒಂದು ಮಾತು ನಿಮ್ಮಿಂದ ಆಚೆ ಕಡೆ ಬಂದ್ರೆ ಅದು ತುಂಬಾ ದುಷ್ಪರಿಣಾಮಗಳ ಆಗುವಂತ ಅವಕಾಶ ಹೆಚ್ಚಿದೆ. ಅದು ಇನ್ನೊಬ್ಬರು ಪ್ರಭಾವಿತ ಮಾಡುತ್ತೆ.
ಇನ್ನೊಬ್ರು ಕೋಪಕ್ಕೆ ಕಾರಣ ಆಗುತ್ತೆ, ಇನ್ನೊಬ್ರು ಅಸೂಯಕ್ಕೆ ಕಾರಣ ಆಗುತ್ತೆ, ಅಸೂಯೆ. ಇನ್ನೊಬ್ಬರ ಹೇಳ್ಬೇಕಂದ್ರೆ ಅವ್ರ ಒಳಗೆ ಇರುವಂತ ಆ ಮದವನ್ನು ಹೆಚ್ಚು ಮಾಡೋಂಥ ಚಾನ್ಸ್ ಇದೆ. ಇನ್ನೊಬ್ಬರ ಅಹಂಕಾರವನ್ನು ಸ್ವಲ್ಪ ಬೆಂಕಿ ಹಚ್ತದೆ. ಇವೆಲ್ಲದ ಕಾರಣ ನಿಮ್ಮ ಮಾತುಗಳೇ. ಮಾತುಗಳು ನಿಜ ಸರ್, ಅದು 100% ಸತ್ಯ. ಅದು ಒಂದು ದೇಶಕ್ಕೆ ಇನ್ನೊಂದು ದೇಶದ ಮಧ್ಯದಲ್ಲಿ ಯುದ್ಧಕ್ಕೂ ಕಾರಣವಾಗಿದೆ. ಹ್ಮ್ ಹ್ಮ್ ಒಂದು ಮಾತು ಅಷ್ಟೇ, ಇನ್ನೇನಿಲ್ಲ. ಇವರೇನು ಹೋಗಿ ಅವ್ರ ಮೇಲೆ ದಾಳಿ ಮಾಡಿಲ್ಲ, ಒಂದು ಮಾತು ಮಾತಾಡಿದ್ರು. ಅದು ಮಾತು ಎಷ್ಟೋ ಅದರಲ್ಲಿ ಕೆಟ್ಟದಾಗಿತ್ತು, ಕೆಟ್ಟ ಪರಿಣಾಮ ಇತ್ತು. ಅದು ಹೋಗಿ ಅವ್ರ ಮೇಲೆ ಇನ್ನೊಬ್ಬರ ಮೇಲೆ ದುಷ್ಪರಿಣಾಮ ತೋರಿಸ್ತು. ಅವ್ರೊಂದು ತಗೊಂಡೊಂದು ಒಂದು ಬಾಂಬ್ ಹಾಕ್ಬಿಟ್ರು. ಬಾಂಬ್ ಹಾಕಿದ್ರೆ ಇಲ್ಲಾಂದ್ರೆ ಒಂದು ಸಿಟಿನ ನಾಶ ಮಾಡಿದ್ರು. ಏನ್ ಮಾಡ್ತೀರಿ? ಚಿಕ್ಕ ಮಾತಿನಿಂದ ಇಷ್ಟು ಪ್ರಭಾವ ಪರಿಣಾಮ ಆಗುತ್ತೆ. ಮತ್ತೆ ಅದಕ್ಕೆ ನಮ್ಮ ಪತ್ರಿ ಸರ್ ಹತ್ರ ಮಾತ್ರ ಅದು ಬಹಳ ಇಂಪಾರ್ಟೆಂಟ್. ಅವರು ಯೋಚನಾ ಕ್ಷೇತ್ರ ಬಗ್ಗೆ ಮಾಡಲ್ಲ, ಏನಲ್ಲ, ನಿಮ್ಮ ಚೇಷ್ಟಾ ಕ್ಷೇತ್ರ ಬಗ್ಗೆನೂ ಯೋಚನೆ ಮಾಡಲ್ಲ. ನೀವು ಹೋಗಿ ಏನೇ ಕರ್ಮ ಮಾಡಿ, ಕೆಟ್ಟೆ ಕರ್ಮ ಮಾಡಿ ಮತ್ತೆ ಬನ್ನಿ. ಅಂದ್ರೆ ಒಂಥರ ವಾಲ್ಮೀಕಿ ತರ. ವಾಲ್ಮೀಕಿ ಕೆಟ್ಟೆ ಕರ್ಮದಲ್ಲಿ ಮಾಡ್ತಾ ಇದ್ದ ಅಲ್ವಾ? ಆದ್ರೆ ಒಂದ್ಸರಿ ಅವರು ಒಂದು ಮಾಸ್ಟರ್ ಆದ್ಮೇಲೆ, ಒಂದು ಯೋಗಿ ತಯಾರಾಗಿದ್ಮೇಲೆ ಅವನ ಕರ್ಮಗಳು ಪರಿವರ್ತನೆ ಆಯ್ತು. ಕರ್ಮಗಳಲ್ಲಿ ತೊಂದರೆ ಇಲ್ಲ, ಪರಿವರ್ತನೆ ಮಾಡ್ಕೋಬಹುದು. ಯಾವಾಗ್ಲೂ ಪರಿವರ್ತನೆ ಮಾಡ್ಕೋಬಹುದು. ಆದ್ರೆ ನಿಮ್ಮ ಒಳಗಡೆ ಅಂತ ಈ ಮಾತುಗಳಿದೆ ನೋಡಿ, ವಾಕ್ಕ್ಷೇತ್ರ. ಈ ವಾಕ್ಕ್ಷೇತ್ರಕ್ಕೂ ಸರ್ ಏನ್ ಮಾಡ್ತಾರೆ ಅಂದ್ರೆ, ಪತ್ರಿ ಸರ್ ತುಂಬಾ ಬಹಳ ಇಂಪಾರ್ಟೆಂಟ್ ಕೊಡ್ತಾರೆ. ಯಾರಾದ್ರೂ ಅವರಿಂದ ಬರುವಂತ ಮಾತುಗಳು ಸ್ವಲ್ಪ ವ್ಯತ್ಯಾಸ ಇದ್ರೆ ಅಲ್ಲೇ ಹೊಡಿತಾರೆ, ಖಂಡಿತವೂ ಅಲ್ಲೇ ಹೊಡಿತಾನೆ. ಅಲ್ಲೇ ನಿಮ್ನ ಪ್ರಕ್ಷಾಳನೆ ಮಾಡ್ಬಿಡ್ತಾನೆ, ಬಿಡಲ್ಲ. ಒಂದು ಕ್ಷಣ ಬಿಡಲ್ಲ. ಅದ್ರ ಮಾತ್ರ 100% ಅದಕ್ಕೂ ಎಲ್ಲ ರೆಡಿ ಇರ್ಬೇಕು. ಅದಕ್ಕೆ ಅವ್ರ ಹತ್ರ ಬಾಯಿ ಬಿಚ್ಚಬೇಕಂದ್ರೆ ನಿಮ್ ಮಾತುಗಳು ಬಂಗಾರವಾಗಿರ್ಬೇಕು. ಓಕೆ, ಶುದ್ಧವಾಗಿರ್ಬೇಕು. ಇಲ್ಲಾಂದ್ರೆ ಖಂಡಿತವಾಗಿ ಪರಿಶುದ್ಧ ಅಲ್ಲೇ ಆಗತ್ತೆ, ಪ್ರಕ್ಷಾಳನೆ ಅಲ್ಲೇ ಆಗತ್ತೆ. ಬೆಳ್ಳಿ ಮಾತು ಬಂಗಾರ ಅನ್ನೋದು ನಿಜ. ಇದು ಸುಳ್ಳೆ ಸಾಕಷ್ಟು ಸಲ ಆಗಿದೆ. ಆಮೇಲೆ ಇನ್ನೊಂದೇನಂದ್ರೆ, ಕರ್ಮಗಳಲ್ಲಿ 3: ಸಂಚಿತ, ಆಗಮಿ ಕರ್ಮ, ಸಂಚಿತ, ಪ್ರಾರಬ್ಧ, ಆಗಾಮಿಕ. ಅಷ್ಟೇ ಇರೋದು, 3. ಈ ಪ್ರಾರಬ್ಧ ದಿಂದ ಬರುತ್ತಾ? ಇದು ಪ್ರಾರಬ್ಧ ಸಂಚಿಕೆಯಿಂದ ಬರೋದು. ನಾವು ಅನುಭವಿಸಬೇಕಾಗಿರುತ್ತೆ ಕರ್ಮಗಳು. ಅದು ತೀವ್ರತೆ ಹೆಚ್ಚಿರ್ತದ ಕಡಿಮೆ ಇರ್ತದ ಅನ್ನೋದು ನಮ್ಮ ಸಾಧನೆ ಮೇಲೆ ಅವಲಂಬಿತ ಆಗುತ್ತೆ. ಓಕೆ ಮೇಡಮ್, ಸದಸ್ಯರು ತುಂಬಾ ಇದ್ದಾರೆ. ಇಲ್ಲ, ಯಾಕಂದ್ರೆ ಇದು ನನಗೆ ಕೇಳ್ಬೇಕಾಗಿತ್ತು, ಬಹಳ ದಿನ ಆಗಿತ್ತು. ಆಗಲೇ ಈಗ 1 ತಿಂಗಳ ತಳಗನು ಸರ್ ಹೇಳಿದ್ರಿ ವಿಷಯ ಎಲ್ಲ. ಆದ್ರೂ ಅವತ್ತು ಕೂಡ ಹೀಗೆ ಅವಸರ ಆತ, ಏನ್ ಆಗ್ಲಿಲ್ಲ. ಅದನ್ನ ಆತು, ಅದ್ಭುತ. ನಮಸ್ಕಾರ. ವಾಕ್ಕ್ಷೇತ್ರ ಅನ್ನೋದು ಬಹಳ ಇಂಪಾರ್ಟೆಂಟ್. ಮಾತುಗಳು ಬಂಗಾರವಾಗಬೇಕು, ಹಾಗೆ ನಾವು ಮಾತಾಡ್ಬೇಕಾಗತ್ತೆ. ವಾಕ್ಕ್ಷೇತ್ರ ನಮ್ಮ ಕೈಯಲ್ಲಿದೆ ಸರಿಪಡಿಸ್ಕೊಂಡಕ್ಕೆ. ಯೋಚನಾ ಕ್ಷೇತ್ರ ಕಾಣಿಸಲ್ಲ, ಅದು ನಿಮ್ಗೆ ಏನು ಅದ್ರ ಮೇಲೆ ನಿಯಂತ್ರಣ ಇಲ್ಲ. ನಿಯಂತ್ರಣ ಇಡಬೇಕು. ಯಾರು ಒಂದು ಮಾಸ್ಟರ್ ಆದ್ರೆ ನಿಯಂತ್ರಣ ಇಟ್ಕೊಂತೀರಿ. ಆದ್ರೆ ಬೇರೆ ಸಾಮಾನ್ಯ ಜನಕ್ಕೆ ಆ ಯೋಚನಾ ಕ್ಷೇತ್ರ ಮೇಲೆ ನಿಯಂತ್ರಣ ಇಲ್ಲ. ಆದ್ರೆ ಒಂದು ಮಾತ್ರ ನಿಯಂತ್ರಣ ಮಾಡ್ಕೋಬಹುದು. ಅವ್ರು ಆದಷ್ಟು ಪ್ರಯತ್ನ ಮಾಡಿದ್ರೆ ಈ ಮಾತುಗಳ ಮೇಲೆ ನಿಯಂತ್ರಣ ಮಾಡ್ಕೋಬಹುದು. ಅದೇ ವಾಕ್ಕ್ಷೇತ್ರವನ್ನು ನಿಯಂತ್ರಣ ಮಾಡ್ಕೋಬಹುದು. ಇದು ವಾಕ್ಕ್ಷೇತ್ರ ಬುಕ್ ಸಿಗ್ತಾ ಇಲ್ಲ. ಆ ವಾಕ್ಕ್ಷೇತ್ರ ಅಂದ್ರೆ ಬುಕ್ಸ್ ಅಲ್ಲಿ ನೋಡಿ, ಇಲ್ಲ ಅಂದ್ರೆ ನೋಡ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಏನಾದ್ರು ಇದೆಯಾ ನೋಡ್ತೀವಿ. ಇಲ್ಲ ರೀ, ಇಲ್ಲ ಇಲ್ಲ, ಅದು ಅವೈಲೇಬಲ್ ಇಲ್ಲ ಅಂತ ಹೇಳ್ತಾ ಇದಾರೆ. ಅದೊಂದು ಸಿಗ್ತಾ ಇಲ್ಲ. ಅದು ವಾಕ್ಕ್ಷೇತ್ರ ಸಿಕ್ಕರೆ ಬಹಳ ಚೆನ್ನಾಗತ್ತೆ. ಧನ್ಯವಾದ. ನಮಸ್ಕಾರ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಉಮಾ ಮೇಡಮ್. ನಾಗರಾಜ್ ಗುರು. ಥ್ಯಾಂಕ್ ಯು ಮೇಡಮ್. ಆಯ್ತು. ದೀಪಾ ಮೇಡಮ್, ಅನ್ಮ್ಯೂಟ್ ಮಾಡಿ. ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಗುರುಜಿ. ಇವತ್ತು ಸಂಕಲ್ಪ ಶುದ್ಧಿಗೆ ಸಂಬಂಧಪಟ್ಟ ಹಾಗೆ ನನ್ ಕ್ವಶನ್ ಏನು ಅಂತ ಅಂದ್ರೆ, ಈಗ ನನ್ನ ಹತ್ರ 8 ಮಕ್ಳು ಬರ್ತಾರೆ ಗುರುಜಿ. ಆ 8 ಮಕ್ಳು ಸಹ ತುಂಬಾ ಜಾಣರಾಗ್ಬೇಕು ಅನ್ನೋದು ನಂದೊಂದು ಸಂಕಲ್ಪ. ನಾನು 100% ನನ್ಗೆ ಗೊತ್ತಿರೋದೆಲ್ಲ ಹೇಳ್ಕೊಡ್ತೀನಿ. ಆದ್ರೂನು ಆ ಮಕ್ಕಳಲ್ಲಿ ಪರಿಪೂರ್ಣವಾಗಿ ಹೇಳ್ಕೊಟ್ಟಿದ್ದನ್ನ ತಿಳ್ಕೊಂತಾ ಇಲ್ಲ, ಮರ್ತು ಹೋಗ್ಬಿಡ್ತಾರೆ. ನಾನು ಇನ್ನು ಯಾವ ತರ ಸಂಕಲ್ಪ ಮಾಡ್ಬೇಕು ಗುರುಜಿ? ನಿಮ್ಮ ಸಂಕಲ್ಪ ಒಂದು ಸಾರಿ ನೀವು ಮಾಡ್ಕೊಂಡಿರೋದು ಅಷ್ಟೇ, ಇನ್ನು ಅದಕ್ಕಿಂತ ಏನು ಹೆಚ್ಚಾಗಿ ಏನು ಮಾಡಕ್ಕಾಗಲ್ಲ. ಅದೊಂದು. ಇನ್ನೊಂದು ಏನಂದ್ರೆ, ಅವ್ರ ಪ್ರಯತ್ನನೂ ಇಂಪಾರ್ಟೆಂಟೆ. ಓಕೆ, ಸೊ ಕೃಷಿ ಅನ್ನೋದು ಅವರಿಂದ ಬರ್ಬೇಕಾಗತ್ತೆ. ಓಕೆ, ಅವರು ಕೃಷಿ ಮಾಡಬೇಕು. ನಿಮ್ಮ ಸಂಕಲ್ಪ ಒಳ್ಳೆ ಸಂಕಲ್ಪ ಇದ್ರೆ ಅವರಲ್ಲಿ ನೀವು ಯಶಸ್ವಿ ಕಂಡಿಡ್ಬೋದು. ಅದರಲ್ಲಿ ಏನು ಸಂಶಯ ಇಲ್ಲ. ಆದ್ರೆ ಅವ್ರು ಮಾಡೋ ಪ್ರಯತ್ನನೂ ಅದಕ್ಕೆ ಸೇರಿಸ್ಬೇಕಾಗತ್ತೆ ಅಲ್ವಾ? ಅವ್ರು ಮಾಡೋ ಪ್ರಯತ್ನನೂ ಚೆನ್ನಾಗಿರ್ಬೇಕಾಗತ್ತೆ. ಅದಕ್ಕೂ ಒಂಥರ 2 ಟ್ರ್ಯಾಕ್ಸ್ ತರ ಇದೆ. ಒಂದು ರೈಲ್ಗೆ 2 ಟ್ರ್ಯಾಕ್ಸ್ ಇರ್ತದೆ ನೋಡಿ. ಒಂದು ನಿಮ್ಮ ಸಂಪರ್ಕ ಒಂದಿರ್ಲಿ, ಅವ್ರ ಕೃಷಿ ಒಂದಿರ್ಲಿ. 2 ಸರಿಯಾಗಿ ನಡೀತಿದ್ರೆ ಅವಾಗ ನೀವು ಅನ್ಕೊಂಡ್ರೆ ಸಾಧಿಸ್ಬೋದು, ತೊಂದರೆ ಇಲ್ಲ. ನಾನು 100% ಸಂಕಲ್ಪ ಮಾಡಿದ್ದೀನಿ.
ಸಂಕಲ್ಪದಿಂದ ಮಾತ್ರ ಸಾಧ್ಯವಾಗಲ್ಲ. ನಾನು ಈಗಾಗಲೇ ಎಷ್ಟೋ ಕ್ಲಾಸಲ್ಲಿ ಹೇಳಿದ್ದೀನಿ. ನಾನು ಎಷ್ಟೇ ನಮ್ಮ ಒಳಗಡೆ ಬಲವಾದ ಚಿತ್ರ ಇರಲಿ, ಓಕೆ, ಅದನ್ನ ನಿಸರ್ಗ ಕಲಿಸಿರ್ಲಿ, ನೀವು ಒಂದು ಕೆಲಸದಲ್ಲಿ ತೊಡಗಿಸ್ಕೋಬೇಕು. ಇಲ್ಲಾಂದ್ರೆ ನಿಮ್ಮ ಹತ್ರ ಬರಲ್ಲ. ಈಗ ನಾನು ಇಷ್ಟೆಲ್ಲ ಸಂಸ್ಥೆಗಳು ನಡೆಸ್ಬೇಕಂತ ನಾನು ಒಳಗಡೆ ಇದೆ, ಬಲವಾದ ನಿರ್ಣಯ ಇದೆ, ಬಲವಾದ ಸಂಕಲ್ಪ ಇದೆ, ಅದಕ್ಕೆ ನಡೆಸ್ತಾ ಇದೆ. ಆದ್ರೆ ನಾನು ಆಚೆ ಕಡೆ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅವಾಗ ನನಗೆ ನಿಸರ್ಗ ಅಲ್ಲಿಂದ ನಾನು ಕೊಡ್ತಾ ಇರ್ತದೆ ಸಹಕಾರ. ನೀವು ಇದು ಮಾಡ್ತಾ ಇದ್ರಲ್ಲ, ಈ ಸಹಕಾರ ತಗೋಲಿ ಅಂತ ಕೊಡ್ತಾ ಇರ್ತದೆ. ಇಲ್ಲಾಂದ್ರೆ ಅದು ಬರೋಕ್ ಸಾಧ್ಯವೇ ಇಲ್ಲ. ಹೇಗೆ ಬರುತ್ತೆ ಹೇಳಿ? ಬರುತ್ತೆ, ನಿಮ್ಮ ಹತ್ರ ಬರ್ತದೆ, ನಿಮ್ ಕೈಗೆ ಬರಲ್ಲ. ನಿಮ್ಮ ಹತ್ರ ಬರ್ತದೆ, ನಿಮ್ ಡೋರ್ ಹತ್ರ ಬರ್ತದೆ, ಆದ್ರೆ ನೀವು ರೆಡಿ ಇಲ್ಲ ತಗೊಂಡಕ್ಕೆ. ನಿಮ್ಮ ಹಸ್ತಗಳು ತೋರಿಸಿಲ್ಲ ಅದಕ್ಕೆ ಕೊಡಿ ಅಂತ. ಆಸ್ಕ್ ಶೆಲ್ ಇಟ್ ಬಿ ಗಿವೆನ್ ಅಂದ್ರೆ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ, ಅಡುಗುಡಿ ಕೊಡ್ತಾರೆ. ಅಡುಗುಡಿ ಅಂದ್ರೆ ಕೇಳಿ ಕೊಡ್ತಾರೆ ಅಂತ. ನೀವು ಕೇಳ್ತಾ ಇಲ್ಲ, ಏನ್ ಮಾಡೋದು? ಅರ್ಥ ಆಯ್ತಾ? ಓಕೆ ಗುರುಜಿ, ಥ್ಯಾಂಕ್ಸ್ ಗುರುಜಿ. ಥ್ಯಾಂಕ್ ಯು ಮೇಡಮ್. ಕೊನೆಯ 2 ಪ್ರಶ್ನೆ ಇರುತ್ತೆ. ನಂದಾ ಮೇಡಮ್. ಮಾತಾಡಿ, ಬೇಗ ಮಾತಾಡಿ. ಇನ್ನು 2 ವಿಷಯ ಇದೆ. ಸಮಗ್ರ ಜೀವನಶೈಲಿ ಮನೆ ಮದ್ದು. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಇಂದಿನ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಸಂಕಲ್ಪ ಶಕ್ತಿ ಸಂಕಲ್ಪವನ್ನು ನಾವು ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ಅದನ್ನ ನಾವು ಊಹಿಸ್ಕೊಳ್ಬೇಕು ಮತ್ತು ಚಿತ್ರೀಕರಿಸ್ಕೊಳ್ಬೇಕಂತ ತಾವು ಸ್ಪಷ್ಟವಾಗಿ ಹೇಳಿದ್ರು ಗುರುಜಿ. ನಾವೀಗ ಸಂಕಲ್ಪ ಮಾಡ್ಕೊಂಡಿರ್ತೀವಿ, ಸಂಕಲ್ಪ ಮಾಡಿ ಅಷ್ಟೇ ಬಿಡುದಿಲ್ಲ, ಅದನ್ನ ನಾವು ಡೈಲಿ ವಿಜುವಲೈಸೇಷನ್ ಮಾಡ್ಕೊಂಡಾಗ ಮಾತ್ರ ಅದು ಸಂಕಲ್ಪ ಸಿದ್ಧಿ ಆಗುತ್ತೆ ಅಂತ ಅನ್ನೋದು ಗೊತ್ತಾಯ್ತು. ನಂತರ ಏನಾದ್ರೂ ಅದು ಸಂಕಲ್ಪ ಆಗಿಲ್ಲ ಅಂದ್ರೆ ಮತ್ತೆ ಬೇರೆಯವ್ರನ್ನ ನಾವು ಅವ್ರಿಗೆ ಇದು ಮಾಡ್ತೀವಿ, ಬೇರೆಯವ್ರ ಮೇಲೆ ಆಪಾದನೆ ಮಾಡ್ತೀವಿ. ಅದಕ್ಕೆ ನಮ್ಮ ಕರ್ಮನೇ ಕಾರಣ ಅಂತ ಅನ್ನೋದು ಗೊತ್ತಾಯ್ತು. ಈಗ ಸಂಕಲ್ಪ ಆಗಿಲ್ಲಪ್ಪ ಅಂದ್ರೆ ನಂದು ಕರ್ಮ ಏನೋ ಇದ್ದಿದ್ದು, ಅದಕ್ಕೆ ಅದು ಆಗಿಲ್ಲ ಅಂತ ಅನ್ಕೊಳ್ಳೋದು. ನಂತರ ಈಗ ನಾ ಏನದೇನಿ ಅದಕ್ಕೆ ನಾನೇ ಕಾರಣ ಅಂತ ಅನ್ನೋದು ಗೊತ್ತಾಯ್ತು. ಈಗ ನಾ ಮಹಾಪುರುಷ ಆಗಿಲ್ಲ ಅಂದ್ರೆ ನಾನು ಅದನ್ನ ಅಳವಡಿಸ್ಕೊಂಡಿಲ್ಲ, ಅದಕ್ಕೆ ನಾನು ಮಹಾಪುರುಷ ಆಗಿಲ್ಲ ಅಂತ ಅನ್ನೋದು. ನನಗೆ ಆರೋಗ್ಯ ಬೇಕಂದ್ರ ಈಗ ನಾನು ಇದು ಪ್ರತಿದಿನ ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಕ್ಲಾಸಿಗೆ ಅಟೆಂಡ್ ಆಗ್ತೀವಿ ಅಂದ್ರೆ ಅದನ್ನ ದೃಢ ಸಂಕಲ್ಪ ಮಾಡಿದ್ದೇನೆ, ನಾ ಹೇಳಲೇಬೇಕು, ನಾ ಕ್ಲಾಸಿಗೆ ಅಟೆಂಡ್ ಆಗ್ಬೇಕಂದಾಗ ನಾನು ಹೇಳ್ತೀನಿ. ಹಂಗೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ನಾವು ಸಸ್ಯಾಹಾರಿಗಳಾಗ್ಬೇಕಂತ ನಾವು ದೃಢ ಸಂಕಲ್ಪ ಮಾಡಿದಾಗ ಅದಾಗುತ್ತೆ ಅಂತ ಅನ್ನೋದು, ಈ ಸಂಕಲ್ಪವೇ ಶಕ್ತಿ ಅನ್ನೋದು ಗೊತ್ತಾಯ್ತು ಗುರುಜಿ. ಥ್ಯಾಂಕ್ ಯು. ಇದನ್ನ ನಾವು ಅಳವಡಿಸ್ಕೊಂಡಾಗ ಅದರದ್ದು ಇನ್ನೂ ಫಲಿತಾಂಶವನ್ನು ನಾವು ಅನುಭವಿಸಬಹುದು. ಥ್ಯಾಂಕ್ ಯು ಗುರುಜಿ. ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಅದ್ಭುತವಾಗಿತ್ತು. ಮತ್ತೆಲ್ಲಾ ಮಾಸ್ಟರ್ಸು ತುಂಬಾ ಚೆನ್ನಾಗಿ ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ಕೊಂಡ್ರು. ಒಬ್ಬೊಬ್ಬರಿಂದ ಒಂದೊಂದು ಕಲಿಯೋದಿದೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅನ್ಕೊಂಡ್ರೆ ಎಲ್ಲ ಆಗುತ್ತೆ ಅನ್ನೋದು ಮಾತು ನಿಜ. ಆದ್ರೆ ನಾವ್ ಅನ್ಕೊಳಕ್ಕೆ ಹೋಗಲ್ವೇ, ಅಂದ್ಕೋಬೇಕಷ್ಟೇನೆ. ಎಸ್. ನಾಗರಾಜ್ ಸರ್, ನಮಸ್ತೆ. ನಾಗರಾಜ್ ಸರ್, ನಮಸ್ತೆ. ನಿಮ್ ಕಡೆಯಿಂದ 2 ಮಾತುಗಳು ಬರ್ಬೇಕು ಸರ್. ಇಷ್ಟು ಚರ್ಚೆಗಳು, ವಿಚಾರಗಳು ಕೇಳಿಸ್ಕೊಂಡಾಗ ಅನ್ನಿಸ್ತು ನಮ್ಮ ಸಂಕಲ್ಪ ಎಷ್ಟು ಮಹತ್ವವಾಗಿ ಕೆಲಸ ಮಾಡುತ್ತೆ ಅಂತ. ನಮ್ಮ ಸಂಕಲ್ಪದ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ನಮ್ಮ ಸ್ವರೂಪದ ಬಗ್ಗೆ ಚಿಂತನೆ ಮಾಡ್ಕೋಬೇಕು. ಯಾಕೆಂದ್ರೆ ಈಗ ಎಲ್ರು ಹೇಳ್ತಾರೆ ದೇವ್ರು ಒಂದು ವರ ಕೊಟ್ಬಿಟ್ರೆ ತಥಾಸ್ತು ಅಂತ ಅಂದ್ಬಿಟ್ರೆ ಆ ಕ್ರಿಯೆ ನಡೆದೋಗುತ್ತೆ ಅಂತ. ಹಾಗೆ ಆ ಪರಮಾತ್ಮನೇ ಈ ಹೃದಯದಲ್ಲೂ ಕೂಡ ವಾಸ ಮಾಡ್ತಾ ಇರೋದ್ರಿಂದ ಇವನು ಏನು ಸಂಕಲ್ಪ ಮಾಡ್ಕೊಳ್ತಾನೆ ಆ ಕಾರ್ಯ ಸಿದ್ಧಿ ಹಾಗೆ ಆಗುತ್ತೆ. ಏನಪ್ಪಾ ಅಂದ್ರೆ ದೇವತೆಗಳು ಮಾಡ್ಕೊಳ್ತಕ್ಕಂಥ ಸಂಕಲ್ಪ ಆ ಕ್ಷಣದಲ್ಲ ಆಗತ್ತೆ, ನಾವು ಮಾಡ್ಕೊಳ್ತಕ್ಕಂಥ ಸಂಕಲ್ಪ ನಿಧಾನವಾಗಿ ಕೆಲಸ ಮಾಡುತ್ತೆ, ಒಟ್ಟಲ್ಲಿ ಅದು ಸಕ್ಸಸ್ ಆಗುತ್ತೆ. ಜೊತೆಗೆ ಸಂಕಲ್ಪದ ಜೊತೆಗೆ ನಾವು ಕಾರ್ಯ ಸಿದ್ಧಿಯನ್ನ ಕೂಡ ನಾವು ಮಾಡ್ಬೇಕು. ರಂಗನಾಥ್ ಅವರು ಆಗ್ಲೇ ಹೇಳಿದ್ರಲ್ಲ, ಏನು ನಮ್ಮ ಸಂಕಲ್ಪ ಮತ್ತು ನಮ್ಮ ಕಾರ್ಯ ವೈಖರಿ ಎರಡು ಕೂಡ 2 ಗಾಲಿಗಳಿದ್ದ ಹಾಗೆ, ಚಕ್ರಗಳಿದ್ದ ಹಾಗೆ. ಯಾವುದೇ ಒಂದು ವಾಹನ ನಡಿಬೇಕಾದ್ರೆ 2 ಚಕ್ರಗಳು ಬೇಕೇ ಬೇಕು. ಅದು ಈಕ್ವಲ್ ಆಗೇ ಇರ್ಬೇಕು, ಯಾವುದೋ ಒಂದು ಹೆಚ್ಚು ಒಂದು ಕಡಿಮೆ ಕೂಡ ಇರೋ ಹಾಗಿಲ್ಲ. ಅದಕ್ಕೆ ಹೇಳ್ತಾ ಇದೆ, ಮೊನ್ನೆ ಕೂಡ ಯಾವ್ದೋ ವಿಚಾರದಲ್ಲಿ ನಾನು ಮಾತನಾಡ್ತಾ ಇಲ್ಲಿ ಸಂಕಲ್ಪದ ಜೊತೆಗೆ ನಮ್ಮಲ್ಲಿ ವಿಜುವಲೈಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಪುರುಷ ಪ್ರಯತ್ನ ಇರ್ಬೇಕು ಅಂತ. ಪುರುಷ ಪ್ರಯತ್ನ ಇದ್ದಾಗ ಮಾತ್ರ ನಮ್ಮ ಸಂಕಲ್ಪ ಯಶಸ್ವಿ ಆಗುತ್ತೆ. ಬರೀ ಸಂಕಲ್ಪ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ನಾನು ಮೈಸೂರಲ್ಲಿ ಮನೇಲಿ ಕೂತ್ಕೊಂಡ್ರೆ ನಾನು ಬೆಂಗಳೂರು ತಲುಪಕ್ ಆಗೋದಿಲ್ಲ. ಹಾಗೆ ಭಗವಾನ್ ಬುದ್ಧರು ಕೂಡ ಒಂದ್ ಕಡೆ ಹೇಳ್ತಾರೆ,
ಶ್ರಾವಸ್ತಿಯಲ್ಲಿ ಸುಮಾರು ಒಂದು 20-25 ದಿನ ಒಬ್ಬ ಬೇರೆ ಊರಿಂದ ಬಂದಂತಹ ಒಬ್ಬ ಯಾತ್ರಿ ಭಕ್ತ ಇವರ ಪ್ರವಚನಗಳನ್ನ ಕೇಳಿ, ಸ್ವಾಮಿ ನೀವು ಇಷ್ಟು ದಿವಸ ನಾನು ನಿಮ್ಮ ಪ್ರವಚನವನ್ನೇನು ಕೇಳ್ದೆ, ಆದ್ರೆ ನನ್ಗಿನ್ನೂ ಮುಕ್ತಿ ಆಗ್ತಾ ಇಲ್ವಲ್ಲ, ಯಾಕೆ ನನಗಿನ್ನೂ ಸರಿಯಾದ ದುಃಖ ನೋವು ನಿವಾರಣೆ ಆಗ್ತಾ ಇಲ್ವಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಭಗವಾನ್ ಬುದ್ಧರು ಹೇಳ್ತಾರೆ, ನೀನು ಯಾವ ಊರಪ್ಪ, ನೀನ್ ಈ ಊರವನಂತೂ ಅಲ್ಲ, ನೀನ್ ಎಲ್ಲಿಂದ ಬಂದಿದ್ದೀಯಾ? ಸ್ವಾಮಿ ನಾನು ಇಲ್ಲಿಂದ ಸುಮಾರು ಒಂದು 100-150 ಕಿಲೋಮೀಟರ್ ದೂರ ಆಗುತ್ತೆ, ಅಷ್ಟು ದೂರದಿಂದ ಬಂದಿದ್ದೀನಿ ತಮ್ಮ ಪ್ರವಚನಕ್ಕೆ ಅಂತ. ಆಯ್ತಪ್ಪ, ನೀನು ಇಲ್ಲಿಂದ ಹೋಗ್ಬೇಕಾರೆ ನಾನು ನಿನ್ನ ಮನೆಯನ್ನು ನೀನು ತಲುಪಬೇಕಾರೆ ನನ್ನ ವಿಚಾರವನ್ನ ಕೇಳ್ದೆ. ನೀನ್ ಇಲ್ಲಿಂದ ಹೋಗ್ಬೋದಪ್ಪ, ಹಿಂಗ್ ಹೋಗ್ಬೋದು ಅಂತ ನಾನು ಹೇಳ್ಬಿಡ್ತೀನಿ. ನಾನ್ ಸುಮ್ಮನೆ ನೀನು ನಾನು ಕೇಳ್ಕೊಂಡು ನೀನ್ ಇಲ್ಲೇ ಕೂತ್ಕೊಂಡ್ರೆ ನಿನ್ ಮನೆ ತಲುಪಕ್ ಸಾಧ್ಯವೇ? ನಾನು ಹೇಳಿದಂತ ರೂಟಲ್ಲಿ ನೀನು ಆಯಾ ಊರುಗಳನ್ನ ದಾಟ್ಕೊಂಡು ಮುಂದೆ ಪ್ರಯಾಣವನ್ನ ಮಾಡಿದ್ರೆ ನಿನ್ನ ಗುರಿಯನ್ನ ಮುಟ್ಟೋದಕ್ ಸಾಧ್ಯ. ಆದ್ರಿಂದ ನಾನು ಏನ್ ವಿಚಾರವನ್ನ ಹೇಳಿದೆ ನಾನು ಇಷ್ಟು ದಿವಸ ಕೇಳಿಸ್ಕೊಂಡೆ, ನೀನು ಆ ಮಾರ್ಗದಲ್ಲಿ ನೀನು ಸಾಧನೆಯನ್ನ ಮಾಡು, ಆವಾಗ ನಿನಗೆ ಆ ಸಾಧನಾ ಶಕ್ತಿ ಹೆಚ್ಚುತ್ತೆ, ಮತ್ತೆ ನೀನು ಗುರಿಯನ್ನ ಮುಟ್ತೀಯ ಅಂತ ಹೇಳ್ತಾರೆ. ಹಾಗೆ ನಾವು ಗುರಿಯನ್ನ ಮುಟ್ಬೇಕು ಅಂತಂದ್ರೆ ಏನು ಸಂಕಲ್ಪದ ಜೊತೆಗೆ ನಮ್ಮ ಪುರುಷ ಪ್ರಯತ್ನವು ಕೂಡ ಬಹಳ ಮುಖ್ಯ. ವೇದಾಂತದಲ್ಲಿ ಪದವನ್ನ ಹೆಚ್ಚಾಗಿ ಬಳಸ್ತಾರೆ, ಪುರುಷ ಪ್ರಯತ್ನ ಅಂತ. ಅಂದ್ರೆ ಪುರುಷರು ಮಾತ್ರ ಮಾಡೋದು, ಹೆಣ್ಮಕ್ಳು ಮಾಡೋ ಹಾಗಿಲ್ಲ ಅಂತಲ್ಲ. ಪುರುಷ ಅಂತಂದ್ರೆ ಪುರ ಅಂದ್ರೆ ಈ ದೇಹ, ಇದ್ರ ಒಳಗಡೆ ವಾಸ ಮಾಡ್ತಾ ಇರ್ತಕ್ಕಂಥ ಆತ್ಮನೇ ಪುರುಷ. ಇದು ದೇಹ ಆಗಿರ್ಬೋದು, ಅಥವಾ ದೇಹ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಆದ್ರೆ ದೇಹದ ಲಿಂಗ ಮುಖ್ಯವಿಲ್ಲ ಅಲ್ಲಿ. ಇದು ಒಂದು ಪುರ, ಈ ಪುರದ ಒಳಗಡೆ ವಾಸ ಮಾಡ್ತಾ ಇರ್ತಕ್ಕಂಥ ಪುರುಷ, ಅವನೇ ಸಂಕಲ್ಪ ಮಾಡ್ಕೊಳ್ಳೋನು, ಅವನಿಂದ ಉತ್ಪತ್ತಿ ಆದಂತ ಮನಸ್ಸೆ, ಮತ್ತೆ ಪ್ರಯತ್ನ ಮಾಡ್ತಕ್ಕಂಥದ್ದು ಮನಸ್ಸೆ. ಇಲ್ಲಿ ಮನಸ್ಸು ಸಂಕಲ್ಪವನ್ನು ಮಾಡ್ಕೋಬೇಕು, ಮತ್ತೆ ಕಾರ್ಯ ಸಿದ್ಧಿಯ ಕಡೆಗೆ ತಾನು ತನ್ನ ಪಥವನ್ನ ಬದಲಾಯಿಸ್ಕೊಂಡು ಅದು ಸಿದ್ಧವಾಗ್ಬೇಕು. ಮತ್ತೆ ಆಗ್ಲೇ ಮಾತುಗಳ ಬಗ್ಗೆ ಹೇಳ್ತಾ ಇದ್ರು. ಇದನ್ನ ಮಾತಿಗೆ ನಾವು ಬೇರೆ ಇನ್ಯಾವುದೇ ಒಂದು ಗ್ರಂಥವನ್ನ ಓದ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಸವಣ್ಣವ್ರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವನು ಅಂತೇಳಿ ಬಸವಣ್ಣವ್ರ ಒಂದ್ ಕಡೆ ವಚನವನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಹಾಗಾಗಿ ನಾವು ಆಡ್ತಕ್ಕಂತ ಮಾತು ನನ್ನ ಮನಸ್ಸನ್ನು ಹೃದಯವನ್ನು ಅರಳಿಸುವಂತಿರ್ಬೇಕು, ಮತ್ತೆ ಕೇಳಿಸ್ಕೊಳ್ತಾ ಇರುವವರ ಮನಸ್ಸು ಮತ್ತು ಹೃದಯವು ಕೂಡ ಅರಳುವಂತೆ ಇರಬೇಕು. ಮನಸ್ಸು, ಅದಕ್ಕೆ ಹೇಳ್ತಾರೆ ನಾವು ಆಡ್ತಕ್ಕಂತ ಮಾತು ಎದುರುಗಡೆ ಇರುವವರ ಹೃದಯವನ್ನ ತಟ್ಟಿ ಆ ಹೃದಯದ ಬಾಗಿಲನ್ನ ತೆರೆಯುವಂತಿರ್ಬೇಕೇ ಹೊರತು ಹೃದಯವನ್ನ ಚುಚ್ಚಿ ಗಾಯಗೊಳಿಸಿ ನೋವುಂಟು ಮಾಡುವಂತೆ ಇರಬಾರ್ದು ಅಂತ ಹೇಳ್ತಾರೆ. ಆದ್ರಿಂದ ಮಾತನ್ನ ನಾನು ಆಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳುಗರಿಗೆ ಹಿತವಾಗಿರ್ಬೇಕು, ಮತ್ತೆ ಆದ್ರೆ ಅವರಲ್ಲಿ ಮನಸ್ಸು ಪರಿವರ್ತನೆ ಆಗುವಂತಿರ್ಬೇಕು, ಮತ್ತೆ ಅವರ ಮನಸ್ಸು ಅರಳಬೇಕು. ಆವಾಗ ಮಾತ್ರ ಅದು ಮಾತು ಅನ್ಸ್ಕೊಳ್ಳುತ್ತೆ, ಶುದ್ಧವಾದ ಮಾತು ಅನ್ಸ್ಕೊಳ್ಳುತ್ತೆ. ಮತ್ತೆ ನಾನು ಆಡೋದೊಂದು, ನಾನು ನಡೆಯೋದೊಂದು, ನಾನು ಮಾಡೋದೊಂದು ಅಂದಾಗ ಅಲ್ಲಿ ಭಗವಂತ ಖಂಡಿತವಾಗಿ ಮೆಚ್ಚೋದಿಲ್ಲ. ಮಾತು ನಾನು ಏನ್ ಮಾತನಾಡ್ತೇನೆ ಹೇಳ್ತಾರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಣ್ಬನೆ ಕೂಡಲ ಸಂಗಮ ದೇವನು ಅಂತ ಹೇಳಿದ್ರೆ ವೇದಾಂತದಲ್ಲಿ ಒಂದ್ ಕಡೆ ಹೇಳುತ್ತೆ, ನುಡಿದಂತೆ ನಡೆದರೆ ಈ ಜನ್ಮ ಕಡೆ. ನೀನು ಏನು ಮಾತನಾಡ್ತೀಯೋ ಅದರಂತೆ ನೀನು ನಿನ್ನ ವರ್ತನೆಯನ್ನ ನೀನು ಬದಲಾಯಿಸ್ಕೊಂಡು ನೀನು ನಡ್ಕೊಂಡಿದ್ದೆ ಆದ್ರೆ ಅಲ್ಲಿಗೆ ಈ ಜನ್ಮವೇ ಕಡೆಯಾಗತ್ತೆ. ಆದ್ರೆ ಎಷ್ಟು ಜನ ಆ ರೀತಿ ಮಾಡ್ತಾ ಇದ್ದಾರೆ? ಎಲ್ರೂ ಕೂಡ ಬಹಳಷ್ಟು ಜನ ಅವರು ಜನಗಳ ಮುಂದೆ ಮುಖವಾಡ ಧರಿಸ್ಕೊಂಡು ಅವ್ರು ಆಡ್ತಕ್ಕಂಥದ್ದೇ ಬೇರೆ, ಅವರ ವರ್ತನೆಗಳೇ ಬೇರೆ. ಹಾಗಾಗಿ ನಾವು ಆಡ್ತಕ್ಕಂಥ ಮಾತು ಕೇಳುಗರಿಗೆ ಹಿತವನ್ನ ಉಂಟು ಮಾಡ್ಬೇಕು, ಮತ್ತೆ ಅವರಲ್ಲಿ ಮನಸ್ಸು ಪರಿವರ್ತನೆ ಆಗುವಂತೆ ಇರಬೇಕು, ಖುಷಿಯಾಗಬೇಕು. ನೋಡಿ ಅಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ಮಾತು ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು. ಲಿಂಗ ಅಂತಂದ್ರೆ ಗರ್ಭಗುಡಿಲಿರ್ತಕ್ಕಂಥ ಲಿಂಗವೇ? ಅದಲ್ಲ.
ಸೂಕ್ಷ್ಮ ಶರೀರವನ್ನ ಲಿಂಗ ದೇಹ ಅಂತ ಕೂಡ ಹೇಳ್ತಾರೆ ವೇದಾಂತದಲ್ಲಿ. ಸೂಕ್ಷ್ಮ ಶರೀರವನ್ನ ಲಿಂಗ ದೇಹ ಅಂತಲೂ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸು ಆಡ್ತಕ್ಕಂತ ಮಾತನ್ನ ಕೇಳಿಸ್ಕೊಂಡು ಕರೆಕ್ಟ್ ನೀನ್ ಆಡಿದ್ದು ತಪ್ಪಿಲ್ಲ ಅಂತಕ್ಕಂತ ರೀತಿನಲ್ಲಿ ಅದು ಮನಸ್ಸು ಮೆಚ್ಕೋಬೇಕು. ಅದು ನನ್ನ ಹೃದಯವನ್ನು ಕೂಡ ಅರಳಿಸ್ಬೇಕು. ಕರೆಕ್ಟ್, ನಾನು ಒಬ್ಬರಿಗೆ ಒಳ್ಳೆ ಮಾತಾಡ್ದೆ ಅಂತೇಳಿ. ಹೀಗೆ ನಾವು ಆಡ್ತಕ್ಕಂತ ಮಾತು, ನಮ್ಮ ನಡೆ ನುಡಿ, ನಮ್ಮ ವರ್ತನೆ, ನಮ್ಮ ಸಂಕಲ್ಪ. ರಂಗನಾಥ್ಜಿಯವರ ತರಗತಿಯಲ್ಲಿ ನಾನು ಭಾಗವಹಿಸಕ್ ಆಗ್ಲಿಲ್ಲ ಇವತ್ತು, ಆದ್ರೂ ಇವರ ಚರ್ಚೆಯಲ್ಲಿ ಈ ವಿಷಯನೇ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ ಗಮನಕ್ಕೆ ಬಂತು. ಹಾಗಾಗಿ ನಾನು 4 ಮಾತುಗಳನ್ನ ಆಡಿದ್ದೇನೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅದ್ಭುತವಾದ ಜ್ಞಾನ ಕೊಟ್ಟಿದ್ದೀರಿ. ರೈಟ್ ಸರ್, ರೈಟ್ ಸರ್.